ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ನಮ್ಮ ಅತಿಥಿ ದೇಶದ ಅತ್ಯಂತ ಪ್ರಸಿದ್ಧ ಧರ್ಮಗುರು, ಸಾಕಷ್ಟು ಪಾಪ್ಯುಲರ್ ಆದಂಥ ಕಥಾವಾಚಕ, ಸಮಾಜ ಸುಧಾರಕರು. ಇವರು ಕಡಿಮೆ ವಯಸ್ಸಿನಲ್ಲಿಯೇ ಇಡೀ ವಿಶ್ವದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಇವರು ಜಗತ್ತಿನಲ್ಲಿ ಭಾಗೇಶ್ವರ್ ಸರ್ಕಾರ್ ಅಂತಾನೆ ಪರಿಚಿತರು. ನಾನು ಸ್ವಾಗತಿಸ್ತಾ ಇದ್ದೇನೆ ಪಂಡಿತ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರನ್ನ. ಇವತ್ತಿನ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಇಂದಿನ ಜಡ್ಜ್ ಸುಪ್ರಸಿದ್ಧ ವಕೀಲರಾದ ಅಶ್ವಿನಿ ಉಪಾಧ್ಯಾಯರು. ಇವರು PIL ನ ಎಕ್ಸ್ಪರ್ಟ್ ಹಾಗೂ 250ಕ್ಕಿಂತ ಹೆಚ್ಚು PIL ದಾಖಲಿಸಿದ್ದಾರೆ. ಇವತ್ತಿನ ಆಪ್ಕಿ ಅದಾಲತ್ನ ಜಡ್ಜ್ ಅಶ್ವಿನಿ ಉಪಾಧ್ಯಾಯ. ಸರಿ, ಶುರುವಾಗಲಿ ಕಾರ್ಯಾಚರಣೆ. ಬನ್ನಿ, ಹಾಗಿದ್ರೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಆರಂಭ ಮಾಡೋಣ. ಮೊದಲನೆಯ ಆರೋಪ ಪಂಡಿತ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ್ ಧಾಮದ ಪ್ರಮುಖರಾದ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ತುಂಟರು ಎಂಬುದು. ನೋಡಿ ಶಾಸ್ತ್ರಿ ಅವರೇ, ಯಾರು ಕಥಾವಾಚಕರಿರ್ತಾರೋ, ಪ್ರವಚನ ನೀಡ್ತಾರೋ, ಸಾಧು ಸಂತರು ಸಾಮಾನ್ಯವಾಗಿ ಸ್ಥಿರ ಮತ್ತು ಗಂಭೀರವಾದ ಸ್ವಭಾವದವರಾಗಿರ್ತಾರೆ. ಆದ್ರೆ ನೀವು ತುಂಬಾ ತುಂಟರು, ಚಂಚಲರು, ಮೋಜ್ ಮಾಡ್ತಾ ಇರ್ತೀರಿ. ಮತ್ತೆ ನಿಮ್ಮ ಭಕ್ತರೆಲ್ಲ ಏನಿದಾರಲ್ಲ, ಅವರ ಜೊತೆನಲ್ಲೂ ಕೂಡ ತುಂಬಾ ಮೋಜ್ ಮಾಡ್ತೀರಿ. जिसकी मस्ती जिंदा है उसकी हस्ती जिंदा है वरना जबरदस्ती जिंदा है. ನಮ್ಮ ಜೀವನದಲ್ಲಿ ಆಸಕ್ತಿನೂ ಇಲ್ಲ, ಅನಾಸಕ್ತಿನೂ ಇಲ್ಲ, ಮೋಹನೂ ಇಲ್ಲ, ನಿರ್ಮೋಹನೂ ಇಲ್ಲ. ನಾವು ವೈರಾಗ್ಯವೂ ಅಲ್ಲ, ಗೃಹಸ್ಥನೂ ಅಲ್ಲ. ವರ್ತಮಾನದಲ್ಲಿ ದೇವರ ಕೃಪೆಯಿಂದ ಎಲ್ಲರ ಜೀವನದಲ್ಲೂ ಅವರದ್ದೇ ಆದ ಪ್ರವೃತ್ತಿ ಇರುತ್ತೆ. ಸ್ವಭಾವದಲ್ಲಿ ಸಾಧುಗಳಿಗೂ ಕೂಡ ಗಂಭೀರತೆನೂ ಬೇಕಾಗತ್ತೆ, ಚಂಚಲತೆನೂ ಇರಬೇಕು. ಆದ್ರೆ ಬದುಕನ್ನ ಆನಂದದಿಂದ ಜೀವಿಸ್ಬೇಕು. ಅದರಿಂದ ನಾವು ಮೋಜಿಂದ ಬದುಕ್ತೀವಿ. ನಾನಂತೂ ಯೋಚನೆ ಮಾಡಲ್ಲ ಜನರಿಗೆ ಏನ್ ಟೆನ್ಷನ್ ಇದೆ ಅಂತ. ನಾವು ಟೆನ್ಷನ್ ತಗೊಳಕ್ ಬಂದಿಲ್ಲ, ಕೆಲವರಿಗೆ ಕೊಡೋಕ್ ಬಂದಿದ್ದೀವಿ. ನಿಮ್ಮ ಈ ಚಂಚಲ ಸ್ವಭಾವ ಏನಿದೆಯಲ್ಲ, ಮತ್ತೆ ಮೋಜಿನ ಸ್ವಭಾವ ಏನಿದೆ, ಇದನ್ನ ಈಗ ಪಡ್ಕೊಂಡಿದ್ದ ಅಥವಾ ಬಾಲ್ಯದಿಂದನೂ ಹೀಗೇನಾ? ಹುಟ್ಟುಗುಣ. ಪ್ರಾಯಶಃ ಹಿಂದಿನ ಜನ್ಮದ ನೆನಪಿಲ್ಲ, ಅದರಲ್ಲೂ ಹೀಗೆ ಇದ್ದಿರಬಹುದು. ನಾವು ಹೀಗೆ ಇದ್ದೀವಿ. ಇದ್ರ ಹಿಂದಿನ ಕಾರಣ ಏನಂದ್ರೆ, ನಾವು ನಮ್ಮ ಗುರುಗಳಿಂದ ಒಂದು ವಿಷಯ ಕಲ್ತಿದ್ದೀವಿ. ಅದೇನಂತಂದ್ರೆ, ನಮ್ಮ ಗುರುಗಳು ಹೇಳಿದ್ರು ನೀನ್ ಸೀರಿಯಸ್ನ ನೋಡ್ಬೇಕು ಅಂತಂದ್ರೆ ಆಸ್ಪತ್ರೆಗೆ ಹೋಗಿ ನೋಡು ಅಂತ. ಸೀರಿಯಸ್ ಆಗಿರೋರು ಆಸ್ಪತ್ರೆಯಲ್ಲಿ ಸಿಗ್ತಾರೆ. ಜೀವನ ಒಂದು ಸಂಘರ್ಷದ ಕತೆ. ಬದುಕೊಂದ್ ರೀತಿ ತಮಾಷೆ ಇದ್ದ ಹಾಗೆ. ಬದುಕ್ಬೇಕು, ಮುಕ್ತವಾಗಿ ಬದುಕ್ಬೇಕು. ಹೇಗ್ ಬದುಕ್ಬೇಕು ಅಂದ್ರೆ, ಯಾರಾದ್ರೂ ನಮ್ ಬದುಕಲ್ ಬಂದ್ರೆ ಆ ತೆರೆದ ಪುಸ್ತಕವನ್ನ ಯಾರ್ ಬೇಕಾದ್ರೂ ಓದ್ಬಹುದು. ನೀವು ಬಾಲ್ಯದಲ್ಲಿ ತುಂಟಾಟ ಮಾಡ್ತಾ ಇದ್ದಾಗ ನೀವು ಸ್ಕೂಲ್ನಲ್ಲಿ ಬೈಸ್ಕೋತಾ ಇದ್ರಾ? ನಮ್ ಟೀಚರ್ ನಮ್ಮನ್ನ ತುಂಬಾ ಇಷ್ಟಪಡ್ತಿದ್ರು. ಬಾಲ್ಯದಿಂದ ಹನುಮಾನ್ಜಿ ಕೃಪೆ, ಗುರುವಿನ ಆಶೀರ್ವಾದ ಇತ್ತು. ಮತ್ತೆ ನಾವು ನಮ್ಮ ಟೀಚರ್ ಇದ್ರಲ್ಲ, ನಾವು ಜಗತ್ತಿನ ಎಂತಹ ವಿಚಿತ್ರ ವಿದ್ಯಾರ್ಥಿ ಅಂದ್ರೆ, ಯಾವ ಟೀಚರಿಂದ ನಾವು ಕಲಿತ್ವೋ ಸಿದ್ಧಿ ಪಡೆದ್ಮೇಲೆ ಅವರನ್ನೇ ನಾವು ಶಿಷ್ಯರನ್ನಾಗಿ ಮಾಡ್ಕೊಂಡ್ವಿ. ನೀವು ಅವರ ಚೀಟಿ ತಯಾರು ಮಾಡ್ಬಿಟ್ರಿ? ಹೌದು, ಅವ್ರ ಚೀಟಿ ತಯಾರಿಸ್ದೆ. ಚೀಟಿ ತಯಾರು ಮಾಡ್ದೆ, ಅದೇನೋ ಸರಿ. ಅವ್ರ ಮನ್ಸಲ್ಲಿ ಹುಟ್ಟಿದ ಭಾವನೆ ಇದೆಯಲ್ಲ. ಅವ್ರು ಹೇಳಿದ್ರು, ನೀವು ನಮ್ ವಿದ್ಯಾರ್ಥಿ ಆಗಿದ್ದಂತೂ ನಿಜ, ಆದ್ರೆ ನಮ್ ಇಚ್ಛೆ ಏನು ಅಂತಂದ್ರೆ ನೀವು ನಮಗೆ ಮಂತ್ರ ದೀಕ್ಷೆ ನೀಡ್ಬೇಕು ಅಂತ. ಮೊದ್ಲು ನಾವು ಅವ್ರಿಗೆ ಎಸ್ ಸರ್ ಅಂತಿದ್ವಿ. ಈಗ ಗುರುಪೂರ್ಣಿಮೆ ದಿನ ಅವರು ಜಿ ಗುರುಜಿ ಅಂತಾರೆ. ಈಗ ನಾವ್ ಹೇಳಕ್ ಆಗಲ್ಲ ಆಶೀರ್ವಾದ ಶಿಷ್ಯರೇ ಅಂತ. ನಾವ್ ಅಂತೀವಿ, ನೀವೇ. ಆದ್ರೆ ನಾನ್ ಕೇಳ್ಪಟ್ಟೆ ನೀವು ಬಾಲ್ಯದಲ್ಲಿ ತುಂಬಾ ಕಷ್ಟಗಳನ್ನ ಎದುರಿಸ್ಬೇಕಾಯ್ತಂತೆ, ಕೊರತೆಗಳು ಎದುರಾದ್ವಂತೆ. ನಮ್ ಬದುಕಿನ ಮೋಜಿಗೆ ಇದು ಒಂದ್ ಕಾರಣ. ಯಾಕೆಂದ್ರೆ ನಮ್ಮ ಬಾಲ್ಯವಂತೂ ಸಂಕಷ್ಟಗಳಿಂದ ಕೂಡಿತ್ತು. ಬದುಕು ವಿಚಿತ್ರ ಸಂಘರ್ಷದಿಂದ ಕಳೀತು. ಈಗ್ಲೂ ಸಂಘರ್ಷಗಳಿದೆ. ಸಂಘರ್ಷ ಕೆಟ್ಟದಲ್ಲ, ಯಾವಾಗ್ಲೂ ಸಂಘರ್ಷ ಇರಬೇಕು. ಯಾರು ಮುಗುಳ್ನಗ್ತಾ ಇರ್ತಾರೋ ಅವರು ದುಃಖದಲ್ಲೇ ಬೆಳೆದಿರ್ತಾರೆ. ಯಾರ ಭಾಗ್ಯೋದಯ ಆಗಿದೆಯೋ ಅವರ ಜೀವನದಲ್ಲೂ ಕತ್ಲೆ ಖಂಡಿತ ಇರುತ್ತೆ. ನಾವು ಇವತ್ತು ಬೆಳಕಿದೆ. ನಾವು ನಮ್ ಬಾಲ್ಯವನ್ನ ಯಾವ ರೀತಿ ಕಳೆದ್ವಿ ಅಂದ್ರೆ,
ಅದು ತುಂಬಾನೇ ವಿಚಿತ್ರವಾಗಿತ್ತು ಮತ್ತೆ ತುಂಬಾ ಕಷ್ಟದಿಂದ ಕೂಡಿತ್ತು. ಕೆಲವೊಂದ್ಸಲ ಅನ್ಸ್ಬಿಡತ್ತೆ ಈ ಬಾಲ್ಯದ ಜೀವನಗಳನ್ನ ನೆನ್ಪು ಮಾಡ್ಕೊಳ್ಳೋದು ಬೇಡ ಅಂತ. ಅದು ಎಷ್ಟೇ ಪ್ರಯತ್ನ ಪಟ್ರೂ ಅದು ಬಂದೇ ಬಿಡತ್ತೆ. ನಾವ್ ಹೇಗ್ ತಡೆಯೋಕ್ಕಾಗತ್ತೆ ಹೇಳಿ? ಜೀವನ ಹೇಗಿತ್ತು ಅಂದ್ರೆ ಊಟಕ್ಕೂ ಗತಿ ಇರ್ಲಿಲ್ಲ, ಬಟ್ಟೆಗೂ ಗತಿ ಇರ್ಲಿಲ್ಲ. ಒಂದೇ ಬಟ್ಟೆಲಿ 2 ವರ್ಷ ಕಳಿಬೇಕಾಗಿತ್ತು. ಊಟಕ್ಕೂ ಕೂಡ ಹಳ್ಳಿಲಿ ಮನೆಗೆ ಹೋಗ್ಬೇಕಾಗಿತ್ತು. ಕೆಲವು ಮನೇಲಿ ಅಕ್ಕಿ ಸಿಕ್ತಿತ್ತು, ಕೆಲವು ಮನೇಲಿ ಹಿಟ್ಟು ಸಿಕ್ತಿತ್ತು. ಆಮೇಲೆ ಅಮ್ಮ ಅಡಿಗೆ ಮಾಡ್ತಿದ್ರು, ಮತ್ತೆ ತಂಗಿ ಇದ್ಲು, ನನ್ ತಮ್ಮ ಕೂಡ ಇದ್ದ. ಮನೇಲಿ ನಾನೇ ದೊಡ್ಡವನು, ನಮ್ ತಂದೆ ಏನೂ ಮಾಡ್ತಿರ್ಲಿಲ್ಲ, ಇವಾಗ್ಲೂ ಏನೂ ಮಾಡಲ್ಲ. ಮತ್ತೆ ಹಳ್ಳಿ ಮತ್ತೆ ಮನೆಗೆ ತಿರುಗಿ ನಾವು ಕಷ್ಟಪಟ್ಟಿದ್ದು ಇವತ್ತಿಗೂ ನೆನ್ಪಿದೆ. ಮತ್ತೆ ನನಗೆ ನೆನ್ಪಿದೆ, ನಮ್ಮೂರಲ್ಲಿ ಪಕ್ಕದ ಮನೆಗೆ ಟ್ರ್ಯಾಕ್ಟರ್ ಬಂತು. ಅವರು ನಮ್ಮನ್ನ ಒಂದ್ ದಿನಕ್ಕೆ ₹1 ಅಂತೆ ನಮ್ಮನ್ನ ಯಾವ ಹೊಲದಲ್ಲಿ ಎಷ್ಟು ಗಂಟೆ ಅಂದ್ರೆ ಅವರ್ಸ್ ಬರ್ಕೊಳ್ಳಿ, ಮತ್ತೆ ಉಳುಮೆ ಮಾಡೋದಕ್ಕೆ ಹೋದಾಗ ಎಷ್ಟು ಗಂಟೆ ಟ್ರ್ಯಾಕ್ಟರ್ ಓಡ್ತು ಅದ್ರ ಗಂಟೆ ಲೆಕ್ಕ ಮಾಡಿ, ಯಾವ ಗದ್ದೆಲಿ ಎಷ್ಟು ಓಡ್ತು ಅಂತ. ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸ್ವಲ್ಪ ನಾವು ಅಷ್ಟೊಂದು ಹುಷಾರಿರ್ಲಿಲ್ಲ. ಆಗ ಲೆಕ್ಕ ಬರ್ಕೊಂಡು ಸಂಜೆ ಮನೆಗೆ ಬಂದಾಗ 1 ನಾಣ್ಯ ಸಿಕ್ತಿತ್ತು. ಆಗ ಸಣ್ಣ ಪಾರ್ಲೆಜಿ ಸಿಕ್ತಿತ್ತು. ಅದನ್ನ ಖರೀದಿ ಮಾಡ್ಕೊಂಡು ಬರ್ತಿದ್ದೆ. 2 ಬಿಸ್ಕೆಟು ತಂಗಿ ತಗೋತಿದ್ಲು, 2 ಬಿಸ್ಕೆಟು ತಮ್ಮ ತಗೋತಿದ್ದ. ಅದನ್ನ ತಿಂತಿದ್ವಿ. ಮತ್ತೆ ಆಗ ಜಾತ್ರೆ ನಮ್ಮ ಪಕ್ಕದಲ್ಲೇ ಖಜುರಾಹೋ ಇದೆ, ಆಗ ಜಾತ್ರೆ ನಡೀತಿತ್ತು. ನಮಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಅಮ್ಮಂಗ್ ಹೇಳ್ತಿದ್ವಿ, ಬೇರೆ ಮಕ್ಳು ಪಪ್ಪಾಯ ತಂದಿದ್ದಾರೆ, ಡಮರು ತಂದಿದ್ದಾರೆ, ನಾವು ಹೋಗ್ಬೇಕು. ಯಾರು ಸಾಲ ಕೊಡ್ತಿರ್ಲಿಲ್ಲ, ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈ ಎಲ್ಲ ಸಂಘರ್ಷಗಳಿದೆಯಲ್ಲ, ಆ ಕರಾಳ ದಿನಗಳಿದೆಯಲ್ಲ, ಇವತ್ತು ಜನರ ಕಣ್ಣಿಗೆ ಹೊಳಿತಾ ಇರಬಹುದು. ಭಾಗೇಶ್ವರ ಧಾಮ, ಭಾಗೇಶ್ವರ ಬಾಬಾ, ಬೆಲೆ ಬಾಳೋ ಚಾರ್ಟೆಡ್, ಮತ್ತೆ ಗಾಡಿಗಳು. ಮತ್ತೆ ಜೀವನದಲ್ಲಿ ಅದೆಷ್ಟು ಕರಾಳ ದಿನಗಳನ್ನ ಕಳ್ದಿದೀವೋ ಅದನ್ನ ನಾವು ಮರ್ತಿಲ್ಲ. ನಮ್ ಬಾಲ್ಯ ಸತ್ತಿಲ್ಲ, ಅದನ್ನ ಹಿಡ್ಕೊಂಡಿದೀವಿ. ನಾವೇ ಹಿಡ್ಕೊಂಡಿದ್ದು, ಬೇರೆ ಯಾರೂ ಅಲ್ಲ. ಅದೇನಕ್ಕೆ ಅಂತಂದ್ರೆ ತಮ್ಮನಿಗಾಗಿ, ತಂಗಿಗಾಗಿ, ಅಮ್ಮನಿಗಾಗಿ, ಸಮಾಜಕ್ಕಾಗಿ, ಹಿಂದೂಗಳಿಗಾಗಿ, ಹಿಂದುತ್ವಕ್ಕಾಗಿ. ಮತ್ತೆ ಈಗ ಈ ಮಟ್ಟಕ್ಕೆ ತಲುಪಿದ್ಮೇಲೆ ಈ ಸ್ಥಿತಿಲಿ ನಮಗನ್ಸುತ್ತೆ ಆಗಾಗ ಪ್ರಯತ್ನ ಪಡೋಣ, ಆ ದಿನಗಳನ್ನ ಅನುಭವಿಸೋಣ. ಕ್ರಿಕೆಟ್ ಆಡೋ ಮನ್ಸಾಗತ್ತೆ, ಕೆಲವೊಂದ್ಸಲ ಮೋಜು ಮಸ್ತಿ ಮಾಡುವಂಥ ಮನ್ಸಾಗತ್ತೆ. ಆದ್ರೆ ಹಿಂದೂಗಳು ತಲೆ ತಗ್ಗಿಸುವಂತಹ ಕೆಲ್ಸನ ನಾನ್ ಯಾವುದೇ ಕಾರಣಕ್ಕೂ ಯಾವತ್ತೂ ಮಾಡಿಲ್ಲ. ನೋಡಿ, ಇದೆಲ್ಲ ಸರಿನೇ, ಜೀವನದಲ್ಲಿ ಮೋಜು ಮಸ್ತಿ ಮಾಡೋದು ಎಲ್ಲ ಸರಿನೇ. ಆದ್ರೆ ಈಗ ನಿಮ್ಮ ಜೀವನ ಎಷ್ಟು ಬದಲಾಗಿದೆ ಅಂದ್ರೆ, ಅನಂತ್ ಅಂಬಾನಿ ಅವರ ಮದುವೆಗೆ ನೀವು ಆಸ್ಟ್ರೇಲಿಯಾದಿಂದ ಸ್ಪೆಷಲ್ ವಿಮಾನದಲ್ಲಿ ಬಂದಿದ್ರಿ. ಕರೆದ್ರು, ಹೋದ್ವಿ, ಅದ್ರಲ್ಲಿ ತಪ್ಪೇನಿದೆ? ನೀವು ಕರೆದ್ರೆ ನಿಮ್ಮ ಆಪ್ಕೆ ಅದಾಲತಿಗೆ ಬಂದ್ವಿ. ಆದ್ರೆ ನೀವು ಚಾರ್ಟೆಡ್ ಕಳಿಸ್ಲಿಲ್ಲ ಅಷ್ಟೇ. ಅದು ನಿಮ್ ತಪ್ಪು, ನಂದೇನೂ ತಪ್ಪಿಲ್ಲ. ನಮಗೆ ಯಾರೇ ಕರೀಲಿ, ನಾವು ಸಾಧುಗಳು, ಅವ್ರ ಅತ್ಯಂತ ಪ್ರೀತಿ ಪಾತ್ರರು. ಅವ್ರು ಏನ್ ಮಾಡಿದ್ರಲ್ಲ, ಅದ್ಭುತ ಕಾರ್ಯ ಮಾಡಿದ್ರು. ಅವರು ತಮ್ಮ ವಿವಾಹ ಪರಂಪರೆಯನ್ನ, ಮಂಗಳ ಕಾರ್ಯವನ್ನ, ಉತ್ಸವವನ್ನ ಮಹೋತ್ಸವವಾಗಿ ಮಾಡಿದ್ರು. ಸನಾತನ ಸಂಸ್ಕೃತಿಯ ಪ್ರಕಾರ ಮಾಡಿದ್ರು. ಈ ದೇಶದಲ್ಲಿ ಶ್ರೀಮಂತರು ತುಂಬಾ ಇದ್ದಾರೆ, ಆದ್ರೆ ಎಂತ ಶ್ರೀಮಂತಿಕೆ ಇರಬೇಕು ಅಂದ್ರೆ ಅದರಲ್ಲಿ ಸಾಧುಗಳು ಇರಬೇಕು, ದೇಶದ ನಾಯಕರು ಇರಬೇಕು, ದೇಶದ ನಟರು ಇರಬೇಕು, ಮತ್ತೆ ಸಂತರು ಇರಬೇಕು, ಮಹಂತರು ಇರಬೇಕು, ಆದರವೂ ಇರಬೇಕು, ಸತ್ಕಾರವೂ ಇರಬೇಕು, ಸಂಭ್ರಮವೂ ಇರಬೇಕು, ಉತ್ಸವವೂ ಇರಬೇಕು. ನಮಗೆ ಅವ್ರ ವಿಷಯ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಅವ್ರು ನನಗೆ ತುಂಬಾ ಪ್ರೀತಿ ವ್ಯಕ್ತಿ ಕೂಡ. ಅವ್ರು ಹೇಳಿದ್ರು ನೀವು ಬರ್ಲೇಬೇಕು ಅಂತ. ಮತ್ತೆ ಫೋನ್ ಮಾಡಿದ್ರು. ನಾನು ಮದುಮಗನಾಗ್ ನಿಲ್ಲಲ್ಲ, ಅಣ್ಣ ಅಂತ ಕರೀತಾರೆ ನನ್ನ. ಎಲ್ಲಿವರೆಗೂ ನೀವು ಬರಲ್ವೋ ಅಂದ್ರು. ನಾನು ಹೇಳ್ದೆ, ಆಸ್ಟ್ರೇಲಿಯಾದಲ್ಲಿದ್ದೀನಿ, ನನ್ ಕತೆ ಇದೆ, ಕತೆ ನಿಂತು ಹೋಗುತ್ತೆ, ನನಗ್ ದಕ್ಷಿಣ ಕೂಡ ಸಿಗೋದಿಲ್ಲ, ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ ಕತೆಗೆ ನಿಮ್ಮನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು, ಹೇಗ್ ಕಳಿಸ್ಕೊಡ್ತೀರಾ ಅಂತ. ಅದಕ್ಕೆ ಅವರು ದೊಡ್ಡ ಹದ್ದಿನ ಗಾಡಿ ಕಳಿಸ್ಕೊಟ್ರು. ನಾವು ವಿಮಾನಕ್ಕೆ ಹೊಸ ಹೆಸರಿಟ್ಟಿದ್ದೀವಿ, ಚೀಲ್ ಗಾಡಿ ಅಂತ. ಅಂದ್ರೆ ಹದ್ದಿನ ಗಾಡಿ, ದೊಡ್ಡ ಹದ್ದಿನ ಗಾಡಿ ಕಳ್ಸ್ಕೊಟ್ರು. ನಾವು ಅದ್ರಲ್ಲಿ ಚೆನ್ನಾಗಿ ನಿದ್ರೆನೂ ಮಾಡ್ಕೊ ಬಂದ್ವಿ, ಸ್ನಾನನೂ ಮಾಡೋ ವ್ಯವಸ್ಥೆ ಇತ್ತು. ವಿಮಾನ ಸೂಪರ್ ಆಗಿತ್ತು. ನಾನು ದೇವ್ರ ಹತ್ರ ಬೇಡ್ಕೊಂಡೆ, ನನ್ನ ಕರ್ಸ್ಬೇಕಾದ್ರೆ ಪ್ರತಿಯೊಬ್ರು ಹಿಂಗೆ ಕರ್ಸ್ಕೊಳ್ಳಪ್ಪ ದೇವ್ರೆ. ಆದ್ರೆ ನೀವು ಆ ತರ ಕರ್ಸ್ಕೊಳ್ಳಿಲ್ಲ, ಅದ್ ನಿಮ್ ತಪ್ಪು. ಮತ್ತೆ ನಿಮ್ಗೆ ರೋಲ್ಸ್ ರಾಯ್ಸ್ ಕೂಡ ಕಳ್ಸಿದ್ರಲ್ಲ ಏರ್ಪೋರ್ಟ್ ಇಂದ ಕರೆಸ್ಕೊಳಕ್ಕೆ? ಅದು ಇನ್ನೊಂದ್ಸಲ ಹೋಗಿದ್ದು, ನಾವು ವನತಾರಕ್ಕೆ ಹೋಗಿದ್ವಿ. ಅಲ್ಲಿ ವನತಾರದಲ್ಲಿ ಅಲ್ಲಿ ಒಂದು ಸಣ್ಣ ಕ್ರಮ ಇತ್ತು, ಅನುಷ್ಠಾನದ ಕಾರ್ಯಕ್ರಮ ಇತ್ತು. ಅದಕ್ಕೆ ಅಲ್ಲಿ ಹೋಗಿದ್ವಿ. ಅಲ್ಲಿ ನಾವು ರೋಲ್ಸ್ ರಾಯ್ಸ್ ಹೆಸರು ಕೇಳಿದ್ವಿ, ಆದ್ರೆ ಕೂತಿರ್ಲಿಲ್ಲ. ಆದ್ರೆ ನಿಜ ಹೇಳ, ಎಷ್ಟಿದ್ಯೋ ನಾವು ಅಪ್ಪಂದಂತೂ ಅಲ್ವೇ ಅಲ್ಲ. ಸಿಕ್ತು, ಅದು ಸ್ವಲ್ಪ ಹೊತ್ತಿಗೆ ಸಿಕ್ತು. ಅತಿಥಿ ಹಾಗೆ ಜೀವನದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲರೂ ಅತಿಥಿಗಳೇ. ಬರ್ತೀವಿ ಹೋಗ್ತೀವಿ, ಇಲ್ಲಿ ಯಾರು ಮಾಲೀಕರಲ್ಲ, ಎಲ್ಲ ಅತಿಥಿಗಳೇ ಜೀವನದಲ್ಲಿ. ಹಾಗೆ ನಾವು ಅತಿಥಿಗಳೇ. ಅವ್ರು ಕರೀತಾರೆ, ಗುರುಗಳೇ ಇದ್ರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಜನಗಳಿಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೋ ಅದನ್ನ ಮಾಡಿ ಅಂತ ನಮಗೆ ಹೇಳ್ತಾರೆ. ಜನಗಳಿಗೆ ಅನ್ಸುತ್ತೆ ನಮ್ಮನ್ನ ಅದ್ರಲ್ಲಿ ಕೂರ್ಸೋದ್ರಿಂದ ನಮಗೆ ಖುಷಿ ಸಿಗುತ್ತೆ ಅಂತ ಅನ್ಕೊಂಡು ಕೂರಿಸ್ತಾರೆ. ನಮ್ ಕತೆನ ಕೇಳಿದಿರ ನೀವೆಲ್ಲ, ತುಂಬಾ ಇಷ್ಟಪಡ್ತಾರೆ. ನೀವ್ ಹೇಳ್ದಂಗೆ ಅವ್ರು ರೋಲ್ಸ್ ರಾಯ್ಸ್ ಕಳ್ಸಿದ್ರು, ನಾನು ಅದ್ರಲ್ಲಿ ಕುತ್ಕೊಂಡು ಮಜಾ ಮಾಡ್ದೆ. ಅದ್ರಲ್ಲಿ ಉಲ್ಟಾ ಬಾಗ್ಲು ತೆಗಿಯುತ್ತೆ. ಆದ್ರೆ ನೀವು ಯಾವ ಸ್ಟೈಲ್ನಲ್ಲಿ ಇರ್ತೀರೋ ಆ ಫೋಟೋಗಳನ್ನ ಜನಗಳಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ತೋರಿಸಿ. ನೋಡಿ, ನಿಮ್ಮ ಕನ್ನಡಕ, ನಿಮ್ಮ ಜಾಕೆಟ್ ಎಲ್ಲವೂ ಬ್ರ್ಯಾಂಡೆಡ್ ಆಗಿದೆ.
ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಎಲ್ಲಿ ಇದೆ. ಅದು ಒಂದೇ ಇರೋದು? ಬೇರೆದೆಲ್ಲ ತುಂಬಾ ಲೋ ಕ್ವಾಲಿಟಿದು, 60-70 ರೂಪಾಯಿದು ಇದೆಯಲ್ಲ ಅಲ್ಲಿ. ಆಮೇಲೆ ಇವರೆಲ್ಲ ಬರ್ತಾರೆ, ನಮ್ ಶಿಷ್ಯರು, ಪ್ರಿಯ ಶಿಷ್ಯರು ಕೇಳ್ತಾರೆ, ಗುರೂಜಿ ಇದನ್ನೆಲ್ಲ ಒಂದ್ಸಲ ಹಾಕೊಂಡ್ ನೋಡಿ, ಚೆನ್ನಾಗ್ ಕಾಣುತ್ತೆ ಅಂತ, ಸಂತೋಷ ಆಗುತ್ತೆ ಅಂತ. ಮತ್ತೆ ಈ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ಗುರೂಜಿ ಇದನ್ನ ಒಂದ್ಸಲ ಹಾಕೊಂಡ್ ನೋಡಿ, ನಿಮಗ್ ತುಂಬಾ ಚೆನ್ನಾಗ್ ಕಾಣುತ್ತೆ ಅಂತಾರೆ. ಹಾಕೋತೀನಿ. ನನ್ಗನ್ಸುತ್ತೆ ಇದು ಕೆಟ್ಟದಲ್ಲ ಅಂತ. ಯಾಕೆ ಕೆಟ್ಟದಲ್ಲ ಅಂತಂದ್ರೆ, ನಾನು ಸನ್ಯಾಸ ತಗೊಂಡಿಲ್ಲ, ನಾನ್ ಸಾಧು ಕೂಡ ಅಲ್ಲ, ನಾನ್ ಸಾಧು ಆಗಿದ್ದೀನಿ ಅಂತ ಘೋಷಣೆ ಕೂಡ ಮಾಡಿಲ್ಲ. ಇದನ್ ಧರಿಸೋದೇನ್ ತಪ್ಪಲ್ಲ. ಈ ದೇಶದಲ್ಲಿ ಬಲಾತ್ಕಾರ ಮಾಡೋನು ಕೋಟಿ ರೂಪಾಯಿ ಮನೇಲಿ ವಾಸಿಸ್ತಾನೆ, ಮತ್ತೆ ನಾಟಕ ಮಾಡೋನು ಕೋಟ್ಯಾಂತರ ರೂಪಾಯಿ ಬಂಗ್ಲೆ ಮತ್ತೆ ಗಾಡಿಲ್ ತಿರ್ಗಾಡ್ತಾನೆ. ಈ ದೇಶದಲ್ಲಿ ದ್ರೋಹ ಮಾಡೋನು ಮತ್ತೆ ಲಂಚ ತಗೊಳ್ಳೋನು ಈ ದೇಶದಲ್ಲಿ ದೊಡ್ಡ ಬಂಗ್ಲೆಗಳಲ್ಲಿ ಗಾಡಿಗಳಲ್ಲಿ ತಿರ್ಗಾಡ್ತಿರ್ತಾನೆ. ಒಬ್ಬ ಸಾಧುಗೆ ಕನ್ನಡಕ ಕೊಟ್ರೆ, ಅದನ್ನ ಹಾಕೊಂಡ್ರೆ ಅವನ್ ಬದುಕ್ಬಾರ್ದಾ ಹೇಳಿ? ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾ, ನಮ್ಗೆ ಆಸಕ್ತಿನೂ ಇಲ್ಲ, ಅನಾಸಕ್ತಿನೂ ಇಲ್ಲ, ಅಪೇಕ್ಷೆನೂ ಇಲ್ಲ, ಮತ್ತೆ ಬೇಡನೂ ಅನ್ನಲ್ಲ. ನಮಗೆ ಅಪೇಕ್ಷೆನೂ ಇಲ್ಲ ಕನ್ನಡಕನೇ ಬೇಕು, ನನಗೆ ಅಪೇಕ್ಷೆನೂ ಇಲ್ಲ ರೋಲ್ಸ್ ರಾಯ್ಸ್ದು. ನಾವು ಎತ್ತಿನ ಗಾಡಿಲೂ ಹೋಗಿದೀವಿ, ಅದನ್ನ ಯಾರು ತೋರಿಸ್ಲೇ ಇಲ್ಲ. ನಾವು ಮಹಾರಾಷ್ಟ್ರದಲ್ಲಿ ಎತ್ತಿನ ಗಾಡಿಲಿ ಹೋದ್ವಿ, ಅಲ್ಲಿ ಪೂರ್ತಿ ಕೆಸ್ರು ಅಂದ್ರೆ ಕೆಸ್ರು, ಬೇರೆ ವ್ಯವಸ್ಥೆ ಇರ್ಲಿಲ್ಲ. ನಾವು ಕತ್ತೆ ಮಾಡೋದಕ್ಕೆ ಎತ್ತಿನ ಗಾಡಿಲಿ ಹೋದ್ವಿ, ಆ ವಾರ್ತೆನ ಯಾರು ತೋರಿಸ್ಲಿಲ್ಲ. ನಾವು ಸೈಕಲಲ್ಲಿ ಹೋದ್ವಿ, ಆ ವಾರ್ತೆನೂ ಯಾರು ತೋರಿಸ್ಲಿಲ್ಲ. ಈ ದೇಶದಲ್ಲಿ ತುಂಬಾ ಕೆಲಸ ಮಾಡಿದೀವಿ ನಾವು, ಆದ್ರೆ ಆ ಸುದ್ದಿಗಳನ್ನ ಯಾರು ತೋರಿಸ್ಲಿಲ್ಲ. ಅದೇ ಕನ್ನಡಕ ಹಾಕೊಂಡಿದ್ದಕ್ಕೆ, ಜಾಕೆಟ್ ಹಾಕೊಂಡಿದ್ದಕ್ಕೆ ಎಲ್ಲರೂ ಚರ್ಚೆ ಮಾಡ್ತಾರೆ. ಇದಕ್ಕೆ ಕಾರಣ ಏನಿರ್ಬೋದು? ನೀವು ನಿಮ್ಮ ಕಥೆನಲ್ಲಿ ಏನು ಹೇಳ್ತೀರಲ್ಲ, लगा के आग दौलत में हमने ये शौक पाला। हमने शौक पाले हैं, और कोई पूछे तो कह देना कि बागेश्वर वाले हैं। हाँ, ಅಂದ್ರೆ ನೀವು ಬೇರೆಯವ್ರ ಸಂಪತ್ತಿಗೆ ಬೆಂಕಿ ಹಚ್ತಿದ್ದೀರಾ? ಇಲ್ಲ, ಮೊದಲನೇದಾಗಿ लगा के आग दौलत, लगा के आग शोहरत में, लगा के आग दौलत में हमने ये शौक पाले हैं। कोई पूछे तो कह देना हम बागेश्वर वाले। ಇದ್ರ ಅರ್ಥ ಏನು ಅಂದ್ರೆ, ಧರಿಸ್ತೀವಿ, ನಮ್ದು ಅನ್ಕೊಳ್ಳಲ್ಲ. ನಾವಿಲ್ಲೇ ಕೂತಿದೀವಿ, ಆದ್ರೆ ಇದ್ ನಮ್ದಲ್ಲ. ಈ ಜಗತ್ತಲ್ಲಿದ್ದೀವಿ, ನಮ್ದಲ್ಲ. ನಿರ್ಮೋಹಿಗಳು ಹೌದು. ಸಿಕ್ಕಿದ್ರೆ ಬಂದ್ರೆ ವೆಲ್ಕಮ್, ಬರ್ದಿದ್ರೆ ಜನಸಮೂಹ ಕಮ್ಮಿ. ಮತ್ತೆ ನೋಡಿ, ಆರ್ತಿನಲ್ಲಿ ಹೇಳ್ತಾರಲ್ಲ, ನಿನ್ನದನ್ನ ನಿನಗೆ ಅರ್ಪಿಸ್ತಾ ಇದ್ದೀವಿ ಅಂತ. ಹೌದು, ನಂದೇನಿದೆ ಅದ್ರಲ್ಲಿ? ಇದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಾವು ಯಾರ ಭಾವನೆಗಳನ್ನು ನೋಯಿಸ್ಬಾರ್ದು ಅಲ್ವಾ? ಶ್ರದ್ಧಾಭಾವದಿಂದ ಯಾರೋ ಬಂದಿದ್ದಾರೆ, ಅವ್ರ ಮನ್ಸಿಗೆ ನೋವುಂಟು ಮಾಡಬಾರ್ದು ಅಲ್ವಾ? ನಾವು ಹೀಗೆಲ್ಲರೂ ಬರ್ತಾರೆ, ಅದಕ್ಕೆ ಭಾವನೆಗಳಿಗೆ ನೋವುಂಟು ಮಾಡಬಾರ್ದು. ಅವ್ರ ಖುಷಿ, ಯಾಕೆಂದ್ರೆ ನಾವಿರೋದೇ ಅವ್ರ ಪ್ರಸನ್ನರಾಗಲು. ಶಿಷ್ಯ ಯಾವ್ದ್ರಿಂದ ಪ್ರಸನ್ನನಾಗ್ತಾನೋ, ಗುರು ಅದ್ರಲ್ಲೇ ಪ್ರಸನ್ನನಾಗ್ತಾನೆ. ಪರಮಾತ್ಮ ಪ್ರಸನ್ನನಾದ್ರೆ ಭಕ್ತ ಅದ್ರಿಂದಲೇ ಪ್ರಸನ್ನನಾಗ್ತಾನೆ. ಸಾಧನೆ ಯಾವ್ದ್ರಿಂದ ಪ್ರಸನ್ನವಾಗುತ್ತೋ, ಸಾಧಕ ಅದ್ರಲ್ಲೇ ಪ್ರಸನ್ನನಾಗ್ತಾನೆ. ನೀವು ಲಂಡನ್ಗೆ ಹೋಗ್ತೀರಾ, ದುಬೈಗೆ ಹೋಗ್ತೀರಾ, ಯಾರನ್ನ ಪ್ರಸನ್ನಗೊಳಿಸೋದಿಕ್ ಹೋಗ್ತೀರಾ? ಹಿಂದೂಗಳನ್ನ ಪ್ರಸನ್ನಗೊಳಿಸೋದಕ್ ಹೋಗ್ತೀನಿ. ಅಲ್ಲಿರೋ ಭಾರತೀಯರನ್ನ ಪ್ರಸನ್ನಗೊಳಿಸೋದಕ್ ಹೋಗ್ತೀನಿ. ಅಲ್ಲಿರೋ ಮೂಲ ಪರಂಪರೆಯ ಜನರನ್ನ ಪ್ರಸನ್ನಗೊಳಿಸೋದಕ್ ಹೋಗ್ತೀನಿ. ಅಲ್ಲಿರೋ ಆಂಗ್ಲರನ್ನ ಆಕರ್ಷಿಸೋದಕ್ ಹೋಗ್ತೀನಿ. ನೀವು ನಮ್ಮಲ್ಲಿಗ್ ಬಂದ್ರಿ, ನಾವು ನಿಮ್ಮಲ್ಲಿಗ್ ಬಂದ್ವಿ. ಹಾ, ಎಲ್ಲ ಬನ್ನಿ, ವೆಲ್ಕಮ್ ಟು ಯು. ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿ ನೋಡೋಣ. ನಾವು ಹೋಗ್ಲೇಬೇಕು, ಸಾಧುಗಳಂತೂ ಹೋಗ್ಲೇಬೇಕು. ಯಾಕೆಂದ್ರೆ ನಮ್ ಪರಂಪರೆ ಪ್ರಚಾರ ಆಗ್ಬೇಕು, ನಮ್ ಸಂಸ್ಕೃತಿಯ ಪ್ರಚಾರ ಆಗ್ಬೇಕು. ಆದ್ರೆ ಒಂದು ಮಾತಂತೂ ದೃಢವಾಗಿದೆ, ನಮ್ಮ ವಿಚಾರಗಳು ಹೊಸದಾಗಿದ್ರು ಸಹ ನಮ್ಮ ಸಂಸ್ಕಾರಗಳಂತೂ ಪುರಾತನ. ಆದ್ರೆ ನಾನೊಂದು ಮಾತನ್ನು ಕೇಳ್ಪಟ್ಟೆ, ನೀವು ಲಂಡನ್ನಲ್ಲಿ ತುಂಬಾ ಹೊತ್ತು ಬಾತ್ರೂಮಲ್ಲಿ ಸಿಕ್ಕಾಕೊಂಡಿದ್ರಂತೆ. ನನಗಂತೂ ಗೊತ್ತಾಗಲ್ಲ ಎಲ್ಲಿಂದ ತೆಗಿತೀರ ಇದನ್ನೆಲ್ಲ ಅಂತ. ಅದು ನಾವು ಹಳ್ಳಿಯವರು. ಮೊದಲನೇ ಸಲ 9 ಗಂಟೆ ವಿಮಾನದಲ್ಲಿ ಕುತ್ಕೊಂಡು ಹೋಗ್ಬೇಕಿತ್ತು. ಪೂರ್ತಿ ಸಂಕೋಚದಲ್ಲೇ ಏನು ತಿನ್ಬಾರ್ದು ಅಂತ ಅನ್ಕೊಂಡಿದ್ವಿ, ಏನು ತೊಂದರೆ ಆಗ್ಬಾರ್ದು. ಇಂಗ್ಲಿಷ್ ಬೇರೆ ಬರಲ್ಲ, ಹೇಗ್ ನಿಭಾಯಿಸೋದು ಅಂತ. ಇದೊಂದು ಬೇರೆ ಕಷ್ಟ. ಇಂಗ್ಲಿಷ್ನಲ್ಲಿ ಒಂದೇ ಒಂದು ಸೆಂಟೆನ್ಸ್ ಕಲ್ತೆ. ಒಂದೇ ಸೆಂಟೆನ್ಸ್ನ ಕಲ್ತು ನಾನು ಇಡೀ ದೇಶ ಸುತ್ತಿದ್ದೀನಿ. ಐ ಕ್ಯಾನ್ ನಾಟ್ ಸ್ಪೀಕಿಂಗ್ ಇಂಗ್ಲಿಷ್, ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ನಾವು ಲಂಡನ್ನಲ್ಲಿ ಇಳಿತಾ ಇದ್ದಂಗೆ ಹಿತ್ರೂ ಅಂತ ಒಂದು ಜಾಗ ಇದೆ, ಅದು ಬೆಂಬ್ಲಿಲಿ. ಅಲ್ಲಿ ನಮ್ಮ ಅನುಯಾಯಿಗಳೆಲ್ಲ ಬಂದಿದ್ರು, ಯಜಮಾನ್ರೆಲ್ಲ ಬಂದಿದ್ರು, ಹೂವಿನ ಮಾಲೆ ಎಲ್ಲ ಹಿಡ್ಕೊಂಡು. ನಾವು ಅವರಿಗೆ ಆಶೀರ್ವಾದ ಮಾಡಿ ಅವ್ರ ಮನೆಗೆ ಹೋದ್ವಿ. ಅವ್ರು ಹೇಳಿದ್ರು ಇದೇ ನಮ್ಮ ಮನೆ ಅಂತ. ನಾವು ಮೊದಲನೇ ಸಲ ಲಂಡನಿಗೆ ಹೋಗಿದ್ದೀವಿ, ಮೊದಲನೇ ಸಲ ವಿದೇಶಕ್ಕೆ ಹೋಗಿದ್ದೀವಿ. ನಾವು ಮನೆ ನೋಡಿದ್ವಿ, ಮರದ ಮನೆ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕೆಳಗಡೆ ಕಾರ್ಪೆಟ್ ಎಲ್ಲ ಹಾಕೊಂಡಿತ್ತು, ದಪ್ಪ ಮೆತ್ತಗಿರೋ ಹಾಸಿಗೆ, ಮತ್ತೆ ಚಳಿನೂ ಇತ್ತು. ನಾವು ಅನ್ಕೊಂಡ್ವಿ ಸ್ನಾನ ಧ್ಯಾನ ಮಾಡಿ ಊಟ ಮಾಡೋಣ ಅಂತ. ನಾನು ಬಟ್ಟೆನೆಲ್ಲ ಬಿಚ್ಚಿ ಒಳಗ್ ಹೋದೆ. ತುಂಬಾ ಕಷ್ಟ ಆಯ್ತು. ನೋಡ್ತೀನಿ ಅಲ್ಲಿ ನಲ್ಲಿನೇ ಇಲ್ಲ. ಅವಾಗ ತುಂಬಾ ಟೆನ್ಷನ್ ಆಯ್ತು. ಬಟ್ಟೆ ಬೇರೆ ಬಿಚ್ಚಿದೀನಿ, ಏನ್ ಮಾಡೋದು? ಅವಾಗ ಟವೆಲ್ ಗಿವೆಲ್ ಸುತ್ಕೊಂಡು ಅದ್ ಹೇಗ್ ನಾಗಬಾಬಾಗ್ ಹೊರಗೆ ಹೋಗೋದು ಹೇಳಿ ನೋಡೋಣ. ಅಲ್ಲೋ ಬಕೆಟ್ ಇಲ್ಲ, ಮಗ್ಗಿಲ್ಲ. ನಾವು ಹಳ್ಳಿಯವರು, ವಿದೇಶ ಬೇರೆ, ಅಲ್ಲಿರೋದು ಬರೀ ಟಿಶ್ಯೂ ಪೇಪರು. ಒಳ್ಳೆ ಪೀಕ್ಲಾಟಕ್ಕೆ ಸಿಕ್ಕಾಕೊಂಡೆ. ಸರಿ, ನಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ಕೆಲಸ ಮುಗಿಸ್ಕೊಳ್ಳೋಣ, ಯಾರು ನೋಡ್ತಾರೆ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ತುಂಬಾ ಕಷ್ಟ ಆಯ್ತು. ಅಲ್ಲೆಲ್ಲೂ ನೀರ್ ಬರೋಕ್ ಜಾಗನೇ ಇಲ್ಲ. ಈ ಟೆನ್ಷನಲ್ಲಿ 30 ನಿಮಿಷ ಕಳೆದೇ ಹೋಯ್ತು ನಾನು ಎಲ್ಲಿ ಸಿಕ್ಕಾಕೊಂಡ್ನಪ್ಪ ಅಂತ.
ನನಗೇನನ್ನಿಸ್ತು ಅಂತಂದ್ರೆ ಯಜಮಾನ ಮನೇನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆನೆ ನಮ್ಮನ್ನ ಮನೆಗೆ ಸೇರಿಸ್ಬಿಟ್ಟ. ಆಮೇಲೆ ಅಲ್ಲೊಂದು ಬಟನ್ ಇತ್ತು, ಅದು ಏನು ಅಂತ ಗೊತ್ತಿಲ್ಲ. ಅದನ್ನ ಮುಟ್ಟಿದ ತಕ್ಷಣ ಅಲ್ಲೇನೋ ಆಯ್ತು, ತಿರುಗಿಸ್ದೆ, ಮತ್ತೆ ಮೇಲ್ ಶವರ್ ಇತ್ತು, ಅಲ್ಲಿಂದ ನೀರು ಬರೋದಕ್ಕೆ ಶುರು ಆಯ್ತು. ಸೊ ನನ್ನ ಕೈ ಸುಟ್ಟೋಯ್ತು. ಆಗ ನನಗನ್ನಿಸ್ತು ಬಿಸಿಲಿದೆ ಅಂತಂದ್ರೆ ತಣ್ಣಗೂ ಇರಬೇಕು ಅಂತ. ನಾನು ಏನೋ ಒಂದು ಮಾಡಿ ಹೇಗೋ ಸ್ನಾನ ಮುಗಿಸ್ಕೊಂಡು ಹೊರಗೆ ಬಂದೆ. ಯಜಮಾನ್ರು ಕೇಳಿದ್ರು, ಗುರುಗಳೇ ಏನಾದರೂ ಅನಾನುಕೂಲ ಆಯ್ತಾ? ನಾನಂದು ಯಾವ ಅನುಕೂಲನೂ ಇಲ್ಲ. ಅವ್ರು ಕೇಳಿದ್ರೆ ಯಾಕೆ, ನನ್ನದೇ ಕೋಟ್ಯಾಂತರ ರೂಪಾಯಿ ಮನೆ, ನಿಮ್ದು 60 ರೂಪಾಯಿ ಬಕೆಟು, 20 ರೂಪಾಯಿ ನಲ್ಲಿ ಫಿಟ್ ಮಾಡೋಕ್ಕಾಗ್ಲಿಲ್ವಾ ಅಂದೆ. ಆಮೇಲೆ ಅವರು ಮಾರನೇ ದಿನ ದೇಸಿ ವ್ಯವಸ್ಥೆ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ನಾವು ಎಲ್ಲೇ ಹೋದ್ರೂ ಕೂಡ ಪ್ಲಾಸ್ಟಿಕ್ ಬಕೆಟು, ನೀರಿನ ಬಾಟ್ಲು ಎಲ್ಲ ತಗೊಂಡು ಹೋಗ್ತೀವಿ. ನಾವು ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಅದನ್ನು ಕತ್ತರಿಸಿಡ್ಕೋತೀವಿ, ನಮ್ಮ ಕೆಲಸ ಮಾಡ್ಕೋತೀವಿ ಅಷ್ಟೇ. ಮತ್ತೆ ಪಿಜ್ಜಾ ತಿನ್ಬೇಕಾಗಿ ಬಂದಾಗ ನೀವು ಹೆದರ್ಕೊಂಡಿದ್ರಂತೆ? ಹೌದು, ಪಿಜ್ಜಾ. ನಿಮ್ಮ ಹತ್ರ ಎಲ್ಲ ಸುದ್ದಿ ಇದೆ. ಅಲ್ಲೊಂದು ಕತೆ ಆಯ್ತು. ಯಜಮಾನ ಮತ್ತೆ ಎಲ್ಲ ಹುಡುಗರು ಸೇರ್ಕೊಂಡಿದ್ರು, ಎಲ್ಲ ಕೂಡಿದ್ರು. ಮತ್ತೆ ಅಲ್ಲಿ ಪ್ರಭಾವನ ನೋಡಿದ್ರು, ಕಥೆನ್ ಹೊಡಿದ್ರು, ದರ್ಬಾರ್ ನೋಡಿದ್ರು. ನಾವು ಕೂಡ ಹನುಮಂತನ ಸ್ಮರಣೆ ಮಾಡ್ತಾ ಹನುಮಂತನ ಬಾಲ ಅಲ್ಲಾಡಿಸ್ದೆ. ಕೆಲವು ಇಂಗ್ಲಿಷ್ ಜನರು ಕೂಡ ನನ್ ಭಕ್ತರಾಗ್ಬಿಟ್ರು. ಅಲ್ಲಿ ಜನರು ಸಂತೋಷ ಪಟ್ರು. ಒಳ್ಳೇದು, ಬಾಬಾ ತುಂಬಾ ಒಳ್ಳೆಯವರು ಅಂತ ಒಂದ್ ಗಾಡಿ ತಗೊಂಡು ಲಂಡನ್ ಸುತ್ತಣ ಅಂದ್ರು. ನಿಮ್ಗೆಲ್ಲ ತೋರಿಸ್ತೀವಿ ಅಂದ್ರು. ಅಲ್ಲಿ ಯಜಮಾನ ಸಹ ಇದ್ರು. ಅವ್ರು ಬಂದ್ರು, ತ್ಯಾಗಿಯವರು ಕೂಡ ಇದ್ರು ಅಲ್ಲಿ. ಅವ್ರಂದ್ರು, ನಿಮಗೆ ನಾವು ಪಿಜ್ಜಾ ತಿನ್ನಿಸ್ತೀವಿ ಅಂತ. ನಾನಂತೂ ತಿಂದೇ ಇರ್ಲಿಲ್ಲ. ನಾವು ಇಳೀತಿದ್ದ ಹಾಗೆ ಅಲ್ಲಿ ಬರ್ದಿತ್ತು ಪಿಜ್ಜಾ ಹಟ್ ಅಂತ. ಇವ್ರೇನ್ ಹಟ್ ಅಂತ ಬರ್ದಿದ್ದಾರೆ ಅಂತ ಅನ್ಕೊಂಡೆ. ಹೋಗ್ತೀನಿ ತಾಳು, ಅವ್ರು ಹೇಳಿದ್ರು ಹಟ್ನ ಅರ್ಥ ಮನೆ ಅಂತ. ನಾವಲ್ಲಿದ್ ಬಿಳಿ ಮೇಡಮ್ನ ನೋಡ್ದಾಗ ಪ್ಲೇಟಲ್ಲಿ ಅವ್ರು ಪಿಜ್ಜಾ ಇಟ್ಕೊಂಡು ತಿಂತಿದ್ದಾರೆ. ಆ ಬಿಳಿ ಉದ್ದುದ್ದು ನೋಡಿದ್ರೆ ಆ ಪಿಜ್ಜದ ಮೇಲೆ ಹಾಕಿರೋ ಬಿಳಿ ಆ ವೈಟ್ ಇರೋದನ್ನ ನಾವು ನೋಡಿದ್ವಿ. ಅದನ್ನ ಅವರು ಪಿಜ್ಜದ ಮೇಲೆ ಹಂಗೆ ಹಾಕಿದ್ರು. ಅದನ್ನ ನೋಡಿ ನನಗೆ ಅನ್ನಿಸ್ತು ಮಗು ಸಿಂಬಳ ಹಾಕಿರೋ ತರ ಇದೆ ಅಂತ. ನಾನ್ ಕೇಳ್ದೆ ಇದೇನಿದು ಅಂತ. ಅವ್ರಂದ್ರು ಪಿಜ್ಜಾ ಅಂತ. ನಾನಂದೆ ಇದು ಚಿಕ್ಕ ಮಕ್ಳಿಗೆ ಚಳಿಗಾಲದಲ್ಲಿ ಶೀತ ಆದಾಗ ಹಿಂಗ್ ಬರುತ್ತೆ ಅಂತ. ಆಮೇಲೆ ನಾನಂದೆ ನನ್ನನ್ನ ವಾಪಸ್ ಕರ್ಕೊಂಡೋಗಿ ನಾನ್ ತಿನ್ನಲ್ಲ ಅಂತ. ಭಗವಂತನ ಕೃಪೆಯಿಂದ ಇವತ್ತಿನವರೆಗೂ ಅನ್ನದ ತಿರಸ್ಕಾರ ಮಾಡಿಲ್ಲ. ಹೇ ಅನ್ನಪೂರ್ಣೆ ಕ್ಷಮಿಸು ನಮ್ಮನ್ನ. ಅನ್ನದ ತಿರಸ್ಕಾರ ಅಲ್ಲ, ಆದ್ರೆ ಇಲ್ಲಿವರೆಗೂ ನಾವು ಅದ್ರ ಸ್ವಾದ ನೋಡಿಲ್ಲ, ಅಲ್ಲೂ ತಿನ್ಲಿಲ್ಲ. ನಮ್ಮನ್ನ ಕ್ಷಮಿಸಿ, ನಾವು ತಿನ್ನಲ್ಲ. ದಾಲ್ ರೊಟ್ಟಿ ತಿನ್ನಿ, ಪ್ರಭು ನಾಮಸ್ಮರಣೆ ಮಾಡಿ, ಅಷ್ಟೇ ಸಾಕು. ಮತ್ತೆ ನೀವು ಆಸ್ಟ್ರೇಲಿಯಾದಲ್ಲಿ ಇಂಗ್ಲಿಷ್ ಹೇಗ್ ಮಾತಾಡಿದ್ರಿ, ಅದ್ರದ್ದೊಂದು ಎಕ್ಸಾಂಪಲ್ ನನ್ನ ಹತ್ರ ಇದೆ. ಆ ವಿಡಿಯೋನ ಜನಗಳಿಗೆ ತೋರಿಸ್ಬೇಕು ಅಂತ ಇದ್ದೀನಿ. Thank you, your family, your business, your work, your relative, all peoples. I'm praying Lord Hanuman and bless for you. Thank you so much. अद्भुत. सही गई, राइट हो गई हैं? अरे गजब. ತುಂಬಾ ಅದ್ಭುತವಾದಂತ ಇಂಗ್ಲಿಷ್ ಮಾತಾಡಿದ್ರಿ ನೀವು. ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದೇ ಲಾಸ್ಟ್ ಚಾನ್ಸು ಅಂತ. ನನ್ನ ಜೀವನದಲ್ಲಿ ಒಂದು ದೌರ್ಭಾಗ್ಯ ಏನು ಅಂತಂದ್ರೆ, ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅವರೆಲ್ಲ ನೋಡ್ತಾರೆ ಆಪ್ಕೆ ಅದಾಲತ್ ದೇಶದ ಸರ್ವೋತ್ತಮ ಪ್ರೋಗ್ರಾಮ್ ಇದು, ಯಾವ ಸಂದೇಹನೂ ಇಲ್ಲ. ನನ್ನ ಜೀವನದಲ್ಲಿ ದೌರ್ಭಾಗ್ಯ ಆತರ ಹೇಳಕ್ಕಾಗಲ್ಲ, ಅಂದ್ರೆ ಒಂದ್ ಕಮ್ಮಿ ಇದೆ. ನಾನು ಎಲ್ಲದನ್ನೂ ತಿಳ್ಕೊಂಡೆ, ಓದ್ದೆ. ಆಧ್ಯಾತ್ಮದಲ್ಲಿ ನನ್ನ ಗುರುಗಳ ಕೃಪೆಯಿಂದ ಎಲ್ಲ ಸಿಕ್ತು. ಒಂದ್ ಕಡಿಮೆ ಆಯ್ತು, ಇಂಗ್ಲಿಷ್ನ ಕಲಿಯೋದಕ್ಕಾಗ್ಲಿಲ್ಲ. ಇದು ತುಂಬಾ ಬೇಜಾರಾಗತ್ತೆ ನನಗೆ. ಕೊನೆ ಬಾರಿ ನಾನು ನ್ಯೂಜಿಲೆಂಡಿಗೆ ಹೋಗಿದ್ದೆ. ಅಲ್ಲಿ ಪ್ರಧಾನಮಂತ್ರಿ ನನ್ನನ್ನು ಭೇಟಿ ಮಾಡಿದ್ರು. ಅವಾಗ ತುಂಬಾ ಟೆನ್ಷನ್ ಆಯ್ತು. 2-3 ಗಂಟೆಯಿಂದಾನೇ ನನಗೆ ಟೆನ್ಷನ್ ಶುರು ಆಗಿತ್ತು. ಅವ್ರು ಬಂದಾಗ ನಾನು ಏನ್ ಮಾತಾಡ್ಲಿ ಅಂತ. ನಮ್ಮ ಪ್ರಧಾನಿ ಮಂತ್ರಿ ಸಿಕ್ಕಿದಾಗ ನಾನು ಹಿಂದಿಲ್ ಮಾತಾಡ್ದೆ, ಅವಾಗ ಕೆಲಸ ಆಗೋಯ್ತು. ಇಲ್ಲೇನ್ ಮಾತಾಡ್ಲಿ? ಅವ್ರು ನೋಡಿದ್ರೆ ಇಂಗ್ಲಿಷಲ್ಲೇ ಶುರು ಮಾಡಿದ್ರು. ಓ ವೆಲ್ಕಮ್ ಬಾಗೇಶ್ವರ ಬಾಬಾ, ವೆಲ್ಕಮ್ ಅಂತ. ನಾನು ಹೇಳ್ದೆ ಥ್ಯಾಂಕ್ ಯು. ನಾನು ಇನ್ನೇನ್ ಹೇಳಿ, ಅದೇ ಬರೋದಲ್ವ ನಂಗೆ. ಆಮೇಲೆ ನಾನು ಕೊನೆಯಲ್ಲಿ ಹೇಳ್ದೆ ಅವರಿಗೆ, ಸಾರಿ ಐ ಕ್ಯಾನಾಟ್ ಸ್ಪೀಕ್ ಇಂಗ್ಲಿಷ್ ಬಟ್ ಐ ಅಂಡರ್ಸ್ಟ್ಯಾಂಡ್ ಅಂತ. ಅದಕ್ಕೆ ನಾವು ಹೇಳೋದು, ನಾವಂತೂ ತಪ್ಪು ಮಾಡಿದ್ವಿ. ನಾವು ತಪ್ಪು ಮಾಡಿದ್ನ ಮುಂದಿನ ಮಕ್ಕಳು ಮಾಡೋದ್ ಬೇಡ ಅಂತ. ಓದು ತುಂಬಾ ಇಂಪಾರ್ಟೆಂಟ್. ನಿಮ್ ಮಕ್ಕಳಿಗೆ ಬಟ್ಟೆ ಕೊಡಿ ಇಲ್ಲ ಬಿಡಿ, ಸಂಪತ್ತನ್ನ ಕೊಡಿ ಇಲ್ಲ ಬಿಡಿ, ಆದ್ರೆ ಮಕ್ಕಳಿಗೆ ಶಿಕ್ಷಣ ಮಾತ್ರ ಕೊಡ್ಲೇಬೇಕು. ನೀವು ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ನೀವು ನಿಮ್ ಮಗಳನ್ನ ದೊಡ್ಡ ಮನೆಗೆ ಕೊಡಕ್ಕಾಗದೇ ಇರಬಹುದು. ನೀವು ನಿಮ್ ಮಗನಿಗೆ ದೊಡ್ಡ ಬಂಗ್ಲೆನ ಕೊಡಕ್ಕಾಗದೇ ಇರಬಹುದು. ನೀವು ನಿಮ್ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟು ಮುಂದೆ ಅವರನ್ನ ಕಳಿಸಿದ್ರಿ ಅಂತ ಅಂದ್ರೆ, ಸಂಸ್ಕಾರವನ್ನ ಕೊಟ್ಟು ನಿಮ್ ಮಗನ್ನ ಬೆಳೆಸಿದ್ರಿ ಅಂದ್ರೆ, ಅವರಲ್ಲಿ ಮನೆ ಇಲ್ಲ ಅಂತ ಅಂದ್ರೂ ಶಿಕ್ಷಣದ ಸಹಾಯದಿಂದ ಅವ್ರ ಮನೆನೂ ಕಟ್ಕೋತಾರೆ, ದೊಡ್ಡ ಮಟ್ಟಕ್ಕೂ ಬೆಳಿತಾರೆ. ಇದ್ರ ಅರ್ಥ ಇದಲ್ಲ ಇವಾಗ ನಮ್ಮಿಂದ ಕಲಿಯಕ್ಕಾಗಲ್ಲ ಅಂತ ಅಲ್ಲ, ಕಲೀಲೂಬಹುದು. ಇನ್ನೊಂದು ಅರ್ಥ ಇದು, ನಮಗೆ ಕಲಿಯೋಕೆ ಉತ್ಸಾಹ ಇಲ್ಲ ಅಂತಲ್ಲ. ಆದ್ರೆ ಕಾರಣ ಇದೆ, ನಮ್ಮ ಹಿಂದುತ್ವದ ಪ್ರಚಾರ ಆಗ್ಬೇಕು.
ನಾನ್ ಕೇಳ್ಪಟ್ಟೆ ನೀವು ಮಾರಿಷಸ್ಸಿಗೆ ಹೋದಾಗ ಅಲ್ಲಿ ಪ್ರೆಸಿಡೆಂಟ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದಾಗ ಅಲ್ಲೂ ಕೂಡ ನಿಮ್ಗೆ ಇಂಗ್ಲಿಷ್ ಕಷ್ಟ ಆಗಿತ್ತಂತೆ, ನೀವು ಅವ್ರಿಗೆ ಚೀಟಿ ತಯಾರು ಮಾಡಿದ್ರಂತೆ. ಹಾ ಹೌದು, ಅಲ್ಲಿ ಮಾರಿಷಸ್ನಲ್ಲಿ ಪ್ರಧಾನಮಂತ್ರಿ ಮತ್ತೆ ಪ್ರೆಸಿಡೆಂಟ್ ಇಬ್ರನ್ನೂ ಭೇಟಿ ಮಾಡೋದಕ್ಕೆ ಹೋಗಿದ್ವಿ. ಮೊದ್ಲಿಗೆ ಹಾಗೆ ಹೋಗಿದ್ವಿ, ಆಮೇಲೆ ಅನ್ನಿಸ್ತು ಭೇಟಿ ಮಾಡೇ ಬಿಡೋಣ ಅಂತ. ಆಮೇಲೆ ನಮ್ಮೊಬ್ರು ಶಿಷ್ಯ ಇದ್ರು, ಅವ್ರು ಹೇಳಿದ್ರು ಅವ್ರಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿರತ್ತೆ ಅಂದ್ರು. ಆಮೇಲೆ ನಾನಂದೆ ಆಯ್ತು ಕರ್ಕೊಂಡು ಹೋಗಿ ಅಂದೆ. ಆಮೇಲೆ ನನ್ನ ತಲೆಲಿತ್ತು ಹೇಗಪ್ಪ ಆಗತ್ತೆ ಅಂತ. ನಾನು ಪ್ರಾರ್ಥನೆ ಮಾಡ್ದೆ, ಹನುಮಂತನ ಹತ್ರ ಬೇಡ್ಕೊಂಡೆ, ಕೃಪೆ ತೋರಿ ಒಳ್ಳೇದ್ ಮಾಡಪ್ಪ ಅಂತ. ಗುರುಗಳಿಗೆ ಕೈ ಮುಗ್ದೆ ಪ್ರಾರ್ಥನೆ ಮಾಡ್ಕೊಂಡೆ. ಅವ್ರಂತೂ ಒಳ್ಳೆ ರಿಸಲ್ಟ್ನೇ ಕೊಟ್ರು. ಮೊದ್ಲಿಗೆ ಅವ್ರ PA ಹೇಳಿದ್ರು 15 ನಿಮಿಷ ಟೈಮ್ ಇದೆ ನಿಮ್ಗೆ ಅಂತ. ನಿಮಗೆ 15 ಮಿನಿಟ್ಸ್ ಕೊಟ್ಟಿದ್ದೀವಿ, ನೀವು ಅವ್ರ ಜೊತೆ ಮಾತಾಡ್ಕೊಳ್ಳಿ, ಅದು ಭಾರತದ ವಿಷಯವಾಗಿ ಸಂಸ್ಕೃತಿ ವಿಷಯವಾಗಿ ಮಾತಾಡಿ ಅಂದ್ರು. ನಾವು ಹೋಗ್ಬಿಟ್ವಿ ಅಲ್ಲಿ. ನಾವು ನಮ್ಮ ಮಾತುಗಳನ್ನ ತಲುಪ್ಸೋಕೆ ಅವ್ರ ಹತ್ರ ಹೋದ್ವಿ. ಅವ್ರಂದ್ರು ಟ್ರಾನ್ಸ್ಲೇಟರ್ ಮಧ್ಯದಲ್ಲಿದ್ರು, ಅವ್ರೇನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ನಾನಂತೂ ಮೊದ್ಲೇ ಚೀಟಿ ತಯಾರು ಮಾಡಿ ಇಟ್ಕೊಂಡಿದ್ದೆ. ನಮ್ಗಂತೂ ದೊಡ್ಡ ಗೌರವ ಎಲ್ಲ ಸಿಗ್ಬೇಕಾಗಿತ್ತು. ನಾನು ಹೇಳ್ದೆ ಸಿಕ್ಕಿದ್ 15 ನಿಮಿಷದಲ್ಲಿ ಏನ್ ಹಲ್ವಾ ಮಾಡೋದಾ ಅಂತ. 15 ನಿಮಿಷದಲ್ಲಿ ನಮಗಿದೇ ಅರ್ಥ ಆಗಲ್ಲ ಇವ್ರೇನ್ ಹೇಳ್ತಿದ್ದಾರೆ. ಆಮೇಲೆ ನಾವೇನ್ ಮಾತಾಡೋದು? ನಮ್ಮ ಇಂಜಿನ್ ಬಿಸಿ ಆಗೋಕೆ 1-1.5 ಗಂಟೆ ಬೇಕು. ಆಮೇಲೆ ನಾನು ಹನುಮಾನ್ಜಿ ಹತ್ರ ಬೇಡ್ಕೊಂಡೆ, ಗುರುಗಳ ಹತ್ರ ಬೇಡ್ಕೊಂಡು ನಾನು ನನ್ನ ಕೆಲ್ಸನ ಶುರು ಮಾಡ್ಕೊಬಿಟ್ಟೆ. ಆಮೇಲೆ 3-4 ಮಾತನ್ನ ದೇವ್ರ ಹತ್ರ ಹಿಂಟ್ ತಗೊಂಡು ಹಂಗೆ ಹೇಳ್ಬಿಟ್ಟೆ. ಅದು ಅದ್ಭುತವಾಗಿತ್ತು. ಅಲ್ಲಿ ಟ್ರಾನ್ಸ್ಲೇಟರ್ ಇದ್ರಲ್ಲ, ಅವ್ರ ಹತ್ರ ಅಂದೆ, ಅವ್ರ ಹತ್ರ ಹೇಳು ಈ ತರ ಎಲ್ಲ ಇದೆ ಅಂತ, ಮತ್ತೆ ಹಿಂಗಿಂಗೆಲ್ಲ ಇದೆ ಅಂದೆ. ಅವರು ಚೀಟಿ ಹೇಳೋದಕ್ಕಾಗಲ್ಲ, ಅದಕ್ಕೆ ನಾನು ಎಷ್ಟಾಗತ್ತೋ ಅಷ್ಟನ್ನ ಈ ಇಂಗ್ಲಿಷಲ್ಲೇ ಅದು ಇದು ಅಂತ ಹೇಳ್ಬಿಟ್ಟೆ. ಸೆಕ್ಯೂರಿಟಿ ಹತ್ರ ಹೇಳಿದ್ರು ಹೋಗಿ 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 ಅಂದ್ರು. ಆಮೇಲೆ ಬಾಗ್ಲು ಮುಚ್ಚಿ ಆ ಟ್ರಾನ್ಸ್ಲೇಟ್ರು ನಾನು ಅವರು ಎಲ್ಲ 1.5 ಗಂಟೆ ಕೂತ್ಕೊಂಡ್ವಿ. 1-2 ಸಲ ಒಳ್ಳೆ ಚಾ ಕುಡ್ಸಿದ್ರು, ಒಳ್ಳೆ ನೀರ್ ಕುಡ್ಸಿದ್ರು. ಮನ್ಸಲ್ಲೇ ಹೇಳ್ಕೊಂಡ್ವಿ, ದೇವ್ರೇ ಜೈ ಬಜರಂಗ್ ಬಲಿ ಅಂತ. ಆ ಟ್ರಾನ್ಸ್ಲೇಟರ್ ಇದ್ದವನ್ ಕೂಡ ಖುಷಿ ಆಗ್ಬಿಟ್ಟ. ಅವ್ನ್ ಹೇಳ್ದ ನಮ್ ಸಾಹೇಬ್ರದ್ದು ಇಷ್ಟೊಂದೆಲ್ಲ ಗುಟ್ಟಿದೆ ಅಂತ ನಮಗೆ ಈಗ್ಲೇ ಗೊತ್ತಾಗಿದ್ದು ಅಂತ. ತುಂಬಾ ಖುಷಿ ಆಯ್ತು. ಎಲ್ಲ ಹನುಮಂತನ ಮಹಿಮೆ. ಬಜರಂಗ ಬಲಿ ದುಬೈನಲ್ಲೂ ಸಿಕ್ಕಿದ್ರಾ? ಹಾ ಹಾ, ಮಸ್ಕಟ್ ಹೋದ್ವಿ, ಉಮಾನ್ ಹೋದ್ವಿ, ಅಲ್ಲೂ ಸಿಕ್ಕಿದ್ರು, ದುಬೈಲೂ ಸಿಕ್ಕಿದ್ರು. ದುಬೈಲಿ ಅಲ್ಲಿನೊಬ್ರು ಕಲ್ಚರಲ್ ಮಿನಿಸ್ಟರ್ ಇದ್ರು, ಶೇಖ್ ನಿಯಾನ್, ಅವರು ಸಿಕ್ಕಿದ್ರು. ಹಾ, ಭಾರತದಲ್ಲಿ ಕಷ್ಟ. ಭಾರತದಲ್ಲಿ ಅನ್ಸುತ್ತೆ ನಾವು ಮುಸಲ್ಮಾನರು ವಿರೋಧಿ ಅಂತ. ಅಲ್ಲೆಲ್ಲ ರಿಯಲ್ ಮುಸಲ್ಮಾನ್ರಿದ್ದಾರೆ, ಅವರೆಲ್ಲ ರೆಡ್ ಕಾರ್ಪೆಟ್ ಹಾಕಿ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಹಾ, ಯಾಕೆಂದ್ರೆ ನಾನು ತುಂಬಾ ಒಳ್ಳೆಯವನು. ಈಗ ನೀವು ಓದೋದಕ್ಕೆ ಆಕ್ಸ್ಫರ್ಡ್ಗೆ ಹೋಗ್ಬೇಕು ಅಂತಿದ್ದೀರಿ, PhD ಮಾಡ್ಬೇಕು ಅಂತಿದ್ದೀರಿ ಅನ್ಸುತ್ತೆ. ಸರಿಯಾದ ಸುದ್ದಿ. ನಮ್ಮ ಉದ್ದೇಶ ಏನು ಅಂದ್ರೆ ಜೀವನ ಇಡೀ ವಿದ್ಯಾರ್ಥಿಯಾಗಿರ್ಬೇಕು, ಓದ್ತಾನೆ ಇರಬೇಕು. ಮತ್ತೆ ಯಾವ ಕೆಲಸ ನಾವು ಮಾಡ್ತಿದ್ದೀವೋ ಅದಕ್ಕೆ ಹನುಮಂತನ ಕೃಪೆ ಮತ್ತು ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಿಗೂ ಹೇಳ್ತೀನಿ, ಯಾವುದೇ ವಯಸ್ಸಿನಲ್ಲೂ ವಿದ್ಯಾಭ್ಯಾಸ ಮಾಡ್ಬೋದು. PhD ಯಾವ ವಿಷಯದಲ್ಲಿ ಮಾಡ್ಬೇಕು ಅಂತಿದ್ದೀರಿ? PhD ವಿಷಯ ಏನು ಅಂತಂದ್ರೆ ಕ್ಯಾಂಬ್ರಿಡ್ಜ್ ಜಿಲ್ಲಾ ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಭೂತಗಳ ಬಗ್ಗೆ. ಇದನ್ನ ಕೇಳಿಸ್ಕೊಂಡು ನೀವು ತುಂಬಾ ನಗ್ಬೋದು. ಒಂದ್ ವಿಷಯ ಇವಾಗ ಶುರುವಾಗಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲೂ ಕ್ಯಾಂಬ್ರಿಡ್ಜ್ನಲ್ಲೂ ಕೂಡ ಮತ್ತೆ ಅಮೆರಿಕದಲ್ಲಿ ತುಂಬಾ ಯೂನಿವರ್ಸಿಟಿನಲ್ಲಿ ಒಂದ್ ವಿಷಯ ಆಯ್ತು, ಪ್ಯಾರಾನಾರ್ಮಲ್ ಅಂತ. ಪ್ಯಾರಾನಾರ್ಮಲ್ ಅಂತ ಒಂದು ಸಬ್ಜೆಕ್ಟ್ ಶುರುವಾಗಿದೆ. ಪ್ಯಾರಾನಾರ್ಮಲ್ ಅಂದ್ರೆ ಅದೃಶ್ಯ ಶಕ್ತಿಗಳ ಬಗ್ಗೆ, ಭೂತಗಳ ಬಗ್ಗೆನೆ ತಿಳ್ಕೊಳ್ಳೋದು. ನಮ್ ಕೆಲ್ಸನೂ ಅದೇ, ಭೂತನ ಓಡ್ಸೋದು. ಈ ದೇಶದಲ್ಲಿ ತುಂಬಾ ಜನ ನಮ್ ಕಡೆ ಬೆರಳು ತೋರಿಸ್ತಾರೆ. ಈ ದೇಶದಲ್ಲಿ ಬಹಳಷ್ಟು ಜನ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾವು ಅಂಧವಿಶ್ವಾಸ ಹರಡ್ತೀವಿ. ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯ ಕೆಲವು ಸದಸ್ಯರು ನಮ್ ಕಡೆ ಬೆರಳು ತೋರಿಸಿದ್ರು. ಅವತ್ತೇ ನಾವು ನಿಶ್ಚಯ ಮಾಡಿದ್ವಿ, ಇದರ ಪ್ರಮಾಣ ಪತ್ರವನ್ನು ನಾವು ತಗೊಂಡ್ ಬರ್ತೀವಿ. ಅದೇ ವಾಸ್ತವಿಕತೆಯಿಂದ ನಾವು ಕೆಲಸ ಮಾಡ್ತೀವಿ. ಈಗ ಗುರುವಿನಿಂದ ಪಡೆದ ಜ್ಞಾನದಿಂದ ಇದನ್ನ ಮಾಡ್ತಿದೀವಿ. ಇದಕ್ಕೆ ವಿಜ್ಞಾನವನ್ನು ಜೋಡಿಸಿ PhD ಮಾಡಿ ಪ್ಯಾರಾನಾರ್ಮಲ್ ಮೇಲೆ ಕೆಲಸ ಮಾಡಿ ಜನರ ನಕಾರಾತ್ಮಕತೆನ ದೂರ ಮಾಡ್ತೀನಿ. ನೋಡಿ, ಈಗೆಲ್ಲ ಯುವಜನಗಳು ನಿಮ್ಮ ವಿದೇಶ ಯಾತ್ರೆಗಳನ್ನ ನೋಡ್ತಾರೆ, ನಿಮ್ಮ ಗಾಡಿಗಳನ್ನ ನೋಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಶ್ರೀಮಂತರ ಗುರು ಆಗ್ಬಿಟ್ಟಿದ್ದಾರೆ ಅಂತ, ಬಡವರಿಂದ ದೂರ ಆಗ್ಬಿಟ್ಟಿದ್ದಾರೆ ಅಂತ. ವಾಹ್, ಬಡವರಿಂದ ನಾವು ಸಂಬಂಧ ಕಳ್ಕೊಂಡ್ರೆ ನಾವು ಜೀವಿಸಕ್ಕಾಗಲ್ಲ. ಯಾಕೆಂದ್ರೆ ನಮ್ ಜೀವನ ಬಡತನದಲ್ಲಿತ್ತು, ಇವತ್ತು ಕೂಡ ಅದೇ ಇದೆ, ಮುಂದೆನೂ ಅದೇ ಇರುತ್ತೆ. ಎಲ್ಲಿವರೆಗೂ ಜೀವನ ಇರುತ್ತೋ ನಿನ್ನೆ ಹೇಗಿತ್ತು ಹಾಗೇ ಇರ್ತೀನಿ. ಹಾ, ಜನ ಭೇಟಿ ಮಾಡಕ್ ಬಂದಾಗ ಕೆಲವು ನಿರ್ಬಂಧಗಳು ಖಂಡಿತ ಇರುತ್ತೆ. ನಾವು ಜೀವನದಲ್ಲಿ ಯಾವತ್ತೂ ಬದಲಾಗಿಲ್ಲ. ಇವತ್ತು ಆ ಹೆಣ್ಮಕ್ಳ ಮದ್ವೆ ಮಾಡಿಸ್ತೀನಿ, ಯಾರಿಗೆ ತಂದೆ ತಾಯಿ ಇರಲ್ವೋ, ಬಡವರು ದೀನದಲ್ಲಿದ್ರು. ಇವತ್ತು ಭಂಡಾರ, ಯಾರು ಖಾಲಿ ಹೊಟ್ಟೆಲ್ ಹೋಗ್ಬಾರ್ದು. ಈಗ್ಲೂ ಭಾಗೇಶ್ವರ ಧಾಮದಲ್ಲಿ ಇರ್ತೀವಿ, 18 ಗಂಟೆಗಳು ಎದ್ದಿರ್ತೀವಿ. ಒಬ್ಬೊಬ್ಬ ವ್ಯಕ್ತಿನೂ ಭೇಟಿ ಮಾಡ್ತೀವಿ. ಜನ ಹೆಚ್ಚಾಗ್ತಿದ್ದಾರೆ, ಅದಕ್ಕೆ ಎಲ್ರನ್ನೂ ಭೇಟಿ ಮಾಡಕ್ಕಾಗ್ತಿಲ್ಲ. ಆದ್ರೆ ನಮ್ ಕೈಲಾದಷ್ಟು ಜನರನ್ನ ಎಷ್ಟೋ ಸಲ ಊಟ ಬಿಟ್ಬಿಡ್ತೀನಿ. ಆದ್ರೆ ಜನರ ಸೇವೆನ್ ಮಾತ್ರ ಬಿಡಲ್ಲ. ನಿನ್ನೆ ಹೇಗಿದ್ವೋ ಇವತ್ತು ಹಾಗೇ ಇದೀವಿ. ಬಾಕಿ ಮಾತಾಡೋರು ರಾಮನ್ನೇ ಬಿಡ್ಲಿಲ್ಲ, ನಾವು ಸಾಧಾರಣ ಮನುಷ್ಯ, ನಮ್ಮನ್ ಬಿಡ್ತಾರ? ನೋಡಿ, ಅಖಿಲೇಶ್ ಯಾದವ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು,
ನೀವೇನಾದ್ರೂ ಭಾಗೇಶ್ವರ್ ಬಾಬಾ ಅವರ ಕತೆ ಕಾರ್ಯಕ್ರಮ ಆಯೋಜಿಸಬೇಕಾದ್ರೆ 50 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡ್ಬೇಕಾಗತ್ತೆ ಅಂತ. ಬಡವರಿಗಂತೂ ಅವರ ಕತೆ ನಡೆಸೋದಕ್ಕೆ ಸಾಧ್ಯನೇ ಆಗಲ್ಲ ಅಂತಾರೆ. ನಾವು ಆಪ್ಗೆ ಅದಾಲತ್ನ ಮೂಲಕ ಅವರಲ್ಲಿ ನಿವೇದನೆ ಮಾಡ್ಕೋತಾ ಇದ್ದೀವಿ. ಅದು ದಕ್ಷಿಣ ನಾವು ತಗೊಳ್ತೀವಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಅವ್ರು ಹೇಳಿದಷ್ಟು ದುಡ್ಡು ನನಗೆ ಇಲ್ಲಿ ತನಕ ಸಿಕ್ಕಿಲ್ಲ. ಆದ್ರೆ ಅವ್ರ ಹತ್ರ ಕೇಳ್ಕೊತೀನಿ, ಅವ್ರಿಗೆ ಶ್ರದ್ಧೆ ಬಂದಾಗ ನಮ್ಮಿಂದ ಕಥೆ ಮಾಡಿಸ್ಲಿ. ನಾವು ಅವ್ರ ಊರಲ್ಲಿ ಅವರು ಎಲ್ಲಿ ಹೇಳ್ತಾರೋ ಅಲ್ಲಿಗೆ ಬರ್ತೀವಿ. ಟೆಂಟು ನಮ್ದೇ ತರ್ತೀವಿ, ಸೌಂಡ್ ಕೂಡ ನಮ್ದೇ ತರ್ತೀವಿ. ಅವರೇ ಅತಿಥಿ ಆಗಿರ್ಬೇಕು. ₹1 ದಕ್ಷಿಣ ತಗೊಳ್ಳಲ್ಲ. ನಾವು ಕಥೆನ ಮಾಡ್ಬಿಟ್ಟು ಹೋಗ್ತೀವಿ. ಆದಿವಾಸಿಗಳ ಕಥೆನೋ, ಆದಿವಾಸಿಗಳ ಕ್ಷೇತ್ರಕ್ಕೆ ಹೋಗಿ ಅವರನ್ನೇ ಅತಿಥಿಯರನ್ನಾಗಿ ಮಾಡಿ ನಮ್ ಟೆಂಟ್ ಹಾಕಿ ನಮ್ಮ ಸೌಂಡ್ ಹಾಕಿ ನಾವು ಕತೆಗಳನ್ನ ಮಾಡಿ ಬಂದಿದ್ದೀವಿ. ಇವ್ರು ಅದ್ರ ಗುಣಗಾನನ ಇವತ್ತಿನವರೆಗೂ ಮಾಡಿಲ್ಲ. ನಾವು ಇವತ್ತು ದಕ್ಷಿಣ ತಗೋತೀವಿ. ಅದಕ್ಕೆ 2 ಕಾರಣಗಳಿದೆ. ಆ ಕಾರಣ ಏನು ಅಂದ್ರೆ, ಮೊದಲನೇದು ಕ್ಯಾನ್ಸರ್ ಹಾಸ್ಪಿಟಲ್ ಮಾಡ್ಸೋಕೆ. ನಮ್ ಕ್ಷೇತ್ರ ತುಂಬಾ ಹಿಂದುಳಿದಿದೆ, ಅಲ್ಲಿ ಕಡು ಬಡತನ ಇದೆ, ಜನರು ನಂಬಿಕೆ ಹೆಸರಲ್ಲಿ ಧರ್ಮ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಇಚ್ಛೆ, ನಾವು ಮಂದಿರ ಕಟ್ಟೋ ಬದಲು ಹಾಸ್ಪಿಟಲ್ನ ಕಟ್ಟಿ ಸಾಯೋಣ ಅಂತ. 2ನೇದು ಅನ್ನಪೂರ್ಣ ಭಂಡಾರ. ಅದು ನೋಡಿ, ನಮ್ಮಪ್ಪ ಅಂತೂ ಮುಖ್ಯಮಂತ್ರಿ ಆಗಿರ್ಲಿಲ್ಲ. ಹಾಗಿದ್ಮೇಲೆ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ದಕ್ಷಿಣ ತಗೊಳ್ಳೇಬೇಕು. ಶ್ರದ್ಧಾಪೂರ್ವಕವಾಗಿ ಕೊಡ್ತಾರೆ ಕೆಲವರು, ಅದು ನಾವು ತಿರಸ್ಕಾರ ಮಾಡಲ್ಲ. ಆದ್ರೆ ಈ ದೇಶದ ಯಾರಾದ್ರೂ ವ್ಯಕ್ತಿ ಶ್ರೀಮಂತ ಹೃದಯವಂತಿಕೆ ಇದ್ದವರು ಅವರು ಮನಸ್ಸಿಗೆ ಬಂದ್ರೆ ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತೆ ಅನ್ನಪೂರ್ಣ ಭಂಡಾರದ ಸಂಕಲ್ಪ ಮಾಡಿ ಅವರು ಮನಸ್ ಮಾಡಿ ಅದನ್ನ ನಡ್ಸೋಕ್ ತಯಾರಾದ್ರು ಅಂದ್ರೆ, ನಾನು ಆಪ್ಕೆ ಅದಾಲತ್ನಲ್ಲಿ ಶಪಥ ಮಾಡಿ ಹೇಳ್ತೀನಿ, ನಾನು ಹನುಮಂತನನ್ನು ತಗೊಂಡ್ ಬಂದಿದ್ದೀನಿ, ಇದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ಬದುಕಿರೋವರೆಗೂ 1 ಪೈಸೆ ಕೂಡ ದಕ್ಷಿಣೆ ತಗೊಳ್ಳಲ್ಲ ಅಂತ ನಾವು ಅವರಿಗೆ ಕೊಡ್ತೀನಿ. ಈ 2 ಕನ್ಸುಗಳನ್ನ ಪೂರ್ತಿ ಮಾಡ್ಕೊಡ್ಲಿ, ನನಗೆ ಬೇರೆ ಯಾವ ಅಪೇಕ್ಷೆನೂ ಇಲ್ಲ. ನಮ್ಮ ಭಜನೆ, ನಮ್ಮ ಕತೆ, ನಮ್ಮ ಪ್ರವಚನ ಯಾವತ್ತೂ ಹಣಕ್ಕಾಗಲ್ಲ. ಯಾರಾದ್ರೂ ಕೊಟ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಏನ್ ತಪ್ಪಿದೆ ಹೇಳಿ? ಈ ದೇಶದಲ್ಲಿ ನಾಟಕ ಮಾಡೋರು ಕೋಟಿ ತಗೋತಾರೆ, ನಾಯಕರು ಕೂಡ ತಮ್ಮ ಸಂಬಳ ತಗೋತಾರೆ ತಾನೆ, ಅದಲ್ದೆ ಲಂಚ ಕೂಡ ತಗೋತಾರೆ. ನೋಡಿ, ಹಾಲಲ್ಲಿ ಸ್ನಾನ ಮಾಡೋರು ಯಾರು ಇಲ್ಲ. ಒಂದ್ ವೇಳೆ ದಕ್ಷಿಣ ತಗೊಂಡು ಯಾರಾದ್ರೂ ಹೆಣ್ಮಕ್ಳು ಜೀವನ ಸರಿಪಡಿಸಿದ್ರೆ, ದಕ್ಷಿಣ ತಗೊಂಡು ಅನ್ನದಾನ ಮಾಡಿದ್ರೆ, ದಕ್ಷಿಣ ತಗೊಂಡು ಕ್ಯಾನ್ಸರ್ ಹಾಸ್ಪಿಟಲ್ ಕಟ್ಟಿಸ್ಕೊಟ್ರೆ, ನನ್ ಪ್ರಕಾರ ಇದು ಅತ್ಯುತ್ತಮವಾದ ಕೆಲಸ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡ್ಲೇಬೇಕು. ನೀವು ನಿಜಕ್ಕೂ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ. ಇದನ್ನ ದೇಶದ ಪ್ರತಿಯೊಬ್ರು ಮಾಡಬೇಕು. ದಾನ ದಕ್ಷಿಣೆಯ ಉಪಯೋಗವನ್ನ ನಾವು ದೇಶದಲ್ಲಿ ಶಿಕ್ಷಣ ನೀಡೋದಕ್ಕೆ ಮತ್ತೆ ಚಿಕಿತ್ಸೆ ನೀಡೋದಕ್ಕೆ ಉಪಯೋಗಿಸಿದ್ರೆ ಅದಕ್ಕಿಂತ ಉತ್ತಮವಾದ ಕೆಲಸ ಬೇರೆ ಯಾವುದೂ ಇಲ್ಲ. ನಾವೊಂದು ಬ್ರೇಕ್ ತಗೊಳ್ಳೋಣ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಒಂದು ಹುಡುಗಿಯಂತೂ ಕವಿತೆ ಬರೆದಿದ್ದಾಳೆ, ನೀವಿದ್ರೆ ಹೃದಯ ಬಡ್ಕೊಳ್ಳುತ್ತೆ, ನೀವಿದ್ರೆ ಪ್ರೀತಿ ಉಕ್ಕುತ್ತೆ. ಸುಮ್ಮನೆ ರೀ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ್ ಧಾಮದ ಪ್ರಮುಖರಾದ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಜನಗಳಿಗೆ ತಪ್ಪು ದಾರಿ ತೋರಿಸುತ್ತಾರೆ ಎಂಬುದು. ನಾನು ನಿಮ್ಮ ಪ್ರವಚನಗಳನ್ನ ಕೇಳಿದ್ದೇನೆ. ಅಲ್ಲಿ ಯಂಗ್ ಯುವಕರು ಯುವತಿಯರು ಎಲ್ಲರೂ ಇರ್ತಾರೆ. ನೀವು ಅವರಿಗೆ ಅಲ್ಲಿ ಹೇಳ್ಕೊಡ್ತೀರಿ ಜೀವನವನ್ನ ಹೇಗ್ ಕಟ್ಕೊಳ್ಬೇಕು, ಸಂಸಾರವನ್ನ ಹೇಗ್ ನಡೆಸಬೇಕು ಅಂತ. ನೀವಂತೂ ಕುದುರೆ ಏರೇ ಇಲ್ಲ, ವರ ಅಂತೂ ಆಗಿಲ್ಲ, ಮದುವೆ ಮಾಡ್ಕೊಂಡೇ ಇಲ್ಲ. ನೀವ್ ಹೇಗೆ ಸಂಸಾರದ ಬಗ್ಗೆ ಮಾತಾಡ್ತೀರಿ? ಬೇರೆಯವರ ಅನುಭವದಿಂದ. ಅಂದ್ರೆ ನಾವು ಸ್ವತಃ ದಿಬ್ಬಣದಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ದಿಬ್ಬಣದ ಜ್ಞಾನ ಇಲ್ಲ ಅಂತಾನ? ಬೇರೆಯವ್ರ ದಿಬ್ಬಣದಲ್ಲಿ ಹೋಗಿದೀವಿ, ಬೇರೆಯವ್ರ ಕುದುರೆ ಇರೋದನ್ನು ನೋಡಿದೀವಿ, ಬೇರೆಯವ್ರ ಸಂಸಾರ ನಡ್ಸೋದನ್ನು ನೋಡಿದೀವಿ, ಹಾಳಾಗಿರೋದು ನೋಡಿದೀವಿ. ಜನ ನಮ್ಮ ಹತ್ರ ಬಂದು ಕತೆಗಳನ್ನ ಹೇಳ್ತಾರೆ. ನಮ್ ಕೆಲ್ಸನೇ ಕತೆ ಹೇಳೋದು, ಕತೆ ಹೇಳ್ಸೋದಲ್ವಾ? ನಾವು ಅವ್ರ ಕತೆಗಳನ್ನ ಕೇಳ್ತೀವಿ, ಅವ್ರ ನೋವಿನ ಕತೆಗಳನ್ನ ಕೇಳ್ತೀವಿ, ಅದಕ್ಕೆ ಮುಲಾಮ್ ಹಚ್ತೀವಿ, ನಮ್ ಕಡೆಯಿಂದ ಅವ್ರಿಗೆ ಒಂದಷ್ಟು ಧೈರ್ಯ ತುಂಬ್ತೀವಿ, ಆಶೀರ್ವಾದನೂ ಮಾಡ್ತೀವಿ. ನಾವು ಅವ್ರ ಅನುಭವನ ನೋಡ್ತೀವಿ, ಅದ್ರದ್ದು ಆಧಾರದ ಮೇಲೆ ನಾವು ಅವ್ರಿಗೆ ಪರಿಹಾರ ಕೊಡ್ತೀವಿ. ನಾವು ಕುಡಿದ್ರೆ ಮಾತ್ರ ಹೇಗ್ ತಲೆಗೇರುತ್ತೆ ಅಂತ ಅನುಭವ ಪಡ್ಕೋಬೇಕಾಗಿಲ್ಲ. ಯಾರಾದ್ರೂ ಕುಡಿದು ಬಿದ್ರೆ ಅದರಿಂದನೇ ಗೊತ್ತಾಗತ್ತೆ ಹೇಗೆ ಇರುತ್ತೆ ಅಂತ. ನಾನ್ ನೋಡಿದ್ದೆ, ಯಾರೋ ಆನ್ಲೈನಲ್ಲಿ ಮದ್ವೆ ಮಾಡ್ಕೊಂಡ್ರು, ಅವ್ರಿಗೆ ಮುಂದೆ ಏನ್ ಮಾಡ್ಬೇಕು ಅಂತ ನೀವು ಸಲಹೆ ಕೊಟ್ರಿ. ಹೌದು, ಒಂದು ಲಫ್ಡ ಆಯ್ತು. ಅವರು ಭಾರತದಲ್ಲೇ ತುಂಬಾ ಹೆಸರುವಾಸಿಯಾದ ವ್ಯಕ್ತಿಯವರು, ಒಳ್ಳೆ ಹೆಸರಿದೆ ಅವರಿಗೆ. ನಾವು ಅವ್ರ ಮನೆ ಮಾಡಿ ಮೇಲೆ ಉಳ್ಕೊಂಡಿದ್ವಿ. ಅವ್ರು ಹೇಳಿದ್ರು, ಬೆಳಗ್ಗೆ ಬೆಳಗ್ಗೆ ನೀವು ಆಜ್ಞೆ ಕೊಟ್ರೆ ಪಂಡಿತರು ಬಂದಿದ್ದಾರೆ, ನಾವು ಒಂದು ಮದ್ವೆ ನೆರವೇರಿಸ್ ಬರ್ತೀವಿ,
ನಾವು ಕೇಳಿದ್ವಿ ಯಾರ್ದು ಅಂತ. ಅವ್ರು ಹೇಳಿದ್ರು ಯಜಮಾನ್ರು ಮಗಳದು ಅಂತ. ಸರಿ ಆಯ್ತು ಅಂದೆ. ನಾವು ಕೆಳಗಡೆ ಇಳಿತಿದ್ದ ಹಾಗೆ ಚಾ ಕುಡಿತೀರಾ ಅಂದ್ರು. ನಾನ್ ಕೇಳ್ದೆ ಅವರಿಗೆ ಎಲ್ಲಿದ್ದಾರೆ ಹುಡುಗ ಹುಡುಗಿ ಅಂತ. ಅವ್ರಂದ್ರು ಹುಡುಗ ಇಲ್ಲಿದ್ದಾನೆ, ಹುಡುಗಿ ವಿದೇಶದಲ್ಲಿದ್ದಾಳೆ ಅಂತ. ನಾನ್ ಕೇಳ್ದೆ ಮದ್ವೆ ಯಾವಾಗಾಯ್ತು? ಈಗ ಆಯ್ತು ಅಂದ್ರು. ಹೇಗ್ ಮಾಡಿದ್ರೆ ಅಂತ ಕೇಳ್ದೆ. ಆನ್ಲೈನ್. ನಾನ್ ಕೇಳ್ದೆ ಆನ್ಲೈನಲ್ಲಿ ಹೇಗಾಯ್ತು ಅಂದ್ರು. ಅವ್ರಂದ್ರು ವಿಡಿಯೋ ಕಾಲ್ನಲ್ಲಿ. ನಾನಂದೆ ಅದ್ಭುತ. ನಾವು ಕೇಳಿದೀವಿ ಸಿಸ್ಟಮ್ ಏನು ಅಂತ. ಇಲ್ಲೂ ಅಗ್ನಿ ಹಾಕಿದ್ರು, ಅಲ್ಲಿಯೇ ಅಗ್ನಿ ಹಾಕಿದ್ರು, ಇಲ್ಲಿ ಹುಡುಗ ಪ್ರದಕ್ಷಿಣೆ ಹಾಕ್ದ, ಅಲ್ಲಿ ಹುಡುಗಿ ಪ್ರದಕ್ಷಿಣೆ ಹಾಕಿದ್ಲು. ಇದು ತುಂಬಾ ಅದ್ಭುತ. ಫ್ಲಿಪ್ಕಾರ್ಟ್ ಅಲ್ಲಿ ಹುಡುಗನ್ ತರ್ಸ್ಕೊಬಿಡಿ. ಏನ್ ಮಾಡೋದು? ಆಮೇಲೆ ನಾನು ಅವರಿಗೆ ಬೈದೆ, ಇದು ನಮ್ಮ ಶಾಸ್ತ್ರೀಯ ಪರಂಪರೆ ವಿರುದ್ಧವಾಗಿದೆ, ಸನಾತನ ಪರಂಪರೆಯ ವಿರುದ್ಧವಾಗಿದೆ. ಒಂದ್ ವೇಳೆ ವಿಶೇಷ ಕಾರಣ ಇದ್ರೆ ಪರವಾಗಿಲ್ಲ. ಅವರಂದ್ರು 6 ತಿಂಗಳ ನಂತರ ವೀಸಾ ಆಗತ್ತೆ ಅಂತ. ನಾವಂದ್ವಿ 6 ತಿಂಗಳು ಆದ್ಮೇಲೆ ಇಟ್ಕೊಳ್ಳಿ. 20 ವರ್ಷ ಕಾದಿರೋರು 6 ತಿಂಗಳು ಕಾಯಲ್ವಾ? ಇದ್ಯಾವ ಅನಿವಾರ್ಯತೆ? ನನ್ ಮಾತಿನ ಅರ್ಥ ಏನು ಅಂದ್ರೆ, ನಾನು ಹೇಳಿದ ಅರ್ಥ ಏನು ಅಂತಂದ್ರೆ, ಈ ಕತೆ ಸಾರಾಂಶ ಏನು ಅಂದ್ರೆ, ಮತ್ತೆ ನಮ್ ಸಂಸ್ಕೃತಿ ವಿರುದ್ಧ ಹೋಗ್ಬಾರ್ದು. ಈ ಓಡ್ತಿರುವ ಬದುಕಿನಲ್ಲಿ ಎಐನ ಯುಗದಲ್ಲಿ ಹೆಚ್ಚೈನ ಮರಿಬಾರ್ದು, ಹಿಂದುತ್ವದ ಪರಂಪರೆಯನ್ನ ಮರಿಬಾರ್ದು. ನೋಡಿ, ನಿಮ್ಮ ಈ ರೀತಿ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಹುಡುಗಿರು ಹೇಳ್ತಾರೆ ನೀವು ತುಂಬಾ ಕ್ಯೂಟ್ ಆಗಿದ್ದೀರಿ ಅಂತ. ಇನ್ನೊಬ್ಳು ಹುಡುಗಿ ಹೇಳ್ತಾಳೆ ನಿಮ್ಮನ್ನ ಯೂಟ್ಯೂಬ್ನಲ್ಲಿ ನೋಡಿ ನಾನು ನಾಚ್ಕೊಂಡೆ ಅಂತ. ಚೆನ್ನಾಗಿರ್ಲಿ ಅವರು, ರಕ್ಷಾಬಂಧನ ದಿನ ಬರ್ಲಿ ಅವರು. ನೋಡಿ ನಮಗಂತೂ ಅದು चोर को खांसी और साधु को दासी फांसी लगवाती है. ಅದಕ್ಕೆ ಹುಷಾರಾಗಿರ್ಬೇಕು. ಎಷ್ಟಾಗುತ್ತೋ ಅಷ್ಟು ದೂರ ಇರಬೇಕು. ಎಲ್ಲರನ್ನೂ ಗೌರವಿಸ್ತೀವಿ. ನಾವು ಹೇಗಿದೀವೋ ಹಾಗೆ ಇರ್ತೀವಿ. ಚೆನ್ನಾಗಿ ಕಾಣಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಒಂದು ಹುಡುಗಿ ಅಂತೂ ಕವಿತೆ ಬರ್ದಿದ್ದಾಳೆ, ನೀವಿದ್ರೆ ಹೃದಯ ಬಡ್ಕೊಳ್ಳುತ್ತೆ, ನೀವಿದ್ರೆ ಪ್ರೀತಿ ಉಕ್ಕುತ್ತೆ. ಸುಮ್ಮನೆ ಈ ತರದೆಲ್ಲ ನಡೀತಾನೆ ಇರತ್ತೆ. ಜನ ಏನೇನೋ ಹೇಳ್ತಾ ಇರ್ತಾರೆ, ಇದೆಲ್ಲ ನಡೀತಿರತ್ತೆ. ಅವ್ರಿಗೆ ಇಷ್ಟ ಬಂದಿದ್ನ ಮಾಡ್ತಿರ್ತಾರೆ. ಯಾವಾಗ್ಲೂ ಭಗವಂತನ ದಯೆ ಇದ್ದೇ ಇರತ್ತೆ ಅವ್ರ ಮೇಲೆ. ಭಗವಂತನ ದಯೆಯಿಂದ ನಾನು ಯಾವಾಗ್ಲೂ ಹುಷಾರಾಗಿರ್ತೀನಿ. ನನ್ನ ರಕ್ಷಿಸ್ತಿದ್ದಾನೆ ಅವನು. ಒಳ್ಳೆ ಬುದ್ಧಿ ಕೊಡ್ಲಿ. ನಾವು ಹನುಮಂತನಲ್ಲಿ ಏನ್ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂದ್ರೆ, ಸನ್ಯಾಸಿ ಬಾಬನ ಹತ್ರ ಏನ್ ಕೇಳ್ಕೊಳ್ಳೋದು ಅಂದ್ರೆ, ನಮ್ಮಿಂದಾಗಿ ಹಿಂದೂಗಳು ತಲೆ ತಗ್ಗಿಸ್ಬಾರ್ದು, ಆ ಬುದ್ಧಿನ ದೇವರು ನಮಗೆ ಅನುಗ್ರಹಿಸ್ಲಿ ಸಾಕು. ಆದ್ರೆ ನೀವು ಕೂಡ ಹೇಳ್ತಿರಲ್ಲ ಈ ಕಣ್ಣುಗಳಿಗೆ ನಿನ್ನ ಅಭ್ಯಾಸ ಆಗೋಗಿದೆ ಅಂತ. ಹೌದು, ಅವರದ್ದು, ಹನುಮಾನ್ರದ್ದು. ನಾನು ಹನುಮಾನಿಗೆ ಹೇಳಿದ್ದು, ಯಾವುದೇ ಹುಡುಗಿಗೆ ಹೇಳಿದ್ದಲ್ಲ. ನೋಡಿ, ಇಷ್ಟೊಂದು ಶಾಯರಿಗಳನ್ನ ಓದ್ತಿರಲ್ಲ, ಅದೆಲ್ಲ ನೀವು ಹನುಮಾನ್ ಅವ್ರಿಗೆ ಓದ್ತೀರಾ? ನಾನು ಅವರನ್ನೇ ಪ್ರೀತಿ ಮಾಡೋದು. ನನ್ನ ಗುರುಗಳನ್ನು ಅಷ್ಟೇ ಪ್ರೀತಿಸ್ತೀನಿ. ಹಾಗಾಗಿ ಅವರಿಗೋಸ್ಕರನೂ ಓದ್ತಾ ಇರ್ತೀನಿ. ಅದ್ರಲ್ಲಿ ತಪ್ಪೇನಿದೆ? ನೋಡಿ, ನಮ್ಮ ದೇಶದಲ್ಲಿ ಇಬ್ರಿದ್ದಾರೆ, ಅವ್ರನ್ನ ಯಾವಾಗ ಯಾರು ಸಿಕ್ಕಿದ್ರು ಕೇಳ್ತಾ ಇರ್ತಾರೆ, ನೀವು ಯಾವಾಗ ಮದ್ವೆ ಮಾಡ್ಕೋತೀರಾ? ಒಬ್ರು ಸಲ್ಮಾನ್ ಖಾನ್, ಮತ್ತೊಬ್ರು ನೀವು. ಇದಕ್ಕೆ ನಾನು ಈಗಿನ ಉತ್ತರ ಏನು ಅಂದ್ರೆ, ಆದಷ್ಟು ಬೇಗ ಕಾರ್ಡ್ ಕಳಿಸ್ತೀವಿ. ಕಾರ್ಡನ್ನೇ ಕೊಡ್ತೀವಿ. ಮಾಡ್ಕೋಬೇಕು. ಕೆಲವು ಕನ್ಸುಗಳಿವೆ. ನಾವು ಎದ್ದಿರುವಾಗ ನೋಡ್ತೀವಿ, ಮಲಗಿರುವಾಗಲ್ಲ. ಹಾಸ್ಪಿಟಲ್ನ ಕನ್ಸು, ಹಿಂದೂ ರಾಷ್ಟ್ರದ ಕನ್ಸು, ಹಿಂದೂಗಳನ್ನ ಜಾಗೃತಗೊಳಿಸೋ ಕನ್ಸು, ಯುವಕರನ್ನ ಸಾತ್ವಿಕರನ್ನಾಗಿ ಮಾಡೋ ಕನ್ಸು, ನಶೆಮುಕ್ತ ಭಾರತವನ್ನಾಗಿ ಮಾಡೋ ಕನ್ಸು. ಈ ದೇಶದಲ್ಲಿ ಖಡ್ಗಗಳ ಕ್ರಾಂತಿ ಅಲ್ಲ, ವಿಚಾರಗಳ ಕ್ರಾಂತಿ ತರೋ ಕನ್ಸಿದೆ. ಈ ಕನ್ಸುಗಳೆಲ್ಲ ನಡೀತಿದೆ. ಈ ಕನ್ಸುಗಳನ್ನ ನಾವು ತೆರೆದ ಕಣ್ಣಿಂದ ನೋಡ್ತಿದೀವಿ. ನಾವು ಮೊದಲು ಇದನ್ ಮಾಡ್ತೀವಿ. ಗೃಹಸ್ಥ ಜೀವನಕ್ಕೆ ತಂದೆ ತಾಯಿ ಅಪ್ಪಣೆಯಿಂದ ಹೋಗ್ಬೇಕು. ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ, ಹೋಗ್ಲೇಬೇಕು. ತಪ್ಪು ಅಂದ್ರೆ ಯಾರಾದ್ರೂ ಸನ್ಯಾಸ ತಗೊಂಡು ಸಂಸಾರ ಮಾಡಿದ್ರೆ ಅದು ಪಾಪ ಆಗತ್ತೆ. ಗೃಹಸ್ಥನಾಗಿ ಸನ್ಯಾಸಿ ಆದ್ರೆ ಮರ್ಯಾದೆ ಇರುತ್ತೆ. ಈಗ ನೀವಂತೂ ಮದ್ವೆ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ನರೇಂದ್ರ ಮೋದಿ ಅವರು ನಿಮ್ಮ ಚೀಟಿ ತಯಾರು ಮಾಡಿದ್ದಾರೆ ಮದ್ವೆದು. ಹೌದು, ಪ್ರಧಾನಮಂತ್ರಿಯವರು ತುಂಬಾ ಸರಳ ವ್ಯಕ್ತಿ, ಅದ್ಭುತ. ನಾವು ಅವರನ್ನ ಭೇಟಿ ಮಾಡಿದಾಗ ಅದ್ಭುತವಾಗಿತ್ತು. ಮತ್ತೆ ಅದ್ಭುತ, ಅವರು ಪ್ರಜ್ಞಾವಂತರು, ಮೇಧಾವಿಗಳು, ನಮ್ಮ ದೇಶದ ಭವಿಷ್ಯನ ಅರ್ಥಕೊಳ್ಳೋ ಅದ್ಭುತ ಭಗವತ್ ಕೃಪೆ ಇದೆ ಅವರಿಗೆ. ಅವ್ರು ನಮ್ಮೆಲ್ಲರ ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಅವರು, ನಿಮಗೂ ಸಹ ಪ್ರಧಾನಮಂತ್ರಿ. ಇದು ನಮ್ಮ ಹೆಮ್ಮೆಯ ಸಂಗತಿ. ನಮಗೆ ಈ ರೀತಿ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ. ದೇಶದ ಗತಿಯನ್ನ ಮತ್ತೆ ಪ್ರಗತಿಯನ್ನ ಯಾವ ಗತಿಯಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ, ಬುಲೆಟ್ ಟ್ರೈನ್ ಗತಿಯಲ್ಲಿ. ನೀವಂತೂ ಅದ್ಭುತನೇ ಮಾಡ್ಬಿಟ್ರಿ. ರಾಷ್ಟ್ರಪತಿ ಮತ್ತೆ ಪ್ರಧಾನಮಂತ್ರಿಗಳು ಕೂಡ ಬಾಗೇಶ್ವರ್ ಧಾಮಕ್ಕೆ ಬಂದಿದ್ರು. ಮೊದಲು ಅವರ ನಕಲಿ ವಿಡಿಯೋಗಳು ನಡೀತಾ ಇದ್ವು. ಅದು ದೇವ್ರ ಕೃಪೆ, ಬಾಲಾಜಿಯದ್ದು. ಅದ್ ನಮ್ ಪ್ರಭಾವದಿಂದಲ್ಲ, ಹನುಮಾನ್ಜಿಯವರ ಪ್ರಭಾವದಿಂದ. ಮತ್ತೆ ಈ ನೆಲದ ಪ್ರಭಾವ, ಗಡಾ ಗ್ರಾಮದ ಭೂಮಿಯ ಪ್ರಭಾವ, ಬುಂದೇಲ್ ಖಂಡದ ಪ್ರಭಾವ, ಬಾಗೇಶ್ವರ ಹನುಮಾನ್ಜಿಯವರ ಪ್ರಭಾವ, ಪ್ರಧಾನಮಂತ್ರಿಯವರ ವಿಷನರಿ ಇದೆಯಲ್ಲ, ಒಂದು ದೊಡ್ಡ ಭವಿಷ್ಯದ ಕನ್ಸಿದೆಯಲ್ಲ, ಆ ಕಾರಣದಿಂದಲೇ ಇದೆಲ್ಲ ಸಂಪನ್ನ ಆಗಿರೋದು. ಅದೇ ಕಾರಣದಿಂದ ಇದೆಲ್ಲ ಆಗಿರೋದು. ಬಾಲಾಜಿಯವ್ರ ಕೃಪೆ ಆಯ್ತು ಸಣ್ಣ ಹಳ್ಳಿಗೆ, ಅದು 3 ದಿನದ ಒಳಗೆ. ಫೆಬ್ರವರಿ 23ಕ್ಕೆ ಪ್ರಧಾನಮಂತ್ರಿಗಳು ಬಂದ್ರು ಕ್ಯಾನ್ಸರ್ ಆಸ್ಪತ್ರೆ ಭೂಮಿ ಪೂಜೆ ಮಾಡೋದಕ್ಕೆ. 26 ಫೆಬ್ರವರಿಗೆ ರಾಷ್ಟ್ರಪತಿ ಮಹೋದಯರು ಬಂದ್ರು. ಅವ್ರು ಬಂದಿದ್ದು ಹೆಣ್ಮಕ್ಳ ವಿವಾಹದ ಪುಣ್ಯ ಕೆಲಸ ಮಾಡೋಕೆ. ಆ ಪುಣ್ಯದ ಕೆಲಸ, ಸೇವೆ ಕೆಲಸಗಳು ನಡೀತಾ ಇದೆಯಲ್ಲ, ಆ ಕೆಲಸಗಳಲ್ಲಿ ಬಾಲಾಜಿ ದರ್ಶನ ಮಾಡೋದಕ್ಕೆ ಅವ್ರ ಪ್ರಭಾವದಿಂದ ಬಂದ್ರು, ನನ್ನಿಂದ ಅಲ್ಲ.
ನನಗಂತೂ ಈಗಲೂ ನೆನಪಿದೆ, ನೀವು ಕಳೆದ ಸಲ ಆಪ್ಕೆ ಅದಾಲತ್ಗೆ ಬಂದಿದ್ದಾಗ ನಾನು ನಿಮಗೆ ಹೇಳಿದ್ದೆ ಮೋದಿಯವರ ನಕಲಿ ವಿಡಿಯೋಗಳು ನಡೀತಾ ಇದೆ, ಭಾಗೇಶ್ವರ್ಗೆ ಬಂದಿದ್ರು ಅಂತ. ಆದ್ರೆ ಈಗ ರಿಯಲ್ ಆಗಿದೆ. ಈ ಜನ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ನಮಗಂತೂ ತುಂಬಾ ಫಜೀತಿ ಆಗ್ಬಿಟ್ಟಿದೆ. ಇವ್ರು ಪ್ರತಿದಿನ ನನಗೆ ಮದ್ವೆ ಮಾಡಿಸ್ತಾರೆ, ಮತ್ತೆ ಎಲ್ಲೋ ಹಾವು ತೋರಿಸ್ಬಿಡ್ತಾರೆ, ಎಲ್ಲಿಗೋ ಕೋತಿ ಕಳಿಸ್ಬಿಡ್ತಾರೆ, ಏನೇನೋ ಮಾಡ್ಬಿಡ್ತಾರೆ. ಎಷ್ಟು ಹಾಳಾಗಿದೆ ಅಂದ್ರೆ ಪ್ರತಿ ಸಲ ಹುಡುಗಿನೂ ಬದಲಾಯಿಸ್ಬಿಡ್ತಾರೆ. ಮತ್ತೆ ಏನ್ ಹೇಳ್ಬಿಡ್ತಾರೆ ಅಂದ್ರೆ ಬಾಬಾನ ಪೊಲೀಸ್ ಹಿಡ್ಕೊಂಡು ಹೋದ್ರು, ಎಲ್ಲೋ ಹೇಳ್ತಾರೆ ಬಾಬಾ ಹೀಗ್ ಮಾಡ್ಬಿಟ್ರು, ಮತ್ತೆಲ್ಲೋ ಹೇಳ್ತಾರೆ ಬಾಬಾ ವಿದೇಶದಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಈಗ ಸರಿಯಾಗಿ ಸಿಕ್ಕಾಕೊಂಡ್ರು ಭಾಗೇಶ್ವರ ಬಾಬಾ. ಹೀಗ್ ಮಾಡಿ ನಮಗೆ ಅರ್ಥ ಆಗ್ತಿಲ್ಲ, ನಾವಿನ್ನು ಯಾಕೆ ಸಿಕ್ಕಾಕೊಂಡಿಲ್ಲ ಅಂತ. ನೋಡಿ, ಇದನ್ನೆಲ್ಲ AI ಇಂದ ಮಾಡ್ತಾರೆ. AI ಮಾಡ್ತಾರೆ, ಎಲ್ಲ ಪ್ಲಾಂಟೆಡ್ ಜನರು ಮತ್ತಿದ್ದಾರೆ. ವ್ಯೂನ ಪಡೆಯೋ ನೆಪದಲ್ಲಿ ಕೆಲವೊಂದು ವಿದೇಶಿ ಶಕ್ತಿಗಳು ಸೇರ್ಕೊಂಡಿವೆ. ಅವು ಸತತವಾಗಿ ಹಿಂದುತ್ವ ಯಾವ ಸನಾತನ ಪರಂಪರೆ ನಡೀತಿದ್ಯೋ ಅದನ್ನ ಡ್ಯಾಮೇಜ್ ಮಾಡೋದಕ್ಕೆ, ವರ್ಚಸ್ಸನ್ನ ಕೆಡ್ಸೋದಕ್ಕೆ. ಅದರಿಂದ ನಮ್ಗೇನು ತೊಂದರೆ ಆಗಲ್ಲ. ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಹಾತಿ ಚಲೆ ಬಜಾರ್, ಕುತ್ತೆ ಭೋಂಕೆ ಹಜಾರ್. ಜನತೆಯಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ನನ್ ಪ್ರಶ್ನೆ ಏನಂದ್ರೆ, ಇಡೀ ದೇಶದ ಪ್ರಶ್ನೆ ಏನಂದ್ರೆ, ಈಗ ನೀವ್ ಯಾವಾಗ ಮದ್ವೆ ಆಗ್ತೀರಾ, ಮತ್ತೆ ನಿಮಗೊಂದ್ ಹುಡ್ಗಿಲಿ ಯಾವ್ಯಾವ ಕ್ವಾಲಿಟೀಸ್ ಬೇಕು ಸರ್, ಪ್ಲೀಸ್ ಹೇಳಿ. ಎಲ್ರೂ ಎಕ್ಸೈಟೆಡ್ ಆಗಿದ್ದಾರೆ. ಕಾರು ಅಥವಾ ಬಸ್ ಖರೀದಿ ಮಾಡ್ಬೇಕಾದ್ರೆ ಕ್ವಾಲಿಟಿ ನೋಡ್ಬೇಕು. ಮತ್ತೆ ವಿವಾಹ ಒಂದು ಸಂಬಂಧದಲ್ಲಿ ಕ್ವಾಲಿಟಿ ಅಲ್ಲ, ಸಂಸ್ಕಾರ ಇರಬೇಕು. ನಾವು ಕ್ವಾಲಿಟಿ ನೋಡಲ್ಲ, ಸಂಸ್ಕಾರ ನೋಡ್ತೀವಿ. ನಮಗೆ ಪತ್ನಿ ಅಥವಾ ವೈಫ್ ಬೇಕಾಗಿಲ್ಲ, ಅರ್ಧಾಂಗಿನಿ ಬೇಕು. ಅವರು ನಮ್ಮ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು, ನಮ್ಮ ತಂದೆ ತಾಯಿಯ ಸೇವೆ ಮಾಡಬೇಕು. ನಾನಂತೂ ನನ್ನ ತಂದೆ ತಾಯಿ ಸೇವೆ ಮಾಡೋಕ್ಕಾಗ್ಲಿಲ್ಲ, ಅವ್ರು ಮಾಡಬೇಕು. ನಮ್ಮ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ಮ ಸಾಧನೆ ಮತ್ತೆ ಭಜನೆಯ ಮಾರ್ಗದಲ್ಲಿ ಬಾಧಕರಲ್ಲ, ಸಾಧಕರಾಗಬೇಕು. ಮತ್ತೊಂದು ವಿಷಯ ಅಂದ್ರೆ, ಸಂಬಂಧಗಳನ್ನ ನಿಭಾಯಿಸಬೇಕಾದ್ರೆ ಕ್ವಾಲಿಟಿ ಬೇಕಾಗಿಲ್ಲ. ಈ ದೇಶದಲ್ಲಿ ಎಷ್ಟು ವಿಚ್ಛೇದನಗಳಾಗ್ತಾ ಇದೆಯೋ ಅದ್ರ ಬಗ್ಗೆ ನನ್ನ ಹತ್ರ ಯಾರಾದ್ರೂ ಕೇಳಿದ್ರೆ, ಒಬ್ಬ ಧರ್ಮಗುರು ಆಗಿ ಎಲ್ಲದಕ್ಕಿಂತ ಮುಖ್ಯ ಕಾರಣ ವಿವಾಹ ವಿಚ್ಛೇದನದಲ್ಲಿ ದೊಡ್ಡ ಕಾರಣ ಏನು ಅಂದ್ರೆ, ಇತ್ತೀಚೆಗೆ ಜನರು ಸೌಂದರ್ಯವನ್ನ ಹೆಚ್ಚು, ಬುದ್ಧಿವಂತಿಕೆಯನ್ನ ಕಡಿಮೆ ನೋಡ್ತಾರೆ. ನನಗೆ ಯಾರೋ ಒಬ್ರು ಹೇಳಿದ್ರು, ಭಾಗೇಶ್ವರ್ ಸರ್ಕಾರ್ ಅವರು ಹನುಮಾನ್ ಅವರ ಭಕ್ತರು. ಎಲ್ಲಿ ತನಕ ಹನುಮಂತನ ಭಕ್ತರಾಗಿರ್ತಾರೋ ಅಲ್ಲಿ ತನಕ ಮದುವೆ ಆಗಲ್ಲ, ಕೃಷ್ಣನ ಭಕ್ತರಾದ್ರೆ ಆಗ ಆಗತ್ತೆ ಅಂತಾರೆ. ಭಗವಂತನ ಕೃಪೆಯಿಂದ ನವೆಂಬರ್ 7ರಿಂದ 16 ತನಕ ಪಾದಯಾತ್ರೆ ಹೊರಟಿದ್ದೀನಿ, ದಿಲ್ಲಿಯಿಂದ ಬೃಂದಾವನದ ತನಕ. ಅದು ಹಾಗಿರ್ಲಿ, ಆದ್ರೆ ಅದು ಹಾಗಲ್ಲ. ಸಾಧನೆಯಲ್ಲಿ, ಹನುಮಾನ್ಜಿಯವ್ರ ಸಾಧನೆಯಲ್ಲಿ ಒಂದ್ ಕಡೆ ಈ ರೀತಿ ವರ್ಣನೆ ಇದೆ. ನಾನು ಮಹಾಪುರುಷರಿಂದ ಕೇಳಿದ್ದೀನಿ, ಹನುಮಾನ್ಜಿ ಸಿದ್ಧಿ ಪಡಿತಾ ಇದ್ರು. ಒಂದು ಖಮ್ಮಂ ಜಿಲ್ಲೆಯಲ್ಲಿ ದಕ್ಷಿಣದಲ್ಲಿ ಒಂದ್ ಮಂದಿರ ಇದೆ. ಅಲ್ಲಿ ಹನುಮಾನ್ಜಿ ಹೆಂಡತಿ ಜೊತೆ ಕುತ್ಕೊಂಡಿದ್ದಾರೆ. ಸೂರ್ಯಪುತ್ರಿ ಸುವರ್ಚಲ ಜೊತೆಗೆ ದಕ್ಷಿಣ ಭಾರತದಲ್ಲಿ ಹನುಮಂತ ಕೂತಿದ್ದಾನೆ. ಇದರ ವರ್ಣನೆ ಸಿಕ್ಕಿದೆ, ನಾವು ಸಹ ಓದಿದೀವಿ. ಇದನ್ನ ನಾನು ಹನುಮಾನ್ ಅಂಕಣದಲ್ಲಿ ಓದಿದ್ದೀನಿ. ಅದರಲ್ಲಿ ವರ್ಣನೆ ಏನಿತ್ತು ಅಂತಂದ್ರೆ, ಸೂರ್ಯದೇವನಿಂದ ಹನುಮಂತ ಸಿದ್ಧಿಯನ್ನ ಪಡ್ಕೋಬೇಕಾದ್ರೆ ಒಂದ್ ಸಿದ್ಧಿ ಹೇಗಿತ್ತು ಅಂದ್ರೆ, ವಿವಾಹಿತ ವ್ಯಕ್ತಿಗೆ ಮಾತ್ರ ಕೊಡ್ತಾ ಇದ್ರು. ಆಗ ಹನುಮಂತ ಹೇಳಿದ್ರು, ನಾನಂತೂ ಬ್ರಹ್ಮಚಾರಿ, ನಾನ್ ಹೇಗೆ ಬ್ರಹ್ಮಚಾರ್ಯವನ್ನ ಮುರಿಯೋದಕ್ಕಾಗತ್ತೆ ಅಂತ ಹೇಳಿದ್ರು. ಆಗ ಸೂರ್ಯ ಭಗವಂತ ನನ್ ಮಗಳಿದಾಳೆ, ಅವಳು ತಪಸ್ವಿನಿ, ಕೇವಲ ಈ ಸಿದ್ಧಿಯನ್ನ ಪಡ್ಕೊಳ್ಳೋಕೋಸ್ಕರ, ವಿವಾಹದ ಪರಂಪರೆಗೋಸ್ಕರ ಇದನ್ನ ಮಾಡೋಣ. ನೀವು ನಿಮ್ಮ ಪರಂಪರೆಯನ್ನ ನಿಭಾಯಿಸ್ಕೊಂಡು ಕೇವಲ ಸಿದ್ಧಿ ಪಡೆಯೋದಕ್ಕೋಸ್ಕರ ನೀವೀ ವಿವಾಹದ ಪಾಣಿಗ್ರಹಣ ಸಂಸ್ಕಾರನ ಮಾಡಿ ಅಂತ. ಅಲ್ಲಿ ಇವತ್ತಿಗೂ ಕೂಡ ಪತ್ನಿ ಜೊತೆ ಕುತ್ಕೊಂಡಿದ್ದಾರೆ ಆಂಜನೇಯ. ಇದ್ರ ಅರ್ಥ ಏನು ಅಂತಂದ್ರೆ, ನೀವೀ ಮಾತನ್ನ ಹೇಳಿದ್ರಿ ಅಂತಲ್ಲ. ಇದ್ರ ಅರ್ಥ ಏನು ಅಂದ್ರೆ, ಹನುಮಂತನ ಸಾಧನೆಯಲ್ಲಿ ಆ ತರ ಯಾವುದೇ ನಿರ್ಬಂಧ ಇಲ್ಲ. ನೀವು ವಿವಾಹವನ್ನ ಮಾಡ್ಕೋಬಾರದು ಅಂತೆಲ್ಲ. ಮರ್ಯಾದೆಯಿಂದ ಒಬ್ಳು ಪತ್ನಿ ಮಾತ್ರ ಇರಬೇಕು. ಅವರು ಬಾಲಬ್ರಹ್ಮಚಾರಿ ಅಂತ ಕರ್ಸ್ಕೋತಾರೆ. ನಿಮ್ ಮಾತಿಂದ ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ಕಾರ್ಡ್ ರೆಡಿ ಇದೆ, ಆದಷ್ಟು ಬೇಗ ಸಿಗುತ್ತೆ. ಮೊದಲು ಹಾಸ್ಪಿಟಲ್ನ ಆಮಂತ್ರಣದ ಪತ್ರಿಕೆ ಸಿಗುತ್ತೆ ನಿಮ್ಗೆ, ಆಮೇಲೆ ನೋಡೋಣ. ನೀವ್ ಈ ತರ ವಿಚಿತ್ರವಾಗಿ ಬಟ್ಟೆ ಹಾಕ್ತೀರಾ, ಕಲರ್ಫುಲ್ ಆಗಿ ಬಟ್ಟೆ ಹಾಕ್ತೀರಾ. ಸೊ ನಿಮ್ ಫ್ಯಾಷನ್ ಡಿಸೈನರ್ ಯಾರು? ನಿಮ್ಗೆ ನನ್ನ ಬಟ್ಟೆಗಳಿಂದ ಸಮಸ್ಯೆನಾ? ಇಲ್ಲ. ನೀವ್ ಇಷ್ಟೊಂದು ಮಾತುಕತೆಗಳು, ಸುವಿಚಾರಗಳು, ಇಷ್ಟೊಂದು ಸುದ್ದಿ ವಿಚಾರಗಳು, ಇಷ್ಟೊಂದು ಕತೆಗಳು, ಇವುಗಳನ್ನ ಯಾವ್ದೂ ನೋಡ್ಲಿಲ್ಲ. ಬಟ್ಟೆನ್ ಮಾತ್ರ ನೋಡ್ತಾ ಇದ್ದೀರಾ ಅಲ್ವಾ? ಅದು ತುಂಬಾ ಮುಖ್ಯ. ಬಟ್ಟೆಗಳಿಂದ ಜೀವನ ಪರಿವರ್ತಿತವಾಗುತ್ತೆ. ಬಟ್ಟೆಗಳಿಂದ ಪ್ರಭಾವ ತುಂಬಾ ಇದೆ. ನಾನು ಇದನ್ನು ಹೇಳ್ತೀನಿ, ಯುವಕರಿಗೆ ವಾರದಲ್ಲಿ ಒಂದಿನ ಭಾರತೀಯ ವೇಷಭೂಷಣಗಳನ್ನ ಧರಿಸ್ಬೇಕು. ಮತ್ ನಾವು ಯಾವ ಭಾರತದಲ್ಲಿರ್ತೀವೋ ಇಲ್ಲಿನ ಮಕ್ಕಳ ಮೇಲೆ ನಮಗೆ ತುಂಬಾ ಸಲ ಕನಿಕರ ಬರುತ್ತೆ. ಇಂಗ್ಲೆಂಡಿನ ಬಾವುಟ ಇರೋ ಬಟ್ಟೆಗಳು, ಇಂಗ್ಲೆಂಡ್ನ ಬಾವುಟ ಇರೋ ಟೀ ಶರ್ಟ್ನ ಹಾಕೊಂಡ್ ಬಂದ್ಬಿಡ್ತಾರೆ. ಯಾವ್ದಾವ್ದೋ ದೇಶದ ಬಾವುಟ ಇರೋ ಟೀ ಶರ್ಟ್ನ ಹಾಕೋತಾರೆ. ಯಾರ ಪೂರ್ವಜರು ನಮ್ಮನ್ನ ಆಳಿದ್ರು ಅವ್ರ ದೇಶದ ಬಟ್ಟೆಗಳನ್ನ ಹಾಕೊಂಡು ನಾವು ಬಂದ್ಬಿಡ್ತೀವಿ. ಆದ್ರೆ ನಮ್ ತಿರಂಗ ಹಾಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ ನಮ್ ಜನಗಳಿಗೆ. ನಮ್ಮ
ಭಾರತೀಯ ಸಂಸ್ಕೃತಿನಲ್ಲಿ ಚಿತ್ರ ವಿಚಿತ್ರ ಬಟ್ಟೆಗಳನ್ನ ಹಾಕೊಳ್ತೀವಿ ನಿಜ, ಆದ್ರೆ ಪೂರ್ತಿ ಹಾಕೋತೀವಿ. ಭಾರತೀಯ ವೇಷಭೂಷಗಳನ್ನ ಹಾಕೋತೀವಿ. ಧೋತಿ ಕುರ್ತಾ ಅದು ನಮ್ಮ ಪರಂಪರೆ, ಅದನ್ನೇ ಹಾಕೋತೀವಿ. ಮತ್ತೆ ಇನ್ನೊಂದು ವಿಚಾರ, ನಾವು ಬಣ್ಣ ಬಣ್ಣವಾಗಿ ಮಾತಾಡೋ ವ್ಯಕ್ತಿಗಳಲ್ಲ, ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳುವಂಥವ್ರು. ನನ್ಗನ್ಸುತ್ತೆ ಅವ್ರಿಗೆ ನಿಮ್ ಬಟ್ಟೆ ತುಂಬಾ ಇಷ್ಟ ಆಗಿರ್ಬೇಕು. ನೀವೇನ್ ಕೇಳಿದ್ರಿ, ಡ್ರೆಸ್ ಡಿಸೈನರ್ ಯಾರು ಅಂತಲ್ವಾ? ಯಾರು ಕೊಟ್ರು ಹಾಕೋತೀವಿ, ಶ್ರದ್ಧೆಯಿಂದ ಕೊಟ್ರೆ ಹಾಕೋತೀವಿ. ಬಾಗೇಶ್ವರ ಧಾಮಕ್ಕೆ ನೀವು ಕಳಿಸ್ಕೊಡಿ ಒಂದ್ ಬಟ್ಟೆನ. ಬರೀ ಬಟ್ಟೆಗಳು ಮಾತ್ರ ಅಲ್ಲ, ನಿಮ್ಮ ಬೈಗುಳಗಳಿದೆಯಲ್ಲ ಅದು ಕೂಡ ಸ್ಟೈಲ್ ಆಗಿರುತ್ತೆ ನೋಡಿ. 30ಗಿಂತನೂ ದೊಡ್ಡದು, ನಕಟ್ಟ, ಮೂಸಲ್ ಚಂದ್, ಇದೆಲ್ಲ ಎಲ್ಲಿಂದ ಬರುತ್ತೆ? ನಾನೊಬ್ಬ ಹಳ್ಳಿಯವನು, ನಮ್ಮ ಹಳ್ಳಿಲಿ ಅದೇ ಇರುತ್ತೆ. ಈಗಿಲ್ಲಿ ನಮ್ಮಲ್ಲಿ ಇಂಗ್ಲಿಷ್ ಅಂತೂ ನಡೆಯಲ್ಲ. ನಮ್ ತಾಯಿಯರು ಕೋಪ ಬಂದಾಗ ಬೈತಾರೆ, ಅದು ಬೈಯೋದಲ್ಲ, ಅದು ಆಶೀರ್ವಾದ. ಈ ಬೈಗುಳದ ಅರ್ಥ ಏನು? ಈ ನಕಟ, ಮೂಸಲ್ ಚಂದ್, ಇದ್ರ ಅರ್ಥ ಏನು? ಅರ್ಥ ಕೇಳ್ಬೇಡಿ, ನಾನಿನ್ನು ಭಾರತದಲ್ಲಿ ಸುತ್ತಬೇಕು. ನಾವೇನು ಭಾರತದಲ್ಲಿ ಸುತ್ತಬೇಕು, ಯಾರಿಗಾದ್ರೂ ಅರ್ಥ ಗೊತ್ತಾಗಿ ನಾವೇನಾದ್ರೂ ಹೇಳಿ ಅವ್ರಿಗೆ ಬೇಜಾರಾದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ. ಅದಕ್ಕೆ ಅದು ಹಾಗೆ ಇರ್ಲಿ, ಗುಟ್ಟಾಗೆ ಇರ್ಲಿ, ಅದೇ ಒಳ್ಳೇದು. ನಾವು ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನನ್ ಪ್ರಶ್ನೆ ಏನು ಅಂದ್ರೆ, ನಿಮ್ ಮುಖದಲ್ಲಿ ಈ ಕಳೆ ಇದೆಯಲ್ಲ, ಈ ಗ್ಲೋ ಇದೆಯಲ್ಲ, ಅದ್ರದ್ ರಹಸ್ಯ ಏನು? ಸಾತ್ವಿಕ ಆಹಾರ, ಶುದ್ಧ ಭೋಜನ, ಸಾತ್ವಿಕ ಆಹಾರ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಮೈಲಿ ಫೇಸ್. ಮತ್ತೆ ಎರಡನೇದು ಪವಿತ್ರವಾದ ವಿಚಾರ, ನೋ ಮೈಂಡ್ ಮೆಡಿಟೇಷನ್. ಮತ್ತಿನ್ನೊಂದು ವಿಚಾರ, ನಾವ್ ಏನ್ ಮಾಡಿದ್ರು ಅದನ್ನ ಸರಿಯಾಗಿ ಮಾಡ್ಬೇಕು. ನಾವು ನಿದ್ರೆ ಮಾಡೋ ಟೈಮಲ್ಲಿ 2 ಗಂಟೆ ನಿದ್ರೆ ಮಾಡಿದ್ರು ಓಕೆ, 3 ಗಂಟೆ ನಿದ್ರೆ ಮಾಡಿದ್ರು ಓಕೆ, ಅದನ್ನ ಡೀಪ್ ಆಗಿ ಮಾಡಬೇಕು. ಭೋಜನ ಮಾಡಿದ್ರೆ ಕೇವಲ ಭೋಜನ ಅಷ್ಟೇ ಮಾಡಬೇಕು, ಡೀಪ್ ಆಗಿ ಮಾಡಬೇಕು. ನನಗೇನನ್ಸುತ್ತೆ ಅಂದ್ರೆ, ಯಾವಾಗಾದ್ರೂ ನಮ್ಮ ಆಹಾರ ಶುದ್ಧ ಆಗಿರುತ್ತೋ, ವ್ಯವಹಾರ ಶುದ್ಧವಾಗಿರುತ್ತೋ, ಮತ್ತೆ ನಿಶ್ಚಿತವಾಗಿ ಬ್ರಹ್ಮಚರ್ಯದ ತಾಕತ್ತಿರುತ್ತೆ, ತೇಜಸ್ಸಿರುತ್ತೆ. ಆ ತೇಜಸ್ಸು ನಮ್ಮ ಮುಖದಲ್ಲಿ ಹೊಳೆಯುತ್ತೆ. ಪವಿತ್ರತೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಮುಖದಲ್ಲಿ ಕಾಣಿಸುತ್ತೆ. ಇತ್ತೀಚೆಗೆ ನಿಮ್ ತಾಯಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿದ್ರು. ಅವರಿಬ್ರು ಏನೋ ಮಾತಾಡ್ಕೊಂಡಿದ್ದಾರೆ. ಅವರಿಬ್ರು ಮಧ್ಯೆ ಏನ್ ಮಾತುಕತೆ ಆಯ್ತು ಅಂತ ನಿಮ್ಗೇನಾದ್ರು ಹೇಳಿಲ್ಲ? ನಾವಲ್ಲೇ ಇದ್ವಿ, ಅದಂತೂ ಅದ್ಭುತವಾಗಿ ನಡೀತು. ನಾವಂತೂ ಹಳ್ಳಿ ಜನಗಳು, ಮತ್ತೆ ಸೀದಾ ಸಾದಾ. ನಮ್ಮ ತಾಯಿನೂ ಕೂಡ ಸೀದಾ ಸಾದಾ. ಅವರಿಗೆ ಎಜುಕೇಶನ್ ಇಲ್ಲ, ತಾಯಿನೇ ಅಲ್ವಾ, ಹಾಗಾಗಿ ತಾಯಿಯಾಗೇ ಇರ್ತಾರೆ. ಅವರು ತುಂಬಾ ಸಾಧಾರಣ, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ನಮಗೆ ನಗೋದನ್ನ ಅವರೇ ಹೇಳ್ಕೊಟ್ಟಿರೋದು. ರಾಷ್ಟ್ರಪತಿಯವರು 26ನೇ ಫೆಬ್ರವರಿಗೆ ಧಾಮದಲ್ಲಿ ಬಾಲಾಜಿ ದರ್ಶನ ಪಡೆದ್ರು, ಹವನ ಮಾಡಕ್ ಬಂದ್ರು. ಮತ್ತೆ ಮಹಾಮಹಿಮೆ ರಾಷ್ಟ್ರಪತಿ ಮಹೋದಯರು ಅವ್ರು ಕೇಳಿದ್ರು, ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ. ನಾನು ಹೇಳ್ದೆ, ನನಗೇನೋ ಸಂಕೇತ ಸಿಗ್ಲಿಲ್ಲ, ಅವ್ರು ಇಲ್ಲೇ ಇದ್ದಾರೆ, ನಮ್ಮ ಹಳ್ಳಿಲೇ ಇಲ್ಲೇ ಇದ್ದಾರೆ ಅಂತ ಹೇಳ್ದೆ. ಅವರು ಪ್ರೋಟೋಕಾಲಿಂದಾಗಿ ಪೊಲೀಸ್ ಎಲ್ಲ ಇದಾರಲ್ವಾ, ಬರೋದಕ್ಕಾಗ್ಲಿಲ್ಲ ಅಂತ ಹೇಳ್ದೆ. ಕರೀರಿ ಅಂತ ಹೇಳಿದ್ರು. ನಾವು ಭೇಟಿ ಮಾಡ್ಬೇಕು ಅಂದ್ರು. ಹಾಗೆ ತಾಯಿನ ಭೇಟಿ ಮಾಡೋದು ಅದು ಸಂಸ್ಕೃತಿ. ಅದು ಪ್ರಧಾನಮಂತ್ರಿಯವರು ಕೂಡ ಭೇಟಿ ಮಾಡಿದ್ರು. ಮತ್ತೆ ಅಲ್ಲಿ SP ಅವರು ಕೂಡ ಇದ್ರು. ಅವ್ರಿಗೆ ಹೇಳಿದ್ರು, ನಮ್ಮ ತಾಯಿಯವ್ರನ್ನ ಒಳಗಡೆ ಕರ್ಕೊಂಡ್ ಬನ್ನಿ ಅಂತ. ಅವ್ರು ಕರೆದ್ರು, ನಮ್ಮಮ್ಮ ಒಳಗ್ ಬಂದ್ರು. ಅಲ್ಲಿ ಗ್ರೀನ್ ರೂಮ್ ಇತ್ತಲ್ಲ, ಅಲ್ಲಿ ಭೇಟಿ ಮಾಡಿದ್ರು. ರಾಷ್ಟ್ರಪತಿಯವರು ಅಲ್ಲೇ ಇದ್ರು, ನಾವು ಇದ್ವಿ ಜೊತೆಲಿ. ನಾವು ಕೂಡ ತಿಳಿಸಿಳಿದ್ವಿ ಅಮ್ಮಂಗೆ. ಅವ್ರ ಅಭ್ಯಾಸ ಏನು ಅಂತಂದ್ರೆ, ಯಾರಾದ್ರೂ ಕೈ ಮುಗಿದ್ರೆ ಅವ್ರಿಗೆ ಆಶೀರ್ವಾದ ಮಾಡೋದು. ನಾನು ಅಮ್ಮಂಗೆ ತಿಳಿಸಿಳ್ದೆ, ಅವರು ರಾಷ್ಟ್ರಪತಿಗಳು, ದೇಶದ ಪ್ರಥಮ ಪ್ರಜೆ, ಹಾಗಾಗಿ ದೂರದಿಂದನೇ ಕೈ ಮುಗಿರಿ ಅಂದೆ. ಮೊದ್ಲೇ ಅವ್ರು ತುಂಬಾ ಮಾತಾಡ್ತಾರೆ. ಯಾವಾಗ ರಾಷ್ಟ್ರಪತಿಗಳು ಸಿಕ್ಕಿದ್ರು ಆಗ ನೀವು ತುಂಬಾ ಭಾಗ್ಯಶಾಲಿಗಳು, ಅಂದ್ರೆ ರಾಷ್ಟ್ರಪತಿ ಹೇಳಿದ್ದು, ನೀವು ಭಾಗ್ಯಶಾಲಿಗಳು, ಇಂಥ ಮಗ ಹುಟ್ಟಿದ್ದಾರೆ ಅಂತ. ಎಷ್ಟೊಂದು ಹೆಣ್ಮಕ್ಳಿಗೆ ಮದುವೆ ಮಾಡಿಸಿದ್ದಾರೆ, ಎಷ್ಟೋ ಹೆಣ್ಮಕ್ಳಿಗೆ ಧರ್ಮಪಿತರಾಗಿದ್ದಾರೆ, ನೀವು ತುಂಬಾ ಭಾಗ್ಯಶಾಲಿಗಳು, ನಿಮ್ಮನ್ನ ನೋಡಿ ನನಗ್ ತುಂಬಾ ಖುಷಿ ಆಯ್ತು ಅಂತ ಇಬ್ರು ತಪ್ಕೊಂಡ್ರು. ಈ ತರ ಮಾತು ಬರ್ತಿದ್ದಾಗೆ ನಮ್ಮಮ್ಮ ಮರ್ತೇ ಬಿಟ್ರು. ಮತ್ತೆ ಕೈ ಎತ್ತಿ ಆಶೀರ್ವಾದ ಮಾಡಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀರಿ ಅಂತ ಹೇಳ್ಬಿಟ್ರು. ಆಮೇಲೆ ನಾನು ಅಮ್ಮನ ಕೈ ಹಿಡ್ಕೊಂಡು ಹೇಳ್ದೆ, ಅಮ್ಮ ಇವರು ದೇಶದ ರಾಷ್ಟ್ರಪತಿಗಳು, ಇದಕ್ಕಿಂತ ದೊಡ್ಡ ಪದವಿ ಬೇರೆ ಯಾವ್ದು ಇರಲ್ಲ ಅಂತ. ಅಮ್ಮ ಆಶೀರ್ವಾದ ಇರ್ಲಿ ಬಿಡು ಅಂತಂದ್ರು. ಹೇಗಿದ್ರು ಅವರು ಸರಳ ವ್ಯಕ್ತಿಗಳು. ಅದು ಅಭೂತಪೂರ್ವ ಕ್ಷಣ ಆಗಿತ್ತು. ಅವಾಗ ನನಗೇನ್ ಅನಿಸ್ತು ಅಂದ್ರೆ, ಪರವಾಗಿಲ್ಲ, ಅವ್ರಿಗೇನೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಬಂದಿದ್ನ ಮಾಡಿದ್ದಾರೆ ಅಂತ ಅನ್ಕೊಂಡೆ. ಮತ್ತೆ ರಾಷ್ಟ್ರಪತಿ ಮೇಡಮ್ ಕೂಡ ತುಂಬಾ ಸರಳ ವ್ಯಕ್ತಿ, ತುಂಬಾ ವಿನಮ್ರತೆ ಇರೋರು. ಅವರು ಕೂಡ ಏನೋ ತಪ್ಪು ತಿಳ್ಕೊಳ್ಳಿಲ್ಲ, ಅವರು ನಕ್ಕದ್ರು. ಮತ್ತೆ ಅಮ್ಮಂಗೆ ಸ್ಯಾರಿ ತಗೊಂಡ್ ಬಂದಿದ್ರು, ಅದನ್ನು ಅವ್ರಿಗೆ ಕೊಟ್ಬಿಟ್ರು. ಅದು ಅಮ್ಮಂಗೆ ತುಂಬಾ ಖುಷಿ ಆಯ್ತು. ಈಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಮುನೀರ್ ಸಾಹೇಬ್ರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಕಳಿಸಿ. ಹಳದಿ ಶಾಸ್ತ್ರ ಇನ್ನೂ ಇದೆ. ಮುನೀರ್ ಸಾಬ್ ವಿದಾಯ ಏನಾದ್ರೂ ಆದ್ರೆ, ಮದುವೆ ಆದ್ಮೇಲೆ ಪಾಕಿಸ್ತಾನದ ಲಾಹೋರಲ್ಲಿ ನಮ್ಮ ತಿರಂಗವನ್ನ ಹಾರಿಸ್ತೀವಿ ಅಂತ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಪಂಡಿತ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ್ ಧಾಮದ ಪ್ರಮುಖರಾದ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ, ಇವರು ಜನರನ್ನು ದಾರಿ ತಪ್ಪಿಸುತ್ತಾರೆ ಎಂಬುದು.
ನೋಡಿ, ನೀವು ಚೀಟಿ ತಯಾರು ಮಾಡ್ತೀರಲ್ಲ, ಮತ್ತೆ ಜನಗಳಿಗೆ ಭವಿಷ್ಯವನ್ನ ಹೇಳ್ತೀರಾ, ಹಿಂದಿಂದು ಮುಂದಿಂದು ಎಲ್ಲ ಹೇಳ್ಬಿಡ್ತೀರಾ. ಆಗ ಜನ ಅದನ್ನ ಚಮತ್ಕಾರ ಅನ್ಕೋತಾರೆ, ಮತ್ತೆ ನಿಮ್ಮನ್ನ ಭಗವಂತನ ಅವತಾರ ಅಂತ ಅನ್ಕೋತಾರೆ. ನಾನು ಭಗವಂತನ ಅವತಾರ ಅಂತ ಯಾವತ್ತೂ ಘೋಷಣೆ ಮಾಡಿಲ್ಲ, ಮತ್ತೆ ನಮ್ ಪೂಜೆ ಮಾಡಿ ಅಂತನೂ ನಾನು ಯಾರತ್ರನೂ ಹೇಳಿಲ್ಲ. ಮತ್ತೆ ಇದನ್ ಕೇಳಿ ಆಶ್ಚರ್ಯ ಆಗತ್ತೆ ನಿಮ್ಗೆ. ಆಪ್ಕೆ ಅದಾಲತ್ನಲ್ಲಿ ಹೇಳ್ತಿದೀವಿ, ನಮ್ಮ ಅನುಯಾಯಿಗಳು ನಮ್ಮನ್ನ ಒಪ್ಕೊಳ್ಳೋರು ಯಾರಾದ್ರೂ ನಮ್ ಪೂಜೆ ಮಾಡಿದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ನಾನು ಹನುಮಂತನ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ, ನನ್ ಪೂಜೆ ಮಾಡಿಸ್ಕೊಳ್ಳೋದಕ್ಕಲ್ಲ. ಮತ್ತೊಂದು ವಿಷಯ, ನಾವು ಭವಿಷ್ಯ ತಿಳಿಸೋದಿಲ್ಲ. ಭವಿಷ್ಯವನ್ನ ಬ್ರಹ್ಮನನ್ನ ಬಿಟ್ಟು ಬೇರೆ ಯಾರು ಕೂಡ ಹೇಳೋದಕ್ಕಾಗಲ್ಲ. ಭವಿಷ್ಯವನ್ನ ಹೇಗ್ ಚೆನ್ನಾಗ್ ಕಟ್ಕೋಬಹುದು ಅದನ್ ಮಾತ್ರ ನಾವು ಹೇಳ್ತೀವಿ. ನಮಗೆ ನಮ್ಮ ಗುರು ಪರಂಪರೆಯಿಂದ ಇಂಟ್ಯೂಷನ್ ಸಿಗುತ್ತೆ, ಸಂಕೇತಗಳು ಸಿಗುತ್ತೆ. ಅದೇ ವಿಷಯನ ನಮಗೆ ಗ್ರಹಗತಿಗಳ ಒಂದು ಪರಂಪರೆ ಇದೆ, ಆಸ್ಟ್ರಾಲಜಿ ಇದೆ, ಜ್ಯೋತಿಷ್ಯ ವಿದ್ಯಾ ಇದೆ, ಗ್ರಹ ನಕ್ಷತ್ರ ತಾರೆ, ಇವತ್ ನಾಸಾ ಇದೆ, ಇವತ್ ಇಸ್ರೋ ಇದೆ, ಇವತ್ತು ಖಗೋಳೀಯ ಗಣಿತ ಬಂದಿದೆ. ಅದಕ್ಕೂ ಮೊದಲು ಗ್ರಹ ನಕ್ಷತ್ರಗಳ ಬಗ್ಗೆ ನಮ್ಮ ಜ್ಯೋತಿಷ್ಯ ಪರಂಪರೆಯಲ್ಲಿ ಹೇಳಲಾಗಿತ್ತು. ಅವ್ರು ಹೇಳ್ತಾ ಇದ್ರು ಇವತ್ತು ಗ್ರಹಣ ಆಗತ್ತೆ ಅಂತ, ಅವತ್ತು ಗ್ರಹಣ ಆಗ್ತಿತ್ತು. ಅವ್ರು ಹೇಳ್ತಿದ್ರು ಯಾವ ನಿಮಿಷದಲ್ಲಿ ಆಗತ್ತೆ ಅಂತ, ಅದೇ ನಿಮಿಷದಲ್ಲಿ ಗ್ರಹಣ ಆಗ್ತಿತ್ತು. ಇವತ್ ಖಂಡಿತ ವಿಜ್ಞಾನ ಬಂದಿದೆ, ಆದ್ರೆ ನಮ್ಮ ಹತ್ರ ಕೂಡ ಗುರುವಿನ ವಿದ್ಯೆ ಇದೆ. ನಮ್ಮ ಗುರುಗಳು ನಮಗ್ ಕೊಟ್ಟಿದ್ದಾರೆ. ಎಷ್ಟೋ ಜನ ಪ್ರಶ್ನೆ ಕೇಳ್ಕೊಂಡ್ ಬರ್ತಾರೆ, ನಾವು ಪ್ರಾರ್ಥನೆ ಮಾಡ್ತೀವಿ ಅವ್ರಿಗೊಂದು ದಾರಿ ತೋರಿಸುವಂತ. ನಮಗೆ ಯಾವ್ದು ಸರಿ ಅನ್ಸುತ್ತೋ ನಾವು ಅದನ್ನ ಬರೆದು ಕೊಡ್ತೀವಿ. ನಾವು ಭವಿಷ್ಯವನ್ನ ಹೇಳೋದಿಲ್ಲ, ಆದ್ರೆ ಇದು ಜನಗಳ ಮನ್ಸಲ್ಲಿ ಇದೊಂದು ವ್ಯರ್ಥ ಭಾವನೆ ಸ್ಥಾಪಿತವಾಗ್ಬಿಟ್ಟಿದೆ ಅವರಲ್ಲಿ. ನೋಡಿ, ನೀವು ಪ್ರವಚನ ಮಾಡ್ತಿರ್ಬೇಕಾದ್ರೆ, ಕತೆ ಹೇಳ್ಬೇಕಾದ್ರೆ ಜನಗಳು ಕೇಳ್ತಾರೆ. ಆಗ ನೀವ್ ಹೇಳ್ತೀರಾ, ನನಗ್ ಗೊತ್ತಿದೆ ನೀವು ಮನೆಯಿಂದ ಪ್ರಸಾದ ಮಾಡ್ಕೊಂಡ್ ಬಂದಿದ್ದೀರಾ ಅಂತ, ನನಗ್ ಗೊತ್ತಿದೆ. ಮತ್ತೆ ಕೆಲವ್ರಿಗೆ ಹೇಳ್ತೀರಿ, ನನಗ್ ಗೊತ್ತಿದೆ ಯಾವ ಹುಡುಗಿ ಜೊತೆ ನಿನ್ನ ಅಫೇರ್ ನಡೀತಾ ಇದೆ ಅಂತ. ಈ ಮಾತುಗಳನ್ನ ಯಾರು ಕೇಳ್ತಾ ಇದಾರಲ್ಲ ಅವ್ರು ಹೇಳ್ತಾರೆ, ನೀವು ಆಸಿಂ ಮುನೀರ್ ಅವ್ರ ಚೀಟಿನ ಯಾಕೆ ತೆಗಿಬಾರ್ದು? ತುಂಬಾ ಒಳ್ಳೆ ಪ್ರಶ್ನೆ. ಮೊದಲನೇದಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನಪ್ಪಾ ಅಂತಂದ್ರೆ, ಇದೊಂದು ವಿಧಿ, ದರ್ಬಾರ್ನ ಒಂದು ಪರಂಪರೆ. ನಮ್ಮ ತಾತ ಮುತ್ತಜ್ಜನ ಕಾಲದಿಂದಲೂ ನಮ್ಮ ತಾತನಿಂದ ಹಿಡಿದು ಇದನ್ನೇ ಮಾಡ್ಕೊ ಬಂದಿದ್ವಿ. ನಮ್ ತಾತನೂ ಕೂಡ ಹೇಗೆ ಸ್ಕೂಲಿಗೆ ಮಕ್ಕಳು ಹೋಗ್ತಿದ್ರು ಹಾಗೆ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ರು, ಪೊಲೀಸ್ನವರು ಹೇಗೆ ಡ್ರೆಸ್ ಹಾಕೊಂಡ್ ಬರ್ತಾರೋ ಹಾಗೆ ನಾವು ದರ್ಬಾರ್ನಲ್ಲಿ ಕೂತ್ಕೊಳ್ತೀವಿ. ನಮ್ಮ ಗುರುವಿನ ಸಿಂಹಾಸನದ ಮೇಲೆ ಅವರನ್ನ ಆಹ್ವಾನ ಮಾಡ್ತೀವಿ. ನಮಗೆ ಕೆಲವು ಸಂಕೇತಗಳು ಸಿಗುತ್ತೆ. 24 ಗಂಟೆನೂ ಯಾವ ವ್ಯಕ್ತಿನೂ ಭವಿಷ್ಯ ಹೇಳೋದಕ್ಕಾಗಲ್ಲ, ಬೇರೆ ಯಾವ ಪರಾಶಕ್ತಿಯ ಸಂಪರ್ಕದಲ್ಲೂ ಇರೋಕ್ಕಾಗಲ್ಲ. ಹಾಗಿದ್ರೆ ಹುಚ್ಚರಾಗ್ಬಿಡ್ತೀವಿ. ಪದೇ ಪದೇ ಸಂಕೇತವನ್ನ ಕೇಳ್ತಿದ್ರು ಕೂಡ ನಾವು ಹುಚ್ಚರಾಗ್ಬಿಡ್ತೀವಿ. ಒಂದ್ ವಿಧಾನ ಇದೆ, ಅದ್ರಲ್ಲಿ ಕೂತ್ಕೊಳ್ತೀವಿ. ಏನ್ ಪ್ರೇರಣೆ ಸಿಗುತ್ತೋ ಅದರಂತೆ ಚೀಟಿ ತಯಾರು ಮಾಡ್ತೀವಿ. ಯಾರಾದ್ರೂ ಧಾಮಕ್ ಬಂದು ದರ್ಬಾರಿಗೆ ಬಂದು ಆಸಿಂ ಮುನೀರ್ದು ಚೀಟಿ ತಗ್ಸಿದ್ರೆ ನಮಗೆ ಪ್ರಾರ್ಥನೆಯಲ್ಲಿ ಏನ್ ಸಿಗುತ್ತೋ ಅದನ್ನ ಮುಲಾಜಿಲ್ದೆ ಹೇಳ್ತೀವಿ. ಯಾವುದಕ್ಕೂ ಕೂಡ ನಾವು ಮುಲಾಜನ್ನ ನೋಡೋದೇ ಇಲ್ಲ. ಈಗ ನೀವು ಕೇಳ್ಬೋದು, ದೇಶ ನಿಮ್ದು ಅಲ್ವಾ, ನೀವೇ ಚೀಟಿ ಬರಿಬೋದಲ್ವಾ ಅಂತ. ನಾವು ಪ್ರಶ್ನೆ ಮಾಡುವಂತಹ ಆಧಾರದ ಮೇಲೆ ಉತ್ತರ ಕೊಡ್ತೀವಿ. ಯಾರಾದ್ರೂ ಪ್ರಶ್ನೆ ಕೇಳೋದಕ್ ಬಂದ್ರೆ ನಾವು ಅವರಿಗೆ ದಾರಿ ತೋರಿಸ್ತೀವಿ. ನೋಡಿ, ಈಗ ಭಗವಂತನ ಕೃಪೆಯಿಂದ ಅದು ಸತ್ಯ ಆಗತ್ತೆ. ನೋಡಿ, ಈಗ ಟೀಕೆ ಮಾಡೋರು ಹೇಳ್ತಾರೆ, ಪೆಹಲ್ಗಾಮ್ನಲ್ಲಿ ದುರಂತ ಆಯ್ತು, ಮತ್ತೆ ಬಾಬಾ ಅವರು ಆ ಚೀಟಿನ ಯಾಕೆ ತೆಗಿಲಿಲ್ಲ? ಹಿಂದೂಗಳಿಗೆ ಅವರ ಹೆಸರನ್ನ ಕೇಳಿ, ಅವರ ಧರ್ಮನ ಕೇಳಿ ಗುಂಡು ಹೊಡೆದ್ರು. ಆಗ ಬಾಬಾ ಎಲ್ಲಿದ್ರು? ಪ್ಲೇನ್ ಕ್ರ್ಯಾಶ್ ಆಯ್ತು, ಟ್ರೈನ್ ಆಕ್ಸಿಡೆಂಟ್ ಆಯ್ತು, ಆಗ ಬಾಬನ್ ಚೀಟಿ ಎಲ್ಲಿ ಹೋಗಿತ್ತು? ಇದನ್ನೆಲ್ಲ ನಾವು ಓದ್ತೀವಿ. ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತವೆ. ನಾವು ಅವರಿಗೆ ಈ ವಿಡಿಯೋ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ನಿವೇದನೆ ಮಾಡ್ಕೊಳಕ್ಕೆ ಇಷ್ಟಪಡ್ತೀವಿ. 20 ಗಂಟೆನಲ್ಲಿ ಎಲ್ಲ ದರ್ಬಾರಿನ ವಿಧಾನದ ಪ್ರಕಾರ ಕೆಲವು ಗಂಟೆಗಳು ಮಾತ್ರ ಕೂತಿರ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಭಗವಂತ ಕೃಷ್ಣನಿಗೂ ಗೊತ್ತಿತ್ತು ಮಹಾಭಾರತ ಆಗತ್ತೆ ಅಂತ. ಅವರಿಗೆ ನಿಲ್ಸೋದಕ್ಕಾಯ್ತಾ? ಇಲ್ಲ. ನಾವು ಅದನ್ನು ಬದಲಾಯಿಸೋಕ್ಕಾಗಲ್ಲ. ವಿಧಿಯ ಲೆಕ್ಕವನ್ನ ಬದಲಾಯಿಸೋಕ್ಕಾಗಲ್ಲ. ನಾವು ವಿಧಿಯ ಲೆಕ್ಕಾಚಾರವನ್ನ ಬದಲಾಯಿಸಿದ್ರೆ ನಾವೇ ವಿಧಾತ ಆಗ್ಬಿಡ್ತೀವಿ. ವಿಧಾತನ ಅವಶ್ಯಕತೆ ಏನಿರುತ್ತೆ? ನಾವು ಲೆಕ್ಕಾಚಾರನ ಅಳಿಸೋಕ್ಕಾಗಲ್ಲ. ನಾವು ಲೆಕ್ಕಾಚಾರ ಅಳಿಸ್ಬಿಟ್ರೆ ಇವತ್ತು ಪ್ಲೇನಲ್ಲಿ ಕೂತ್ಕೋಬೇಡ ಅಂದ್ರೆ ಕ್ರ್ಯಾಶ್ ಆಗ್ಬಿಡುತ್ತೆ ಅಂತ ಏನಾದ್ರೂ ಹೇಳಿದ್ರೆ, ಹೀಗೇನಾದ್ರೂ ಸೂಚಿಸಿದ್ರೆ, ಆಗ ನಾನು ವಿಧಿಯ ಲೆಕ್ಕಾಚಾರವನ್ನೇ ಬದಲಾಯಿಸಿದಾಗ ಆಗತ್ತೆ ತಾನೆ. ಎರಡನೇ ವಿಷಯ, ಮಹಾಭಾರತದಲ್ಲಿ ಅಭಿಮನ್ಯುವಿನ ಒಂದ್ ಚರಿತ್ರೆ ಇದೆ. ಭಗವಂತ ಕೃಷ್ಣನಿಗೆ ಗೊತ್ತಿತ್ತು ಇವನೇನಾದ್ರೂ ಯುದ್ಧಕ್ಕೆ ಹೋದ್ರೆ ಇವತ್ತು ಸತ್ತೋಗ್ತಾನೆ ಅಂತ. ಆದ್ರೆ ಶ್ರೀಕೃಷ್ಣ ತಡೀಲಿಲ್ಲ. ಯಾಕೆಂದ್ರೆ ವಿಧಿ ಲಿಖಿತ ಅದು. ಭಗವಂತ ರಾಮನಿಗೆ ಗೊತ್ತಿತ್ತು ಒಂದ್ ವೇಳೆ ನಾವು 14 ವರ್ಷ ವನವಾಸಕ್ಕೆ ಹೋದ್ರೆ ನಮ್ಮ ತಂದೆ ಪ್ರಾಣ ಹೋಗುತ್ತೆ ಅಂತ. ಆದ್ರೆ ಭಗವಂತ ನಿಲ್ಲಿಲ್ಲ. ಯಾಕೆಂದ್ರೆ ವಿಧಿಯ ಲೆಕ್ಕವನ್ನ ಅಳ್ಸಕ್ಕಾಗಲ್ಲ. ಅದೇ ತರ ನಾವು ಕೂಡ ಬ್ರಹ್ಮ ಅಲ್ಲ, ನಾವು ಕೂಡ ನಿಮ್ ಹಾಗೇನೆ. ಗುರು ಪರಂಪರೆಯಿಂದ ಏನ್ ಆಶೀರ್ವಾದ ಸಿಕ್ಕಿದ್ಯೋ ಆ ಆಶೀರ್ವಾದದಿಂದ ಜನರಲ್ಲಿ ಕತ್ಲೆಯಿರುವಂತಹ ಜನರಿಗೆ ದಾರಿದೀಪ ತೋರಿಸುವಂತ ಕೆಲಸ ಮಾಡ್ತಿದೀವಿ ಅಷ್ಟೇ. ನಾವು ಭವಿಷ್ಯವನ್ನ ಬದಲಾಯಿಸೋದಿಲ್ಲ. ಭವಿಷ್ಯವನ್ನ ಕಟ್ಕೊಳ್ಳೋಕೆ ಜಾಗೃತಿ ಮಾಡ್ತೀವಿ. ನಾವು ಭವಿಷ್ಯ ವಕ್ತಾರಲ್ಲ, ನಾವು ಭವಿಷ್ಯ ಕಟ್ಕೊಳ್ಳೋಕೆ ಚರ್ಚೆ ಮಾಡ್ತೀವಿ. ಪ್ರೇರಣೆ ಸಿಗುತ್ತೆ. ಗ್ರಹ ನಕ್ಷತ್ರಗಳ ಲೆಕ್ಕಾಚಾರ, ಗುರು ಪರಂಪರೆ, ಸನ್ಯಾಸಿ ಬಾಬಾ, ನಮ್ ಪರಂಪರೆ ಇದೆಯಲ್ಲ ಅದ್ರ ಆಧಾರದ ಮೇಲೆ ಪ್ರೇರಣೆ ಸಿಗುತ್ತೆ. ಅದ್ರ ಹಾಗೆ ನಾವು ಹೇಳ್ಬಿಡ್ತೀವಿ, ನೋಡಪ್ಪ ಹೀಗೀಗೆಲ್ಲ ಆಗತ್ತೆ, ಹೀಗೆಲ್ಲ ಇದೆ, ನೀವು ಇದನ್ನ ಈ ರೀತಿ ಮಾಡ್ಕೊಳ್ಳಿ ಅಂತ. ಆದ್ರೆ ನಾವು ಅದನ್ನ ಅಳಿಸೋದಕ್ಕಾಗಲ್ಲ. ನಾನು ವಿಧಾತ ಅಲ್ಲ. ನಾನ್ ಭವಿಷ್ಯ ಹೇಳೋದಕ್ಕೆ ಹೇಳ್ತಾ ಇಲ್ಲ ನಿಮ್ಗೆ. ಕನಿಷ್ಠ ಇದನ್ನಾದ್ರೂ ಹೇಳಿ, ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಏನ್ ಹೇಳಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಇದ್ರ ಬಗ್ಗೆನೂ ಅರ್ಜಿ ಹಾಕ್ಲಿ ಅಂತ. ನೀವು
ಆಪರೇಷನ್ ಸಿಂಧೂರ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ರಿ. ಈಗ ನಿಮ್ಗೇನನ್ಸುತ್ತೆ? ನ್ಯಾಯ ಸಿಕ್ಕಿದ್ಯಾ ಅಥವಾ ಇನ್ನು ಬಾಕಿ ಉಳಿದಿದ್ಯಾ? ನಾವು ಮೌನವಾಗಿದ್ದೀವಿ, ಶಾಂತವಾಗಿದ್ದೀವಿ. ಆದ್ರೆ ಕೆಣಕಿದ್ರೆ ಬಿಡೋದಿಲ್ಲ. ಇದು ಹಳೆಯ ಭಾರತ ಅಲ್ಲ, ಇದು ನವಯುಗದ ಭಾರತ, 2025ರ ಭಾರತ. ಈಗ ಮುನೀರ್ ಮತ್ತೆ ಪಾಕಿಸ್ತಾನ ಈ ವಿಷಯ ಅರ್ಥ ಮಾಡ್ಕೋಬೇಕು. ಈಗ ಒಂದ್ವೇಳೆ ನೀವೇನಾದ್ರೂ ಕೆಣಕಿದ್ರೆ ನಾವು ಬಿಡೋದಿಲ್ಲ. ಇವತ್ತು 9 ಜಾಗಕ್ಕೆ ಹೊಡೆದಿದ್ದೀವಿ, ಮುಂದೆ 99 ಜಾಗಕ್ಕೆ ಹೊಡಿತೀವಿ. ಇನ್ನೊಂದು ವಿಷಯ, ಒಬ್ಬ ಕವಿ ಒಂದೊಳ್ಳೆ ಮಾತು ಹೇಳಿದ್ರು. ನಿಮ್ಮೆಲ್ಲರ ಮತ್ತೆ ನಮ್ಮೆಲ್ಲರ ಒಳ್ಳೆ ಕವಿ ಅವರು. ಒಂದ್ ವೇಳೆ ಪಾಕಿಸ್ತಾನ ಜೊತೆ ಸಂವಾದ ಮಾಡಿಸಿದ್ರೆ ಮತ್ತೆ ಪಾಕಿಸ್ತಾನದ ಜನತೆನ ನಮ್ಮ ಮುಂದೆ ಕೂರ್ಸಿದ್ರೆ ಅಲ್ಲಿನ ಪ್ರಧಾನಮಂತ್ರಿನೂ ಕೂಡ ನಾವು ಅವ್ರಿಗೊಂದು ಮಾತನ್ನು ಖಂಡಿತ ಹೇಳ್ತೀನಿ, ಆಯ್ತು ಯುದ್ಧ ಮಾಡೋಣ ಅಂತ. ಆದ್ರೆ ಈ ಬಾರಿಯ ಯುದ್ಧ ಮದ್ದುಗುಂಡು ಅಥವಾ ಮಿಸೈಲ್ಗಳಿಂದ ಅಲ್ಲ, ದೇಶದ ಬಡತನವನ್ನ ನಿರ್ಮೂಲನೆ ಮಾಡುವ ಯುದ್ಧ ಮಾಡೋಣ. ನಾವು ಬುದ್ಧನ ದೇಶದಲ್ಲಿದ್ದೀವಿ, ರಾಮನ ದೇಶದಲ್ಲಿದ್ದೀವಿ, ಕೃಷ್ಣನ ನಿರ್ದೇಶನದಲ್ಲಿದ್ದೀವಿ, ಬುದ್ಧನ ದೇಶದಲ್ಲಿದ್ದೀವಿ. ಯುದ್ಧದಲ್ಲಿ ನಂಬಿಕೆ ಇಲ್ಲ ನಮ್ಗೆ. ಆದ್ರೆ ನೀವು ಕೆಣಕಿದ್ರೆ ನಾವಂತೂ ಬಿಡೋದಿಲ್ಲ. ಕೆಣಕಿದ್ದೀರಾ, ತೊಂದರೆ ಕೊಟ್ಟಿದ್ದೀರಾ, ಧರ್ಮವನ್ನ ಕೇಳಿ ಹೊಡೆದಿದ್ದೀರಾ, ಹಾಗಾಗಿ ಒಳಗ್ ನುಗ್ಗು ಹೊಡೆದಿದ್ದೀವಿ. ಈಗ ನೀವು ಮತ್ತೆ ಕೆಣಕಿದ್ರೆ ನಾವು POKನ ತಗೊಳ್ತೀವಿ. ಇದು ಆಪರೇಷನ್ ಸಿಂಧೂರ ಆಗಿತ್ತು. ಇನ್ನು ಮೆಹಂದಿ ಬಾಕಿ ಇದೆ, ಹಳದಿ ಬಾಕಿ ಇದೆ. ಮುನೀರ್ ಸಾಹೇಬ್ರಿಗೆ ಈ ವಿಡಿಯೋನ ಕಳಿಸ್ಕೊಡಿ ನೀವು. ಹಳದಿ ಬಾಕಿ ಇದೆ. ಮುನೀರ್ ಸಾಬ್ ವಿದಾಯಿ ಏನಾದ್ರೂ ಆಗೋದ್ರೆ ಮದ್ವೆ ಆದ್ಮೇಲೆ ಪಾಕಿಸ್ತಾನದ ಲಾಹೋರ್ನಲ್ಲಿ ನಮ್ಮ ತಿರಂಗವನ್ನ ಹಾರಿಸ್ತೀವಿ. ಯಾಕೆ ಅಂದ್ರೆ ಈ ದೇಶದಲ್ಲಿ ಇಬ್ರು ರಿಯಲ್ ಹೀರೋಗಳಿದ್ದಾರೆ. ಉಳುಮೆ ಮಾಡ್ತಿರೋ ರೈತ ಮತ್ತೆ ಗಡಿಯಲ್ಲಿ ನಿಂತಿರೋ ಸೈನಿಕ. ಮತ್ತೆ ಐ ಆಮ್ ಪ್ರೌಡ್ ಆಫ್ ಯು. ನನ್ಗಂತೂ ತುಂಬಾನೇ ಗೌರವ ಇದೆ. ನಾವ್ ಈ ಭಾರತ ದೇಶದವರು. ನಮ್ಮ ದೇಶದ ಆರ್ಮಿ ಸಂಬಳ ತಗೊಳ್ಳೋಕೆ ಆರ್ಮಿ ಜಾಯಿನ್ ಆಗಲ್ಲ, ದೇಶಕ್ಕೋಸ್ಕರ ಆಗ್ತಾರೆ. ಒಂದು ವೇಳೆ ಪಾಕಿಸ್ತಾನ ನಮ್ಮನ್ನು ಕೆಣಕಿದ್ರೆ ಈಗ ನಾವು ಸುಮ್ಮನಿದ್ದೀವಿ. ಯಾಕೆಂದ್ರೆ ನಾವು ಘೋಷಣೆ ಮಾಡಿದ್ದೀವಿ, ಅದು ವಸುದೈವ ಕುಟುಂಬಕಂ. ಅದಕ್ಕೆ ಶಾಂತವಾಗಿದ್ದೀವಿ. ನಾವು ವಿನಮ್ರರು, ಆದ್ರೆ ಹೇಡಿಗಳಲ್ಲ. ನೋಡಿ, ಕೆಲವರು ದೂಷಿಸ್ತಾರೆ, ಆಪರೇಷನ್ ಹೆಸರನ್ನ ಸಿಂಧೂರ ಅಂತ ಯಾಕಿಟ್ಟಿದ್ದಾರೆ? ಇದರಲ್ಲಿ ಆತಂಕವಾದಿಗಳನ್ನ ಕೊಂದಿದ್ದಕ್ಕೆ ಅದರ ಹೆಸರನ್ನ ಆಪರೇಷನ್ ಮಹದೇವ ಅಂತ ಯಾಕಿಟ್ಟಿದ್ದಾರೆ? ಇದಂತೂ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಪದಗಳು. ಈ ದೇಶದಲ್ಲಿ ಎಂತಹ ಮೂರ್ಖರಿದ್ದಾರೆ ಅಂದ್ರೆ ಅವರಿಗೆಲ್ಲ ಇದೇ ಪ್ರಾಬ್ಲಮ್. ಇದ್ರಲ್ಲೇ ಹೊಟ್ಟೆ ಉರ್ಕೋತಾ ಇರ್ತಾರೆ. ಕೆಲವು ಸಲ ಬಾಬಾ ಬಾಗೇಶ್ವರ ಹಿಂದೆ ಬಿದ್ದಿರ್ತಾರೆ, ಕೆಲವು ಸಲ ಕನ್ನಡಕದ ಹಿಂದೆ ಬೀಳ್ತಾರೆ, ಕೆಲವು ಸಲ ಸೇನೆ ಹಿಂದೆ ಬೀಳ್ತಾರೆ, ಆಪರೇಷನ್ ಸಿಂಧೂರದ ಹಿಂದೆ ಬೀಳ್ತಾರೆ. ಆಪರೇಷನ್ ಮಹದೇವದ ಬಗ್ಗೆ ಅವರು ಸಿಂಧೂರವನ್ನ ಅಳಿಸಿದ್ರು, ಅದಕ್ಕೆ ಆ ಹೆಸರನ್ನ ಇಟ್ಟಿದ್ದಾರೆ. ಅದಕ್ಕೆ ಇದ್ರಲ್ಲಿ ಏನ್ ತಪ್ಪಿದೆ? ಈ ದೇಶದಲ್ಲಿ ಮೊದಲು ಹೇಳ್ಕೊಡ್ತಿದ್ರು ಗಾ ಇಂದ ಗಣೇಶ ಅಂತ. ಇದರಿಂದ ಕೆಲವರಿಗೆ ಹೊಟ್ಟೆ ನೋವು ಶುರು ಆಯ್ತು. ಇದ್ರಲ್ಲಿ ಸಾಂಪ್ರದಾಯಿಕ ಇದೆ, ಗಾ ಇಂದ್ರ ಗೊರಿಲ್ಲಾ ಅಂದ್ರು. ಈಗ ಗಣೇಶ ಅಂತ ಇದ್ದ ಜಾಗದಲ್ಲಿ ಗೊರಿಲ್ಲಾ ಅಂತಿದ್ದಾರೆ. ಮಕ್ಕಳು ಕೂಡ ಹಾಗೆ ಆಗ್ತಿದ್ದಾರೆ. ಯಾರು ಗಾ ಅಂದ್ರೆ ಗೊರಿಲ್ಲಾ ಅಂತಿದಾರೋ ಅವರೇ ಹೇಳಿರೋದು ಇದನ್ನ, ಆಪರೇಷನ್ ಸಿಂಧೂರ ಅಂತ ಇಡಬೇಡಿ ಅಂತ. ನಮಗಂತೂ ಅರ್ಥ ಆಯ್ತು, ಇಲ್ಲಿ ತುಂಬಾ ಜನಕ್ಕೆ ಬೆಂಕಿ ಹೊತ್ಕೊಂಡಿದೆ ಹೊಟ್ಟೆಲಿ. ಅಂತ ಜನಗಳು ಆದಷ್ಟು ಬೇಗ ಲಾಹೋರ್ಗೆ ಶಿಫ್ಟ್ ಆಗ್ಬಿಡೋದು ಒಳ್ಳೇದು. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನಾನ್ ನಿಮ್ಮನ್ ಕೇಳೋ ಪ್ರಶ್ನೆ ಏನಂದ್ರೆ, ಹಿಂದೂ ಮಕ್ಕಳನ್ನ ಅಥವಾ ಹಿಂದೂ ಹೆಣ್ಮಕ್ಳನ್ನ ಎಷ್ಟೋ ಸಲ ಲವ್ ಟ್ರಯಾಂಗಲ್ ನಲ್ಲಿ ಸಿಕ್ಸಿ ಮದ್ವೆ ಮಾಡ್ಕೊಂಡ್ ಬಿಡ್ತಾರೆ. ಮದ್ವೆ ಆದ್ಮೇಲೆ ಹುಡುಗಿ ಗೊತ್ತಾಗತ್ತೆ ಹುಡುಗ ಮುಸಲ್ಮಾನ್ ಅಂತ. ಇವಾಗ ಅದನ್ನ ನಾವು ಹೇಗ್ ತಡಿಬಹುದು? ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಪ್ರಾರ್ಥನೆ ಮಾಡ್ತೀನಿ. ಏನು ಅಂದ್ರೆ, ಪ್ರೀತಿ ಮಾಡೋದು ಮೊಹಬ್ಬತ್ ಬುರಿ ನಹೀ ಹೈ, ಪರ್ ಮಾ ಬಾಪ್ ಸೆ ಜ್ಯಾದಾ ಜರೂರಿ ನಹೀ. ಮತ್ತೊಂದು ವಿಷಯ ನಿಮ್ಮ ಹತ್ರ ನಿವೇದನೆ ಮಾಡ್ತಿದ್ದೀನಿ. ಪ್ರೀತಿ ಮಾಡಬೇಕು. ಈ ದೇಶದಲ್ಲಿ ತುಂಬಾ ಬಹುರೂಪಿಗಳು ಸುತ್ತಾ ಇದ್ದಾರೆ. ಹಾಗಾಗಿ ಕೆಲವು ಹೆಣ್ಣು ಮಕ್ಕಳಿಗೆ ಬಹುರೂಪಿಗಳು ತುಂಬಾನೇ ಇಷ್ಟ ಆಗ್ತಾ ಇದ್ದಾರೆ. ನಾವು ಹಿಂದಿನ ಸಲ ಒಂದು ಹೇಳಿಕೆ ಕೊಟ್ಟಿದ್ವಿ, ಜನ ಅದನ್ನ ದೊಡ್ಡ ಕಾಂಟ್ರವರ್ಸಿ ಮಾಡ್ಬಿಟ್ರು. ಅದು ತುಂಬಾ ಒಳ್ಳೆ ಹೇಳಿಕೆ. ನಾವು ಯಾವ ಧರ್ಮದ ವಿರೋಧಿನೂ ಅಲ್ಲ. ನಾವು ರಸ್ಕಾನದವ್ರದ್ದು ಹಾಡು ಹೇಳ್ತೀವಿ, ಮತ್ತೆ ದೇಶದ ವಿಷಯ ಅಂತ ಬಂದಾಗ ಅಬ್ದುಲ್ ಕಲಾಂಗೂ ಸೆಲ್ಯೂಟ್ ಹೊಡಿತೀವಿ. ಆದ್ರೆ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಮೂತ್ರ ಜಿಹಾದ್, ಉಗುಳು ಜಿಹಾದ್ ಇದನ್ನ ವಿರೋಧಿಸ್ತೀವಿ. ಯಾಕೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ನಾವು ಮುಖದ ಮೇಲೆ ಹೇಳ್ಬಿಡ್ತೀವಿ ಮತ್ತೆ ಸತ್ಯ ಹೇಳ್ತೀವಿ. ಹಾಗಾಗಿ ನಾವು ಹೆಣ್ಮಕ್ಳಲ್ಲಿ ಪ್ರಾರ್ಥನೆ ಮಾಡ್ತೀವಿ, ನಮ್ಮ ದೇಹದಲ್ಲಿ ಪ್ರಾಣ ಇರುವವರೆಗೂ ನಾವು ಯಾವುದೇ ಕಾರಣಕ್ಕೂ ಅಭ್ಯಾಸ ಬಿಡೋದಿಲ್ಲ ಅಂತ. ಹಿಂದುತ್ವ ಮತ್ತೆ ಹಿಂದುತ್ವಕ್ಕೋಸ್ಕರ ಬದುಕ್ತೀವಿ. ಮತ್ತೆ ಹೆಣ್ಮಕ್ಳಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಬೇಟಿಯೋ ತು ಲಕ್ಷ್ಮೀ ಬನ್, ತು ದುರ್ಗಾ ಬನ್, ತು ಕಾಲಿ ಬನ್, ಪರ್ ಹಿಂದೂ ಬೇಟಿಯೋ ಕಭಿ ನ ಬುರ್ಕೆ ಬಾಲಿ ಬನ್. ಮತ್ತೆ ಈ ವಿಡಿಯೋ ಜೊತೆ ಈ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಮುಸಲ್ಮಾನ ಸಹೋದರಿಯರ ವಿಷಯದಲ್ಲಿ ದ್ವೇಷ ಇಲ್ಲ, ನಮ್ಗೆ ಗೌರವ ಇದೆ. ನೀವು ನಿಮ್ಮ ಧರ್ಮವನ್ನ ರಕ್ಷಿಸಿ ಇಟ್ಕೊಳ್ಳಿ, ನಮ್ಮ ಹೆಣ್ಮಕ್ಳು ನಮ್ಮ ಧರ್ಮವನ್ನ ರಕ್ಷಿಸ್ತಾರೆ.
ಇದು ದ್ವೇಷದ ಹೇಳಿಕೆ ಅಲ್ಲ. ನಾವು ಮುಸಲ್ಮಾನರನ್ನ ಹಿಂದೂಗಳನ್ನಾಗಿ ಮಾಡೋದಕ್ಕೆ ಇಚ್ಛೆ ಪಡಲ್ಲ. ನಾವು ಕ್ರಿಶ್ಚಿಯನರನ್ನ ಹಿಂದೂಗಳನ್ನಾಗಿ ಮಾಡಲ್ಲ. ಇತಿಹಾಸದಲ್ಲಿ ಇಂಥ ಯಾವ ಕಥೆನೂ ಕೂಡ ಇಲ್ಲ. ಖಡ್ಗವನ್ನ ಹಿಡ್ಕೊಂಡು ಹಿಂದೂಗಳು ಯಾವುದೋ ಮುಸಲ್ಮಾನನ ಹಿಂದೂ ಆಗಿ ಮಾಡಿರೋದು. ಹಾ, ಆದ್ರೆ ನಮ್ಮ ಹೆಣ್ಮಕ್ಳನ್ನ ಯಾಕೆ ಟಾರ್ಗೆಟ್ ಮಾಡ್ಬೇಕು? ಈಗ ನಮ್ಮ ಶ್ರದ್ಧೆಗಳು 35 ತುಂಡುಗಳಾಗಿದೆ. ಕೋಲ್ಕತ್ತಾದಲ್ಲಿ ಡಾಕ್ಟರ್ ಹೆಣ್ಮಕ್ಳನ್ನ ಕೊಂದ್ರು. ಮತ್ತೆ ನಮ್ಮ ಬರನ್ಪುರ ಮಧ್ಯಪ್ರದೇಶದಲ್ಲಿ ರಫೀಕ್ ಅನ್ನೋ ಹೆಸರಿನ ಹುಡುಗ ಕತ್ತರಿಸ್ಬಿಟ್ಟ. ಯಾಕೆ ಕತ್ತರಿಸ್ತಾ ಅಂದ್ರೆ ಅವಳು ಅವನ ಜೊತೆ ಇರಕ್ ಒಪ್ಲಿಲ್ಲ. ಅದಕ್ಕೆ ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಇದೊಂದೇ ಉಪಾಯ ಇರೋದು. ನೋಡಿ, ವಿಚಾರ ಮಾಡಿ, ಅದ್ರ ನಂತರ ಅವರ ಪರಿವಾರದ ಡೀಟೇಲ್ ತಗೊಳ್ಳಿ. ವಿಭೂತಿ ಹಾಕ್ತೋರು, ಕುಂಕುಮ ಹಾಕ್ತೋರು ಹಿಂದೂಗಳಾಗಿರ್ಬೇಕಂತೇನಿಲ್ಲ. ಅವ್ನ್ ಕಪ್ಪು ನಾಮ ಹಾಕಿದ್ರು ಪರವಾಗಿಲ್ಲ. ಆದ್ರೆ ಶಾಸ್ತ್ರಿಗಳೇ, ತುಂಬಾ ಜನ ಹಿಂದೂ ಮತ್ತೆ ಮುಸಲ್ಮಾನ್ ಹುಡುಗರು ಹುಡುಗಿರು ಇರಬಹುದು. ಅವರ ಮಧ್ಯೆ ಜೆನ್ಯೂನ್ಲಿ ಪ್ರೀತಿ ಇರ್ಬೋದು, ನಿಜವಾದ ಫ್ರೆಂಡ್ಶಿಪ್ ಇರ್ಬೋದು, ಸ್ನೇಹ ಇರ್ಬೋದು. ಅದ್ರಲ್ಲೇನು ಸಮಸ್ಯೆ ಇಲ್ಲ ಅಲ್ವಾ? ಯಾರಾದ್ರೂ ಸುಳ್ಳು ಹೇಳಿದ್ರೆ ಗೊತ್ತಾಗತ್ತಲ್ವಾ? ಅವ್ರ ಪ್ರಶ್ನೆ ಕೇಳಿರೋದು ಲವ್ ಜಿಹಾದ್ ವಿಷಯದಲ್ಲಿ. ಲವ್ ಜಿಹಾದ್ ಈ ದೇಶದ ಒಂದು ಪ್ರಾಯೋಜಿತ ಅಭಿಯಾನ. ಮುಸಲ್ಮಾನರ ಮೇಲೆ ನಮಗ್ ದ್ವೇಷ ಇಲ್ಲ, ತುಂಬಾ ಸ್ನೇಹ ಇದೆ. ವರ್ಲ್ಡಲ್ಲಿ ಮುಸಲ್ಮಾನರ ಜೊತೆ ಕೂತ್ಕೋತೀವಿ, ಮಾತಾಡ್ತೀವಿ, ಮತ್ತೆ ಇಸ್ಲಾಂ ಧರ್ಮವನ್ನ ತಿಳ್ಕೊತಿದೀವಿ. ಹಾಗೇನ್ ತೊಂದ್ರೆ ಇಲ್ಲ. ಇಸ್ಲಾಂ ಧರ್ಮವನ್ನ ನಾವು ತಿಳ್ಕೊತಾ ಇದೀವಿ. ಒಂದ್ ವೇಳೆ ನಮಗೆ ಮುಸಲ್ಮಾನರ ಜೊತೆ ತೊಂದರೆ ಇದ್ದಿದ್ರೆ ನಾವು ಆ ಪಾಕಿಸ್ತಾನದ ಒಬ್ಬನ್ ಭೇಟಿ ಆಗ್ತಿದ್ವಾ? ಅವ್ರು ಹೇಳಿದ್ರು ನಾವು ಹೆಸರು ಬದಲಾಯಿಸೋಕೆ ಆಗದೆ ಇರ್ಬೋದು, ಆದ್ರೆ ಬದಲಾಯಿಸೋದು ತುಂಬಾ ಅವಶ್ಯಕತೆ. ಆರಿಫ್ ಸಾಬ್, ಮೊಹಮ್ಮದ್ ಆರಿಫ್ ಸಾಬ್ ಲಂಡನ್ ಪಾರ್ಲಿಮೆಂಟ್ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ವಿ. ನಾವು ಹೆಸರನ್ನ ಬದಲಾಯಿಸೋಕ್ ಆಗಲ್ಲ ಅಂತ ಹೇಳಿದ್ರು. ಮಕ್ಳಿಗೆ ತೊಂದರೆ ಆಗ್ಬೋದು, ಕಾಗದಕ್ಕೆ ತೊಂದರೆ ಆಗುತ್ತೆ ಅಂತ. ನಾವು ಹಿಂದೂಗಳಾಗೋದಕ್ಕಾಗಲ್ಲ ಅಂತ. ಅದಕ್ಕೆ ನಾನ್ ಹೇಳ್ದೆ, ಹೆಸರು ಬದಲಾಯಿಸೋ ಅವಶ್ಯಕತೆನೇ ಇಲ್ಲ. ಇಂಜಿನ್ ಬದಲಾಗ್ಲಿ ಸಾಕು, ಚಾರ್ಸಿ ಹಳೆದೇ ಇರ್ಲಿ, ನೋ ಪ್ರಾಬ್ಲಮ್. ನಮ್ಗೆ ಹೆಸರಿಂದ ಏನು ಬೇಡ, ಕೆಲ್ಸದಲ್ಲಿ ಬೇಕು. ಯಾಕೆಂದ್ರೆ ನಾವು ವಿಚಾರವಂತರು, ಸದ್ವಿಚಾರ ಇಟ್ಕೊಂಡಿರೋರು, ವಸುದೈವ ಕುಟುಂಬಕ್ಕಂತ ನಂಬ್ಕೊಂಡವರು. ಮತ್ತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸೋದ್ರಲ್ಲಿ ಮುಸಲ್ಮಾನರ ಕೊಡುಗೆ ತುಂಬಾನೇ ಇದೆ, ಕ್ರಿಶ್ಚಿಯನ್ ಸಹಯೋಗನೂ ಇದೆ. ನೋಡಿ, ಅದರ ಇಂಪ್ರೆಷನ್ ಹೇಗಿದೆ ಅಂದ್ರೆ ಮುಸಲ್ಮಾನರ ವಿರೋಧಿ ಮತ್ತೆ ದ್ವೇಷವನ್ನ ಹರಡ್ತೀರಿ ಅನ್ನುವಂತ ಒಂದು ಇಂಪ್ರೆಷನ್ ಇದೆ. ಮತ್ತೆ ಉಲ್ಟಾ ಸೀದಾ ಖಂಡಿತ ಇಲ್ಲ. ಉಲ್ಟಾ ಸೀದಾ ಏನೂ ಮಾಡಿಲ್ಲ. ಪ್ರಾಯೋಜಿತ ಪ್ರೊಪಗಂಡಾ ಇದು. ಮುಸಲ್ಮಾನರಲ್ಲೇ ಕೆಲವು ಜನರು ನಮ್ಮನ್ನ ಅವ್ರ ವೈರಿ ಅಂತ ಅನ್ಕೊಂಡಿದ್ದಾರೆ. ಸತ್ಯ ಏನು ಅಂದ್ರೆ, ನಾವು ಅವ್ರಿಗೆ ಒಳ್ಳೇದ್ ಬಯಸಿದಷ್ಟು ಬೇರೆ ಯಾರಿಗೂ ಬಯಸಲ್ಲ. ನಾವು ಮುಸಲ್ಮಾನರ ಹಿತವನ್ನೇ ಬಯಸ್ತೀವಿ. ನೀವು ನಮಗ್ ಬೆಲೆ ಕೊಡಿ, ಚೆನ್ನಾಗಿರಿ. ನಾವು ಮುಸಲ್ಮಾನರ ಹಿತವನ್ನೇ ಬಯಸ್ತೀವಿ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋದೆಲ್ಲ ನಿಲ್ಬೇಕು. ನಾವು ಮುಸಲ್ಮಾನರ ಹಿತವನ್ನೇ ಬಯಸ್ತೀವಿ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಜಗಳ ನಿಲ್ಬೇಕು. ಮಂದಿರ ಮಸೀದಿ ಅನ್ನೋ ಜಗಳನೂ ನಿಲ್ಬೇಕು. ಈ ದೇಶದ ಹಿತ ಬಯಸ್ತೀವಿ. ಪ್ರೀತಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು, ಹೇಗಿದ್ರೂ ಹಾಗೆ ಇರಬೇಕು. ಮತ್ತೆ ಆತಂಕವಾದದ ವಿರುದ್ಧ ಇದೀವಿ. ಲವ್ ಜಿಹಾದ್ ವಿರುದ್ಧ ಇದೀವಿ. ಲ್ಯಾಂಡ್ ಜಿಹಾದ್ನ ವಿರುದ್ಧ ಇದೀವಿ. ಮೂತ್ರ ಜಿಹಾದ್ನ ವಿರುದ್ಧ ಇದೀವಿ. ಅದ್ ಮುಸಲ್ಮಾನ್ ಆಗಿರ್ಲಿ, ಹಿಂದೂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಅದ್ ಯಾವುದೇ ಆಗಿರ್ಲಿ, ನಾವು ಗಜ್ವಾಹಿನ್ನ ವಿರುದ್ಧವಾಗಿದ್ದೀವಿ. ಮತ್ತೊಂದು ಪ್ರಶ್ನೆನ ತಗೊಳ್ಳೋಣ. ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ಈಗಿನ ಯುವ ಜನರೇನಿದಾರೋ ಅವ್ರು ತುಂಬಾ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇರ್ತಾರೆ. ನಾವು ಯಾವ ದೇವ್ರನ್ನ ಶ್ರೇಷ್ಠ ಅನ್ಕೋಬೇಕು ಅಂತ. ಯಾಕೆಂದ್ರೆ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವತೆಯರಿದ್ದಾರೆ. ನಮ್ಮ ಗಣೇಶ ಎಲ್ರಿಗಿಂತ ಶ್ರೇಷ್ಠನಾ, ಈಶ್ವರ ಶ್ರೇಷ್ಠನಾ, ಹನುಮಂತ ಶ್ರೇಷ್ಠನಾ? ಸೊ ಇಂಥ ಯುವ ಜನರಿಗೆ ನೀವ್ ಏನ್ ಸಂದೇಶ ಕೊಡ್ತೀರಿ? ಸೋದ್ರಿ, ಒಂದು ಅಂಗಡಿಲಿ ಒಬ್ಬ ಮನುಷ್ಯ ಆಭರಣ ಖರೀದಿ ಮಾಡಕ್ ಹೋದ. ಅವನು ಗೋಲ್ಡ್ ರಿಂಗ್ನು ಖರೀದಿಸ್ದ, ಬ್ರೇಸ್ಲೆಟ್ನು ಖರೀದಿ ಮಾಡ್ದ, ಮತ್ತೆ ಮಂಗಲಸೂತ್ರನು ಗೋಲ್ಡಿದ್ ಖರೀದಿ ಮಾಡ್ದ, ಮತ್ತೆ ಉಂಗ್ರನು ಕೂಡ ಚಿನ್ನದ್ ಖರೀದಿ ಮಾಡ್ದ. ಈ 4 ಅಂಗಡಿಯವನಿಟ್ಟಾಗ ಅವನು ಅವರನ್ನ ಕ್ವಶನ್ ಮಾಡ್ದ, ಇದ್ರಲ್ಲಿ ಒಳ್ಳೆ ಚಿನ್ನ ಯಾವುದು ಅಂತ. ಅದಕ್ಕೆ ಹೇಳ್ದ, ಇದ್ರಲ್ಲಿ ಯಾವುದು ದೊಡ್ಡದಲ್ಲ, ಎಲ್ಲ ಸಮಾನವಾಗಿದೆ ಅಂತ. ಮಣ್ಣಲ್ಲಿ ಒಲೆನೂ ಆಗತ್ತೆ, ಮತ್ತೆ ಮಣ್ಣಿನ ತಟ್ಟೆನೂ ಆಗತ್ತೆ, ಮತ್ತೆ ಮಣ್ಣಿನ ಮಡಕೆನೂ ಕೂಡ ಆಗತ್ತೆ. ಹಾಗೆ ಚಿನ್ನದಿಂದ ಓಲೆಯೂ ಆಗತ್ತೆ, ಚಿನ್ನದ ಬ್ರೇಸ್ಲೆಟು ತಯಾರಾಗತ್ತೆ. ಆದ್ರೆ ಚಿನ್ನ ಚಿನ್ನವಾಗೇ ಇರುತ್ತೆ, ಮಣ್ಣು ಮಣ್ಣಾಗೇ ಇರುತ್ತೆ. ಅದೇ ತರ ನೀವು ಶ್ರೀ ಕೃಷ್ಣನ್ ಪೂಜೆ ಮಾಡಿ, ಅಥವಾ ಭಗವಾನ್ ರಾಮನ್ ಪೂಜೆ ಮಾಡಿ, ಅಥವಾ ರಾಧೆ ರಾಣಿಯ ಪೂಜೆ ಮಾಡಿ, ಅಥವಾ ಹನುಮಂತನ ಪೂಜೆ ಮಾಡಿ, ಅಥವಾ ಶಿವನ ಪೂಜೆ ಮಾಡಿ. ಆಲದ ಮರದ ಯಾವುದೇ ಒಂದು ಬೇರ್ ಹಿಡ್ಕೊಂಡು ಹತ್ತೋದಕ್ಕೆ ಶುರು ಮಾಡಿ, ನೀವು ಹತ್ತೋದು ಆಲದ ಮರನೇ. ಅದೇ ರೀತಿ ಯಾವ್ದಾದ್ರು ಪರಮಾತ್ಮನನ್ನ ಹಿಡ್ಕೊಳ್ಳಿ, ನೀವು ಅವನನ್ನೇ ಸೇರ್ತೀರಿ. ಆದ್ರೆ ಎಲ್ರು ಹೇಳ್ತಾರೆ ಮಹಾದೇವ ದೇವರ ದೇವ ಅಂತ. ಹೌದು, ಅವ್ರು ದೇವರ ದೇವರು. ಯಾಕೆ ಅಂತಂದ್ರೆ ಅವ್ರ ಮನೇಲಿ ಎಲ್ಲರೂ ಪೂಜ್ಯರೇ. ಬಾಕಿ ದೇವರುಗಳಲ್ಲಿ 1-2 ಪೀಳಿಗೆ ಪೂಜಿಸಲ್ಪಡ್ತಿತ್ತು, ಆದ್ರೆ ಇವ್ರ ಮನೆಯವರೆಲ್ಲ ಪೂಜಿಸ್ಕೋತಾರೆ. ಶಂಕರನನ್ನ, ಮಹಾದೇವನನ್ನ ಹೇಗೆ ಅಂತ ಕೇಳಿ. ಶಂಕರನನ್ನೇ ಪೂಜಿಸ್ತೀವಿ ಸ್ವಯಂ. ಅವ್ರ ಧರ್ಮಪತ್ನಿ ಪಾರ್ವತಿನೂ ಪೂಜಿಸ್ತೀವಿ, ಹೌದಲ್ವಾ? ಆಯ್ತು ಬಿಡಿ, ಪಾರ್ವತಿ ದೇವಿ ತರ ಎಷ್ಟೋ ದೇವತೆಗಳನ್ನ ಜೋಡಿಯಾಗಿ ಪೂಜಿಸ್ತೀವಿ. ನಾವು ಅವ್ರ ಮಕ್ಕಳನ್ನು ಪೂಜಿಸ್ತೀವಿ, ಗಣೇಶ, ಕಾರ್ತಿಕೇಯ, ಸರಿ, ತುಂಬಾ ಜನರ ಮಕ್ಕಳನ್ನು ಪೂಜಿಸ್ತೀವಿ. ಆದ್ರೆ ಇವ್ರ ಸೊಸೆಯಂದ್ರನ್ನು ಪೂಜಿಸ್ತೀವಿ, ರಿದ್ದಿ ಸಿದ್ದಿ. ಅವ್ರ ಮೊಮ್ಮಕ್ಕಳನ್ನು ಪೂಜಿಸ್ತೀವಿ, ಶುಭ ಲಾಭ.
ಅದಕ್ಕೆ ಬೇರೆಯವರೆಲ್ಲ ದೇವರುಗಳು, ಇವರು ಮಹಾದೇವ. ಈಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ಹಿಂದೂಗಳ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದೆ. ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿ. ನಮ್ಮ ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರ ಪ್ರದೇಶದ ಹಳ್ಳಿಗೆ ಹೋಗಿ ಟ್ರೈಬಲ್ ಏರಿಯಾ ಇದೆಯಲ್ಲ, ಅಲ್ಲಿ ಹಿಂದೂಗಳ ಧರ್ಮಾಂತರಣ ಆಗ್ತಿದೆ. ಅದು ನಿರಂತರವಾಗಿ. ನೀವು ಹೇಳ್ತಾ ಇದ್ದೀರಾ ನಾವು ಹಿಂದೂಗಳ ಹೆಸರಲ್ಲಿ ಹೆದರ್ಸ್ತಾ ಇದೀವಿ ಅಂತ. ಹೆದರ್ಸ್ತಾ ಇಲ್ಲ, ಜಾಗೃತಗೊಳಿಸ್ತಿದೀವಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ್ ಧಾಮದ ಪ್ರಮುಖರಾದ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರನ್ನೂ ಹೆದರಿಸುತ್ತಾರೆ ಎಂಬುದು. ಸಾಕಷ್ಟು ಜನರ ಆರೋಪ ಏನು ಅಂತಂದ್ರೆ, ನೀವು ಹೇಳ್ತೀರಿ ಭಾರತ ಹಂಚೋಯ್ತು, ಹಿಂದೂಗಳು ಕಡಿಮೆ ಆದ್ರು, ಹಿಂದೂಗಳು ಹೆದರ್ಕೊಂಡ್ಬಿಟ್ರು, ಹಿಂದೂಗಳನ್ನ ಹೆದರಿಸಲಾಗ್ತಿದೆ. ಯಾರು ಹೆದರಿಸ್ತಾ ಇದ್ದಾರೆ? ನಾವು ಹೆದರಿಸ್ತೀವೋ ಇಲ್ಲ ಜಾಗೃತಿಗೊಳಿಸ್ತಿದೀವೋ? ನಾವು ಹಿಂದೂಗಳನ್ನ ರಕ್ಷಿಸ್ತಾ ಇದ್ದೀವಿ. ಆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಹಿಂದೂಗಳು. ಹೆಣ್ಮಕ್ಳನ್ನ ಕತ್ತರಿಸ್ತಿದ್ದಾರೆ. ಸುಮ್ನೆ ಇದೀವಿ ನಾವುಗಳು. ಇವತ್ತು ಹಿಂದೂಗಳ ಮೇಲೆ ನಿರಂತರ ಅತ್ಯಾಚಾರ ಆಗ್ತಿದೆ. ರಾಮಚರಿತ ಮಾನಸವನ್ನ ಸುಡ್ತಾ ಇದ್ದಾರೆ, ಅದು ಹಿಂದೂಗಳೇ. ಇದರಿಂದ ಹಿಂದೂಗಳಿಗೆ ಅಹಿತ ಆಗ್ತಿದೆ. ನಮಗೆ ನಮ್ಮ ದೇಶದಲ್ಲಿ, ನಮ್ಮ ರಾಮ ರಾಜ್ಯದಲ್ಲಿ, ನಮ್ಮದೇ ರಾಷ್ಟ್ರದಲ್ಲಿ ರಾಮನಿಗಾಗಿ 500 ವರ್ಷ ಹೋರಾಟ ಮಾಡಬೇಕಾಯ್ತು. ಆದ್ರೆ ನೀವು ಹೇಳ್ತಿದ್ದೀರಾ ಹಿಂದೂಗಳನ್ನ ಹೆದರ್ಸ್ತಿದೀವಿ ಅಂತ. 22% ಇದ್ದ ಪಾಕಿಸ್ತಾನದ ಹಿಂದೂಗಳು ಇವತ್ತು 2% ಆಗಿದ್ದಾರೆ. ಮಾರಿಷಸ್, ಸುರೇನಂ, ಫಿಜಿ, ಇಂಡೋನೇಷ್ಯಾ, ಕಾಂಬೋಡಿಯಾ, ಭೂತಾನ್, ಹಿಂದೂಗಳು ಕಡಿಮೆ ಆಗ್ತಾನೆ ಇದ್ದಾರೆ. ಇಲ್ಲಿ ನಮ್ಮ ಭಾರತದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಪಲಾಯನ ಆಗ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಸುಮ್ಮನಿದ್ದಾರೆ. ನಮ್ಮ ಭಾರತದಲ್ಲಿ ಮೇಘಾಲಯ, ತ್ರಿಪುರ, ಅಸ್ಸಾಂ, ಮಣಿಪುರ 96ರಿಂದ ಹೊತ್ಕೊಂಡು ಉರಿತಾ ಇದೆ. ಏನ್ ಹೇಳ್ತೀರಾ? 96ರಿಂದ ಹಿಂದೂಗಳ ಪರಿಸ್ಥಿತಿ ಹದಗೆಟ್ಟು ಹೋಗ್ತಿದೆ. ಮತ್ತೆ ಹಳ್ಳಿಗಳಲ್ಲಿ ನೀವು ನೋಡಿ, ಮಧ್ಯಪ್ರದೇಶ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಹಳ್ಳಿಗಳಲ್ಲಿ ಎಲ್ಲಿ ಟ್ರೈಬಲ್ ಏರಿಯಾಗಳಿರುತ್ತೋ ಅಲ್ಲಿ ಹಿಂದೂಗಳ ಧರ್ಮಾಂತರಣ ಆಗ್ತಿದೆ. ಹಿಂದೂಗಳು ಕಡಿಮೆ ಆಗ್ತಿದ್ದಾರೆ. ಮತ್ ನೀವ್ ಹೇಳ್ತಿದ್ದೀರಾ ನಾವು ಹಿಂದೂಗಳನ್ನ ಹೆದರ್ಸ್ತಿದೀವಿ ಅಂತ. ನಾವು ಹೆದರ್ಸ್ತಾ ಇಲ್ಲ, ಜಾಗೃತಗೊಳಿಸ್ತಾ ಇದೀವಿ. ಈ ದೇಶದಲ್ಲಿ ಎಲ್ಲರಿಗೂ ಬದುಕುವಂತ ಅಧಿಕಾರ ಇದೆ. ಆದ್ರೆ ಧರ್ಮಾಂತರಣ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಧರ್ಮಾಂತರಣ ಈ ದೇಶದಲ್ಲಿ ಆಗ್ತಾ ಇರುವಂತಹ ದೊಡ್ಡ ಸ್ಕ್ಯಾಮ್. ಚಾಂಗೂರ್ ಅಂತ ಒಬ್ಬ ಬಾಬಾ ಇದ್ನಲ್ಲ, ನೀವೇ ಅದ್ರ ಬಗ್ಗೆ ನ್ಯೂಸ್ ಮಾಡಿದ್ರಲ್ಲ, ಅದನ್ನ ತೋರಿಸಿ. ಅದೇನದು? ಅವನ್ ಹಿಂದೂಗಳನ್ನ ಉಳಿಸ್ತಾ ಇದ್ನ? ಅವನ್ ಹಿಂದೂಗಳ ಪರಿಸ್ಥಿತಿ ಏನ್ ಮಾಡ್ಬಿಟ್ಟಿದ್ದ? ಒಬ್ಬ ಚಾಮೂರ್ ಬಾಬಾ ಬಂದ 4,000 ಹಿಂದೂಗಳನ್ನ ಮುಸಲ್ಮಾನರನ್ನಾಗಿ ಮಾಡ್ದ. ನಾವು ಹಿಂದೂಗಳನ್ನ ರಕ್ಷಿಸಕ್ ಹೋದ್ರೆ ನಾವು ದೇಶದ್ರೋಹಿ ಆಗ್ಬಿಡ್ತೀವಿ. ನಾವ್ ಈ ದೇಶದಲ್ಲಿ ಗದರಿಸುವವರಾಗ್ಬಿಡ್ತೀವಿ. ನಾವ್ ಈ ದೇಶದಲ್ಲಿ ದಂಗೆ ಎಬ್ಸೋರಾಗ್ಬಿಡ್ತೀವಿ. ನಮ್ಮೆಲ್ಲ ಆರೋಪ ಮಾಡ್ತಾರೆ ಗೊತ್ತಾ? ಬಾಬಾ ಶ್ರೀಮಂತರು ಅಂತೆಲ್ಲ. ಮತ್ತೆ ಆರೋಪ ಮಾಡ್ತಾರೆ ಬಾಬಾ ಆ ತರ ಈ ತರ ಅಂತ. ಮತ್ತೆ ನಮ್ಮೆಲ್ಲ ಆರೋಪ ಮಾಡ್ತಾರೆ ಬಾಬಾ ಹೆದರ್ಸ್ತಾರೆ, ಮತ್ತೆ ಬಾಬಾ ಶ್ರೀಮಂತರ ಕಡೆ ಅಂತ. ನಮಗೆ ಆರೋಪಗಳನ್ನ ಹೊರಿಸ್ತಾರೆ, ಧಮ್ಕಿಗಳನ್ನ ಹಾಕ್ತಾರೆ. ನಮ್ ಪರಿವಾರ ಹೊರಗಡೆ ಹೋಗಕ್ ಆಗಲ್ಲ. ನಾವ್ ಹೆದರ್ಸ್ತೀವಿ ಅಂತೀರಾ? ನಮ್ ಮನೆ ಮೇಲೆ 3 ಸಲ ದಾಳಿ ಆಗಿದೆ ಗೊತ್ತಾ? ಮತ್ತೆ ನನ್ ಮೇಲೆ 6 ಸಲ ದಾಳಿ ಆಗಿದೆ. ಮತ್ತೆ ನಮ್ಮ ಮೇಲೆ ಎಷ್ಟೊಂದು FIR-ಗಳಾಗಿದೆ. ಮತ್ತೆ ನೀವ್ ಹೇಳ್ತೀರಾ ನಾವು ಹಿಂದೂಗಳನ್ನ ಹೆದರ್ಸ್ತಿದೀವಿ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ನಾವು ನಗೋದನ್ನ ಬಿಟ್ಟಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ನಾವು ಹೋರಾಟನೂ ನಿಲ್ಸಿಲ್ಲ. ಇಷ್ಟೆಲ್ಲ ಆರೋಪಗಳು ಬಂದ್ರೂ ಕೂಡ ನಮ್ ಕೆಲಸವನ್ನ ನಿಲ್ಸಿಲ್ಲ ನಾವು. ಇಷ್ಟೆಲ್ಲ ಆದ್ರೂ ಕೂಡ ನಾವು ಹಿಂದೂ ಮಕ್ಕಳ ಮದ್ವೆನ ಯಾಕೆ ಮಾಡಿಸ್ತೀವಿ ಅಂದ್ರೆ ಹಿಂದೂಗಳು ಉಳಿಬೇಕು ಅಂತ, ನಮ್ ಸಂಖ್ಯೆ ಬೆಳಿಬೇಕು ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಕನ್ಯಾ ವಿವಾಹ ಮತ್ತೆ ಅನ್ನಪೂರ್ಣವನ್ನ ನಡೆಸ್ತೀವಿ ಯಾಕೆಂದ್ರೆ ಹಿಂದೂಗಳು ಉಳಿಬೇಕು ಅಂತ. ಇಷ್ಟೆಲ್ಲ ಆದ್ರೂ 18 ಗಂಟೆ ಶ್ರಮ ವಹಿಸಿ ಕಥಾವಚನ ಮಾಡ್ತೀವಿ. ಆಗ ನಮ್ಗೆ ದಕ್ಷಿಣೆ ಸಿಗುತ್ತೆ. 1 ರೂಪಾಯಿನೂ ತಗೊಂಡು ಹೋಗ್ತೀವಿ. ಆಸ್ಪತ್ರೆ ಕಟ್ಬೇಕು. ಮತ್ತೆ ಆಸ್ಪತ್ರೆ ಆದ್ರೆ ಯಾವುದೇ ಹಿಂದೂ ಕ್ರಿಶ್ಚಿಯನ್ ಹಾಸ್ಪಿಟ್ಲಿಗೆ ಹೋಗಿ ಮತಾಂತರದ ಜಾಲದಲ್ಲಿ ಸಿಕ್ಕಾಕೋಬಾರ್ದು. ಆದ್ರೆ ನೀವ್ ಹೇಳ್ತೀರಾ ಹಿಂದೂಗಳನ್ನ ಹೆದರ್ಸ್ತೀವಿ. ಈ ಆರೋಪಗಳಿಂದ ಸಾಬೀತಾಗತ್ತೆ ಹಿಂದೂಗಳ ಪರವಾಗಿ ಮಾತಾಡೋದು ತಪ್ಪು ಅನ್ನೋದು. ಆದ್ರೆ ಒಂದು ಮಾತು ಹೇಳ್ತೀನಿ, ಐ ಆಮ್ ಫೈಟರ್. ಈ ಉಸಿರು ಇರೋ ತನಕ ನಾವು ಹೋರಾಡ್ತೀವಿ, ಹಿಂದೂಗಳಿಗಾಗಿ ಹೋರಾಡ್ತೀವಿ. ನಾನು ಈ ದೇಶಕ್ಕೆ ಸಿಪಾಯಿಯಾಗಿ ಬಂದಿದ್ದೀನಿ, ಹಿಂದುತ್ವಕ್ಕಾಗಿ ಕೊನೆ ಉಸಿರು ಇರೋ ತನಕ ಹೋರಾಡ್ತೀನಿ. ಎಷ್ಟೇ ರಾತ್ರಿಗಳು ಕಗ್ಗತ್ತಲೆಗಳಾಗಲಿ, ಎಷ್ಟೇ ಆಗ್ಲಿ, ಒಂದೇ ಒಂದ್ ಘಟನೆ ನಡೀಲಿ ನಮ್ ಧಾಮದಲ್ಲಿ, ತಕ್ಷಣ ಇಡೀ ದೇಶದ ಜನ ನಮಗ್ ಬೈಯೋದಕ್ ಶುರು ಮಾಡ್ತಾರೆ. ನಮ್ ಧಾಮ 8 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೇನಾದ್ರೂ ಒಂದ್ ಗೋಡೆ ಬಿದ್ರು ಅದನ್ನ ಬಾಗೇಶ್ವರ ಧಾಮದ ಮೇಲೆ ಹಾಕ್ಬಿಡ್ತಾರೆ ಅವರು. ಧಾಮದಲ್ಲಿ ಯಾವ್ದೇ ಲಫ್ಡ ಆದ್ರೂ ಅದನ್ನ ನಮ್ ಮೇಲೆ ಹೇಳ್ಬಿಡ್ತಾರೆ. ನಮ್ ಧಾಮದ ಮುಂದೆ ಇಬ್ಬಿಬ್ರು ಮಂದಿ ಬಂದು ಸಿಕ್ಕಾಕೊಂಡ್ರು ಅಲ್ಲಿ. ನಾವ್ ಯಾರ್ ಮುಂದೆ ಹೋಗೋ ಅಳ್ಳಿಲ್ಲ. ನಮ್ ಕಣ್ಮುಂದೆನೆ ನಮ್ಮಮ್ಮ ಹೊರಗಡೆ ಹೋಗೋದಕ್ಕಾಗ್ಲಿಲ್ಲ. ನಮ್ ತಮ್ಮಂದ್ರು ಒಟ್ಟಿಗೆ ಹೊರಗೆ ಹೋಗಕ್ಕಾಗಲ್ಲ. ಅಷ್ಟು ಜನ ಸೇರ್ಕೊಂಡಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ. ಆದ್ರೆ ನಾನು ಯಾರ ಮುಂದೆನೂ ಹೋಗಿ ಅಳ್ತಾ ಕೂತ್ಕೊಳ್ಳಿಲ್ಲ. ಜನರು ನಮ್ಮನ್ನ ಹೆದ್ರು ಪುಕ್ಕಳ್ರು ಅಂತ ಅನ್ಕೋಬಾರ್ದು. ಅದಕ್ಕೆ ಜನಗಳಿಗೆ ಅನ್ನಿಸ್ಬಾರ್ದು ನಾವು ಬೈಬಿತ್ರು ಅಂತ. ಬಲಿ ಕೊಡ್ಬೇಕಾದ್ರೆ ಅದು ಆಗೇ ಹೋಗ್ಲಿ, ಎಷ್ಟು ಆರೋಪಗಳು ಬೇಕಾದ್ರೂ ಬರ್ಲಿ. ವಿದೇಶಕ್ಕೆ ಹೋದಾಗ ಜನರು ನಮ್ ವಿರುದ್ಧ ಮೇಲ್ನ ಕಳಿಸ್ತಾರೆ, ನಮ್ ವಿರುದ್ಧ. ಅವಾಗ ನಾವು ಅಲ್ಲಿ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಂಡು ಹೇಳ್ಬೇಕು ಅವರಿಗೆ, ಅಣ್ಣ ನಾವು ಹಿಂದೂಗಳ ಪಕ್ಷದವರು, ನಾವು ಮುಸಲ್ಮಾನರ ವಿರೋಧಿಗಳಲ್ಲ ಅಂತ. ನಮಗ್ ನಾವೇ ಸರ್ಟಿಫೈಡ್ ಅಂತಂದ್ರೆ ಅವರಿಗೆ ಪ್ರಮಾಣ ಪತ್ರವನ್ನ ಕೊಡ್ತಾ ನಿಂತ್ಕೋಬೇಕಾಗತ್ ನಾವು. ಸೀತಾ ಮಾತೆ ಮೇಲೆ ಒಂದ್ಸಲ ಪರೀಕ್ಷೆ ಆಯ್ತು ಅಷ್ಟೇ. ಆದ್ರೆ ನಾವು ಈ ದೇಶದಲ್ಲಿ ದಿನ ಪರೀಕ್ಷೆಗೆ ಒಳಪಡ್ತಿದೀವಿ. ಇದು ತಪ್ಪು ಅಂತಂದ್ರೆ ನಾನೊಬ್ಬ ಸಿಪಾಯಿ.
ಸಿಪಾಯಿ ತರ ಕೊನೆ ಉಸಿರಿರೋ ತನಕ ಹೋರಾಡ್ತೀನಿ. ಹಿಂದೂ ಆಗಿ ಹಿಂದೂಸ್ತಾನಕ್ಕೋಸ್ಕರ ಹೋರಾಡ್ತೀನಿ ನಾನು. ಯಾರ್ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನ್ ಬದ್ಲಾಗಲ್ಲ, ನಾನ್ ತಲೆ ಬಗ್ಸಲ್ಲ, ನಾನ್ ಹಿಂತಿರ್ಗೋದಿಲ್ಲ, ನಾನ್ ಹೋರಾಟ ನಿಲ್ಸಲ್ಲ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಲೆಕ್ಕಾಚಾರದಲ್ಲಿ ಬದುಕ್ತಿದ್ದಾರೆ. ಒಂದು ಮಾತು ಹೇಳ್ಬಿಡ್ತೀನಿ, ಈ ದೇಶದ ಹಿಂದೂಗಳ ಮೇಲೆ ನನಗೆ ನಂಬಿಕೆ ಇದೆ, ಬಜರಂಗ ಬಲಿ ಮೇಲೆ ನಂಬಿಕೆ ಇದೆ ನನಗೆ. ಅದಕ್ಕೆ ಜನಗಳು ನಮ್ಮ ಹತ್ರ ಬಂದಾಗ ನಾನು ಹೇಳ್ತೀನಿ ಅವರಿಗೆ, आ बैठ मेरे पास, मैं तुझे जीना सिखाता हूँ. कुछ क्षण तो मेरे साथ गुजार, मैं तुझे दुख दर्द पीना सिखाता हूँ. क्योंकि मैं बातों से नहीं, रातों से लड़ा, मैं सह सह करके साधु बना. आ बैठ मेरे पास, मैं तुझे जीना सिखाता हूँ. कुछ पल गुजार. ಆರೋಪಗಳು ಏನ್ ಬೇಕಾದ್ರೂ ಆಗ್ಬೋದು. ಇದು ಒಂದು ಆರೋಪನೇ. ಒಂದ್ ವೇಳೆ ನಾವು ಹಿಂದುತ್ವದ ಮೇಲೆ ಮಾತಾಡಿದ್ರೆ ಕೂಡ ಅದು ಆರೋಪ ಅಂತಂದ್ರೆ ಈ ಆರೋಪ ಶುರುವಾಗಿದ್ದು ನೀವು ಬಿಹಾರಕ್ಕೆ ಹೋದಾಗ. ಯಾಕಂದ್ರೆ ಆ ಸಮಯದಲ್ಲಿ ಅಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭ ಆಗಿತ್ತು. ನೀವು ಹಿಂದೂಗಳನ್ನ ಜಾಗೃತಗೊಳಿಸೋದಕ್ಕೆ ಮತ್ತೆ ಬಿಜೆಪಿಗೆ ಅನುಕೂಲ ಆಗ್ಲಿ ಅಂತ. ನಾವೀಗಷ್ಟೇ ಯುಗಾಂಡಕ್ಕೂ ಸಹ ಹೋಗಿದ್ವಿ. ಏನ್ ಬೇಕಾದ್ರೂ ಮಾತಾಡ್ಬಿಡ್ತಾರೆ. ಈ ದೇಶದಲ್ಲಿ ಇದೇ ಸಮಸ್ಯೆ. 30 ನಿಮಿಷದ ಫಿಲಮ್ನ 30 ಸೆಕೆಂಡ್ ರೀಲ್ಸ್ ಅಲ್ಲೇ ಮುಗಿಸ್ಬಿಡ್ತಾರೆ. ಇದಕ್ ನಾವ್ ಏನ್ ಮಾಡೋಣ? ಇದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಯುಗಾಂಡದಲ್ಲಿ ಯಾವ್ದೇ ಚುನಾವಣೆ ಇರ್ಲಿಲ್ವಲ್ಲ. ಈಗ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತಿದೀವಿ, ಅಲ್ಲಿ ಚುನಾವಣೆ ಆಗ್ ಹೋಗಿದೆ. ನೀವಲ್ಲಿಗೆ ಹೋಗಿದ್ದಾಗ ತೇಜಸ್ವಿ ಯಾದವ್ ಅವ್ರು ಹೇಳಿದ್ರು ನಿಮ್ಮನ್ನ ಒಳಗಡೆ ಬರೋದಿಕ್ಕೂ ಬಿಡೋದಿಲ್ಲ ಅಂತ. ನಮ್ ದೇಶದಲ್ಲಿ ನಾವು ಹೋಗಕ್ಕಾಗಲ್ಲ ಅಂದ್ರೆ ಏನ್ ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ನೀವು ಜನಗಳಿಗೆ ಹೇಳಿದ್ರಿ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು, ಅದರಿಂದ ಮೋಕ್ಷ ಸಿಗುತ್ತೆ ಅಂತ. ನಮ್ಮ ಸನಾತನ ಪರಂಪರೆಯಲ್ಲಿ, ಆಚಾರ್ಯ ಪರಂಪರೆಯಲ್ಲಿ ಋಷಿಗಳು ಹೇಳಿದ್ದಾರೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಅಂತ. ಆದ್ರೆ ಏನ್ ಘಟನೆ ಆಯ್ತು, ಆ ಘಟನೆ ವಿಷಯದಲ್ಲಿ ಭಾವನೆಗಳು ವ್ಯಕ್ತಪಡಿಸಿದೀನಿ ಅಷ್ಟೇ. ಆದ್ರೆ ಖರ್ಗೆ ಅವ್ರು ಹೇಳ್ತಾರೆ ಕುಂಭಮೇಳಕ್ಕೆ ಹೋದ್ರೆ ಬಡತನ ದೂರ ಆಗಲ್ಲ ಅಂತ. ಆ ಮಾತ್ ನಿಜ. ಮಸೀದಿಗೆ ಹೋಗಿ ಚಾದರ್ ಹಾಕಿದ್ರೆ ಬಡತನ ದೂರ ಆಗಲ್ಲ. ಚರ್ಚಿಗೆ ಹೋಗಿ ಕ್ಯಾಂಡಲ್ ಹಚ್ಚೋದ್ರಿಂದ ಬಡತನ ದೂರ ಆಗಲ್ಲ. ಪಾರ್ಟಿಗಳಲ್ಲಿ ಬಾವುಟ ಹಾರಿಸೋದ್ರಿಂದ, ಬ್ಯಾನರ್ ಕಟ್ಟೋದ್ರಿಂದನೂ ದೇಶದ ಬಡತನ ದೂರ ಆಗಲ್ಲ. ಪಾರ್ಟಿಗಳಲ್ಲಿ ಅವ್ರ ನಾಯಕರುಗಳಿಗೆ 5 ಲಕ್ಷ ಬತ್ತಿ ಖರ್ಚು ಮಾಡಿದ್ರು ಕೂಡ ಬಡತನ ದೂರ ಆಗೋದಿಲ್ಲ. ಗೊತ್ತಾಯ್ತಾ? ನೋಡಿ, ನೀವು ಬಿಹಾರಕ್ಕೆ ಹೋಗಿದ್ದಾಗ ರಾಬಡಿ ದೇವಿಯವರು ಕೂಡ ಹೇಳಿದ್ರು ಯಾರಿಗಾದ್ರೂ ತಾಕತ್ತಿದ್ರೆ ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಿ ನೋಡಿ ಅಂತ. ಈ ದೇಶದ ಹಿಂದೂ ಹೇಡಿಯಾದ್ರೆ ಮಾಡಕ್ಕಾಗಲ್ಲ. ಹಾಗೆ ಈ ದೇಶದ ಹಿಂದುವಿನ ಆತ್ಮ ಜಾಗೃತಿ ಆದ್ರೆ ಮಾಡಕ್ಕಾಗತ್ತೆ. ನಾವಂತೂ ಕೊನೆ ಉಸಿರಿರೋವರೆಗೂ ಹೋರಾಡ್ತೀವಿ. ಮತ್ತವರಿಗೆ ಧನ್ಯವಾದನೂ ಹೇಳ್ತೀವಿ. ನೋಡಿ, ನಮ್ಮ ದೇಶದಲ್ಲಿ ಕೇಸರಿ ಆತಂಕವಾದದ ವಿಷಯ ಆಗಿದೆ. ಯಾರು ಆತಂಕವಾದಿಗಳೋ ಅವರು ಕೇಸರಿ ಧರಿಸ್ಕೊಂಡು ಬರ್ತಾರೆ. ಅದನ್ನ ಕೇಳಿದ್ವಿ. ಆದ್ರೆ ಇದರಿಂದ ಸ್ಪಷ್ಟ ಆಯ್ತು ಭಗವ ಆತಂಕವಾದ ಮಾಡಲ್ಲ ಅಂತ. ಈಗಷ್ಟೇ ಸುಪ್ರೀಂ ಕೋರ್ಟು ಕೂಡ ನಿರಾಕರಿಸ್ತು ಭಗವ ಆತಂಕವಾದಿ ಅಲ್ಲ ಅಂತ. ಭಗವ ಆತಂಕವಾದಿ ಅಲ್ಲ, ಶುದ್ಧ ಹಿಂದೂ. ಅವನು ಹಿಂದುತ್ವದ ವಿಚಾರನ ಕಲಿತಾನೋ, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಹಿಂದುತ್ವದ ವಿಚಾರವನ್ನ ಕಲಿತಾನೋ, ಅರ್ಥ ಮಾಡ್ಕೋತಾನೋ, ಅದರಂತೆ ಬದುಕ್ತಾನೋ, ಅವನು ಯಾವತ್ತೂ ಯಾರಿಗೂ ಹಿಂಸೆ ಕೊಡಲ್ಲ. ನಾವುಗಳು ಅಹಿಂಸಾವಾದಿಗಳು. ನಾವು ಎಲ್ಲರನ್ನೂ ಕೂಡ ಪ್ರೀತಿಸ್ತೀವಿ. ನಾವುಗಳು ನಮ್ಮದೇ ದೇಶದಲ್ಲಿ ತುಂಬಾ ಸಲ ಗುಲಾಮಿಯನ್ನ ಸಹಿಸ್ಕೊಂಡವರು, ಆದ್ರೂ ಸುಮ್ನಿರ್ತೀವಿ. ಪೋರ್ಚುಗೀಸರು, ಡಚ್ರು, ಬಾಬರ್, ಅಕ್ಬರ್, ಅದಾದ ನಂತರ ಇಂಗ್ಲಿಷ್ನವರು, ಆದ್ರೂ ಸುಮ್ನಿದ್ವಿ. ತಪ್ಪು ತಿಳ್ಕೊಬೇಡಿ. ಈ ದೇಶದ ಜನತೆಗೆ ನನ್ನ ಮನ್ಸಲ್ಲಿ ಕೆಲವೊಂದ್ಸಲ ವಿಚಾರ ಬರುತ್ತೆ. ಕೆಲವು ಸಲ ಹೇಳ್ಬಿಡ್ತೀವಿ, ಅದು ಸ್ಪಷ್ಟವಾದಿಗಳು ನಾವು. ಸ್ವಲ್ಪ ಮನ್ಸಿಗೆ ಚುಚ್ತೀವಿ. ಒಂದ್ ಮಾತು ಹೇಳ್ತೀನಿ, ಸೂಜಿ ಚುಚ್ಚಿದಂಗಾಗತ್ತೆ ನಿಜ, ಆದ್ರೆ 2 ಭಾಗವನ್ನ ಒಂದು ಮಾಡ್ಬಿಡತ್ತೆ. ಆದ್ರೆ ತಪ್ಪು ತಿಳ್ಕೊಬೇಡಿ. ನಿಮ್ಗೆಲ್ಲ ತಪ್ಪು ಅಂತ ಅನ್ಸಿದ್ರೆ ಐ ಆಮ್ ನಾಟ್ ಸಾರಿ. ನಾನ್ ಬ್ರಾಹ್ಮಣ, ನಾನ್ ಜಾಟ್, ನಾನ್ ವರ್ಮ, ನಾನ್ ಶರ್ಮ, ನಾನ್ ದಲಿತ, ನಾನ್ OBC, ನಾನ್ SC, ನಾನ್ ST. ಸತ್ಯ ಏನು ಅಂದ್ರೆ ನೀವೇನೂ ಅಲ್ಲ. ನೀವು ಮಂದಿರದ 1 ಗಂಟೆ ಅದನ್ನ ನಾಯಕರುಗಳು ಬಾರಿಸ್ತಿದ್ದಾರೆ. ಆದ್ರೆ ನೋಡಿ, ಈ ದೇಶದಲ್ಲಿ ಎಂಥ ಜನಗಳಿದ್ದಾರೆ ಅಂತಂದ್ರೆ ಅವರು ಸನಾತನವನ್ನ ಡೆಂಗ್ಯೂ ಮತ್ತೆ ಮಲೇರಿಯಾದಂತೆ ಅಪಾಯಕಾರಿ ಮತ್ತೆ ಇದನ್ನ ಬೇರು ಸಮೇತ ಕಿತ್ತೋಗಿಬೇಕು ಅಂತ ಹೇಳಿ. ನಾವು ಯಾವ ರಾಜಕಾರಣಿಗಳ ಹೇಳಿಕೆಗೂ ಟೀಕೆ ಮಾಡೋದಿಲ್ಲ. ಎಲ್ಲ ನಾಯಕರ ಮೇಲೂ ಗೌರವ ಇದೆ, ಎಲ್ಲ ಪಾರ್ಟಿಗಳ ಮೇಲೆ ಕೂಡ ಗೌರವ ಇಟ್ಕೊಂಡಿದ್ದೀನಿ, ಎಲ್ಲ ಜನರ ಮೇಲೂ ಗೌರವ ಇಟ್ಕೊಂಡಿದ್ದೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ನೀವು ರಾಜನೀತಿ ಎಷ್ಟು ಬೇಕಾದ್ರೂ ಮಾಡಿ, ಆದ್ರೆ ಧರ್ಮನೀತಿ ಮಾಡಕ್ ಹೋಗ್ಬೇಡಿ. ರಾಜಕಾರಣ ಅನ್ನೋದು ಇರಲೇಬೇಕು, ಆದ್ರೆ ಧರ್ಮದಲ್ಲಿ ರಾಜಕಾರಣ ಅನ್ನೋದು ಇರಬಾರ್ದು. ರಾಜಕಾರಣದಲ್ಲಿ ಧರ್ಮ ಇರಲಿ, ಅದು ಒಳ್ಳೇದೆ. ಇದನ್ನೇ ನಾವು ಪ್ರಾರ್ಥನೆ ಮಾಡ್ತೀವಿ. ಜನ ಏನ್ ಬೇಕಾದ್ರೂ ಮಾತಾಡ್ಲಿ. ನೀವು ರಾಜಕಾರಣ ಮಾಡೋದಕ್ಕೆ ಇಷ್ಟಪಡ್ತೀರಾ? ಅದಕ್ಕಿಂತಲೂ ಚೆನ್ನಾಗಿರೋದನ್ನ ನಾನು ಮಾಡ್ತಿದ್ದೀನಿ. ನನಗನ್ಸುತ್ತೆ ರಾಜಕಾರಣ ಅಲ್ಲ ಅಂತ. ಯಾರು ತಲೆ ಚೆಚ್ಕೋತಾರೆ? ಈ ಕೆಲಸ ತುಂಬಾ ಚೆನ್ನಾಗಿದೆ, ಈ ಕೆಲಸಕ್ಕೋಸ್ಕರ ಭಗವಂತ ಕಳಿಸಿದ್ದಾರೆ, ಈ ಕೆಲಸನ ನಾನು ಬದುಕಿರೋ ತನಕ ಮಾಡ್ತೀನಿ, ಇದರಲ್ಲೇ ಸಂತುಷ್ಟನಾಗಿದ್ದೀನಿ.
ನಾನ್ ನಿಮ್ಮನ್ ಕೇಳೋ ಪ್ರಶ್ನೆ ಏನಂದ್ರೆ, ನೀವು ಹಿಂದೆ ಮುಂದೆ ನೋಡ್ದಂಗೆ ತಾತ್ಪರ್ಯತೆಯಿಂದ ಎಲ್ಲದಕ್ಕೂ ಉತ್ತರ ಕೊಡ್ತೀರಾ, ನಿಮ್ಮ ಪ್ರತಿಕ್ರಿಯೆನ ನೀವು ಮುಂದೆ ಇಡ್ತೀರಾ. ನಿಮ್ಗೆ ಯಾವತ್ತೂ ಭಯ ಆಗೇ ಇಲ್ವಾ? ಯಾರಪ್ಪನಿಂದಲೂ ಇಲ್ಲ. ಯಾಕೆ ಅಂತ ಕೇಳಿ. ಮತ್ತೆ ಮತ್ತೆ ಸಾಯೋದು ಇಲ್ಲ, ಒಂದ್ಸಲ ಉಳ್ಕೊಳ್ಳೋದು ಇಲ್ಲ. ಯಾಕೆ ಅಂತ ಕೇಳಿ. ಒಂದು ವೇಳೆ ದೇಶ ಲೂಟಿ ಆದ್ರೆ, ನಷ್ಟವಾದ್ರೆ, ಆಗ ಕೇಳ್ತಾರೆ ದೇಶ ಲೂಟಿ ಆಗ್ತಿತ್ತಲ್ವಾ, ಅವಾಗ ನೀವೇನ್ ಮಾಡ್ತಿದ್ರಿ ಅಂತ. ಆಗ ನಾನ್ ಹೇಳ್ತೀನಿ, ನಾನಂತೂ ಹೋರಾಡ್ತಿದ್ದೆ, ಬೇರೆಯವರೆಲ್ಲ ಹೇಡಿಗಳಾಗಿದ್ರು ಅಂತ. ಮಾತ್ ಕೇಳಿ ನನ್ನ ಹತ್ರ ಯಾಕೆ ಅಂತ. ನಮಗೆ ನಿಮ್ಮಂತಹ ನವ ಯುವಕರ ಮೇಲೆ ನಂಬಿಕೆ ಇದೆ. ಈ ದೇಶದ ಹಿಂದೂಗಳ ಮೇಲೆ ನಂಬಿಕೆ ಇದೆ. ಈ ದೇಶದ ಕಾನೂನ್ ಮೇಲೆ ನಂಬಿಕೆ ಇದೆ. ಈ ದೇಶದ ಸಂವಿಧಾನದ ಮೇಲೆ ಭರವಸೆ ಇದೆ. ನನ್ನ ಬಜರಂಗ ಬಲಿ ಮೇಲೆ ಭರವಸೆ ಇದೆ. ನೀವಂತೂ ಎಲ್ಲ ತರದ ಪ್ರಶ್ನೆಗಳಿಗೆ ಬಹಳ ಮುಕ್ತವಾಗಿ ಉತ್ತರ ಕೊಟ್ಟಿದ್ದೀರಿ. ಮತ್ತೆ ನಿಮ್ಮ ವಾಕ್ ಚಾತುರ್ಯತೆ ಏನಿದೆಯಲ್ಲ ಅದನ್ನ ನಾವೆಲ್ಲ ಮೆಚ್ಕೊಳ್ಳೇಬೇಕು. ಮತ್ತೆ ನೀವು ಕೊಟ್ಟಂತ ಉತ್ತರ ಏನಿದೆಯಲ್ಲ ಅದು ನಿಜಕ್ಕೂ ಹೊಗಳುವಂತದ್ದೇ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಅಶ್ವಿನಿ ಉಪಾಧ್ಯಾಯ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಮೇಲೆ. ಇವರು ದೇಶದ ಲೋಕಪ್ರಿಯ ಕಥಾವಾಚಕರು. ಜನರು ಅವರ ಪ್ರವಚನಗಳನ್ನು ಆಸಕ್ತಿಯಿಂದ ಕೇಳ್ತಾರೆ. ಇವರ ಮಾತುಗಳಿಂದ ಜನತೆಯ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗುತ್ತೆ. ಮತ್ತಿವರು ಆಪ್ಕೆ ಅದಾಲತ್ನಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಮುಕ್ತವಾಗಿ ಉತ್ತರ ಕೊಟ್ಟಿದ್ದಾರೆ. ಈಗ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಅಶ್ವಿನಿ ಉಪಾಧ್ಯಾಯ ಅವರ ತೀರ್ಪನ್ನು ಕೇಳೋದಕ್ಕೆ. ರಜಜ್ಜಿ, ನೀವು ಕಂಟಿನ್ಯೂಯಸ್ಲಿ ಧೀರೇಂದ್ರ ಶಾಸ್ತ್ರಿ ಅವರಿಗೆ ಕಠೋರವಾದ ಮತ್ತು ಕಷ್ಟಕರವಾದ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಮತ್ತೆ ಧೀರೇಂದ್ರ ಶಾಸ್ತ್ರಿಗಳ ಉತ್ತರಗಳ ಪಟ್ಟಿಯನ್ನು ನಾನು ಮಾಡ್ತಾನೇ ಇದ್ದೆ. ಶಾಸ್ತ್ರಿಗಳು ತಮ್ಮ ಉತ್ತರಗಳನ್ನು ತಮ್ಮ ಫ್ಯಾಕ್ಟ್ಸ್ ಆಧಾರಿತವಾಗಿ ಹೇಳಿದ್ದಾರೆ. ದುರ್ಯೋಧನನ ತಾಯಿ ಮನೆ ಅಫ್ಘಾನಿಸ್ತಾನ ಆಗ್ಬಿಟ್ಟಿದೆ, ಭರತನ ತಾಯಿ ಮನೆ ಪಾಕಿಸ್ತಾನ ಆಗ್ಬಿಟ್ಟಿದೆ, ಅಲ್ಲಿಂದ ತಾಯಿ ಕೈಕೇಯಿ ಬಂದಿದ್ರು. ಮತ್ತು ಶಾಸ್ತ್ರಿಗಳು ಹೇಳಿದ ಹಾಗೆ ಭಾರತದ 9 ರಾಜ್ಯಗಳಲ್ಲಿ ಹಿಂದೂಗಳ ಸಮಾಪ್ತಿಯಾಗಿರೋದು ಸತ್ಯವೇ? 800ರಲ್ಲಿ 200 ಜಿಲ್ಲೆಗಳಲ್ಲಿ ಇಲ್ಲದಂತಾಗಿದ್ದಾರೆ. 6000 ತಾಲೂಕುಗಳಲ್ಲಿ 1200 ತಾಲೂಕುಗಳ ಡೆಮೋಗ್ರಫಿ ಬದಲಾಗ್ಬಿಟ್ಟಿದೆ. ಇದು ಕಟು ಸತ್ಯವೇ ಸರಿ. ಬಾರ್ಡರ್ನ 300 ತಾಲೂಕುಗಳಲ್ಲಿ ಡೆಮೋಗ್ರಫಿ ಬದಲಾಗ್ಬಿಟ್ಟಿದೆ. ಇದು ಕೂಡ ಕಟು ಸತ್ಯ. ಇದಕ್ಕೆ ಮುಖ್ಯವಾದ ಕಾರಣ ಧರ್ಮಾಂತರಣ, ಮುಸುಳುಕೋರರು, ಲವ್ ಜಿಹಾದ್. ಸೊ ನೀವು ಎಲ್ಲ ಪ್ರಶ್ನೆಗಳಿಗೆ ಫ್ಯಾಕ್ಟ್ ಸಮೇತ ಉತ್ತರ ಕೊಟ್ಟಿದ್ದೀರಿ. ಆದ್ದರಿಂದ ಈ ಅದಾಲತ್ ನಿಮ್ಮನ್ನ ಗೌರವದಿಂದ ಬಿಡುಗಡೆ ಮಾಡುತ್ತದೆ. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ಆಚಾರ್ಯ ಧೀರೇಂದ್ರ ಶಾಸ್ತ್ರಿ ಅವರು ಇದೇ ರೀತಿ ಸಮಾಜವನ್ನ ಜಾಗೃತಗೊಳಿಸುವ ಕೆಲಸ ಮಾಡ್ತಾ ಇರಲಿ, ಜನಗಳಿಗೆ ಮಾರ್ಗದರ್ಶಕರಾಗಿರಲಿ. ದೇವರು ಇವರಿಗೆ ದೀರ್ಘವಾದಂಥ ಆಯಸ್ಸನ್ನು ಕೊಡ್ಲಿ, ಈ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ತಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೇನೆ ಮತ್ತೊಬ್ರು ಮಹಾ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.